ಮಂಗಳಾಚರಣೆಯಿಂದ ಬಿಟ್ಟು ಸ್ಟಾರ್ಟ್. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ವೈರಾಗ್ಯ ಶತಕದ ವಿಚಾರ ಮಾಡ್ತಿದ್ವಿ. ಈ ಮಧ್ಯದಲ್ಲಿ ನನಗೆ ಇದೊಂದು ಶೀಟ್ ಸಿಕ್ತು ಧನರಾಜಗಿರಿ ಮಹಾರಾಜರದು. ಇದು ನಿರ್ವಾಣ ಶತಾಬ್ದಿ ಕೈಲಾಸಾಶ್ರಮಕ್ಕೆ 100 ಇಯರ್ಸ್ ಆದಾಗ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾಗ ಇದು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಧನರಾಜಗಿರಿ ಮಹಾರಾಜ್ ಅವ್ರದ್ದು ಸ್ವಲ್ಪ ಚರಿತ್ರೆ, ಅವರು ಲಾಸ್ಟ್ ಸಮಯದಲ್ಲಿ ಪ್ರಾಣ ಬಿಡುವಾಗ ಸ್ವಲ್ಪ ವಿಚಿತ್ರ ಒಳ್ಳೆಯ ಅದ್ಭುತವಾದಂಥ ಘಟನೆ ನಡೆದಿರುತ್ತೆ. ಮತ್ತು ಇವ್ರ ಚರಿತ್ರೆ ಏನಂದರೆ, ಇವರು ಪಂಜಾಬಲ್ಲಿ ಇದು ಪಾಕಿಸ್ತಾನದಲ್ಲಿ ಪಂಜಾಬ್ ಇದೆ ಅಲ್ಲ, ಹೌದಾ? ಇವರು ಪಾಕಿಸ್ತಾನಲ್ಲಿದ್ದ ಪಂಜಾಬ್ ಕ್ಷೇತ್ರದಲ್ಲಿ ಜನ್ಮ ತಗೊಂಡಿರ್ತಾರೆ. ಕ್ಷತ್ರಿಯ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಮತ್ತು ಪೂರ್ವಜನ್ಮದಲ್ಲಿ ಸುಕೃತನೋ ಅಂತ ಉತ್ತಮ ಸಾಧಕರಲ್ಲ. ಸಣ್ಣ ವಯಸ್ಸಿನಲ್ಲೇ ಅವರು ಗೃಹ ತ್ಯಾಗ ಮಾಡಿಬಿಟ್ಟಿದ್ದನು. ಅಲ್ಲಿಂದನೇ ಎಲ್ಲ ನಡ್ಕೊಂಬಂದ್ಬಿಟ್ಟು ಅವ್ರ ಗುರುಗಳು ಹಿಂದೆಲ್ಲ ದೀಕ್ಷೆ ತಗೊಂಡು ಇನ್ನು ಅಂಥ ಒಂದು ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಇದ್ದರಂತೆ. ಋಷಿಕೇಶ್ನಲ್ಲಿ ಏನೂ ಇರಲಿಲ್ವಂತಾವು, ಏನು ಕೇವಲ ನದಿ. ಆ ನದಿ ಮಧ್ಯದಲ್ಲಿ ಕೂಡ ಈಗ ದಯಾನಂದ ಸರಸ್ವತಿಯವರ ಆಶ್ರಮ ಇದೆ ಅಲ್ಲ, ಋಷಿಕೇಶ್ ನೋಡಿದ್ದೀರಾ? ಹಾಂ, ಅಲ್ಲಿ ದಯಾನಂದ ಸರಸ್ವತಿಯವರ ಆಶ್ರಮ ಇದೆಯಲ್ಲ, ಅದೆಲ್ಲ ಐಲ್ಯಾಂಡ್ ಥರ ಇತ್ತಂತೆ. ಹಾಂ, ಆ ಸುತ್ತಲೂ. ಮತ್ತು ಈಗ ಏನು ಮಾಡಿದ್ದಾರೆ, ನದಿ ಒಂದು ವೈಡ್ ಇದೆ ಅಲ್ಲ, ಮಧ್ಯದಲ್ಲಿ ಕಟ್ಟೆ ಕಟ್ಟಿಬಿಟ್ಟಿದ್ದನ್ನು ಈ ಕಡೆ ಆ ಕಡೆ ಎಲ್ಲ ನದಿಯಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ನದಿ ಸಿಕ್ಕಾಪಟ್ಟಿ ವೈಡ್ ಆಗಿತ್ತಂತೆ. ಆ ಕೈಲಾಸಾಶ್ರಮ ನೋಡಿದ್ದೀರಾ ಋಷಿಕೇಶಲ್ಲಿ? ದಯಾನಂದ ಸರಸ್ವತಿ. ಅದಕ್ಕಿಂತ ಸ್ವಲ್ಪ ಮುಂದುಗಡೆ ಹೋದರೆ ಆ ಗಂಗಾ ನದಿ ರಾಮಜುಲಕ್ಕಿಂತ ಮುಂದುಗಡೆ ಅಲ್ಲಿ ಮೇನ್ ರೋಡ್ಗೆ ಬರುತ್ತೆ. ಕೈಲಾಸ್ ಗೇಟ್ ಅಂತ ಸ್ಟಾಪ್ ಹೆಸರು ಕೈಲಾಸ್ ಗೇಟ್ ಅಂತ ಅದು ಹೆಸರಾಗ್ಬಿಟ್ಟಿದೆ. ಅಂಥ ಒಂದು ಕೈಲಾಸಾಶ್ರಮ ಗೇಟ್ ಇದೆ ಅಲ್ಲ, ನೀವು ನೋಡಿದರೆ ಅರ್ಥ. ಅಲ್ಲಿ ತನಕ ಇತ್ತಂತೆ ನದಿ, ಅಷ್ಟು ವೈಡ್ ಇತ್ತು. ಅಂದರೆ ಸುಮಾರು ಒಂದು 400 ಮೀಟರ್ಸ್ ತನಕ ನದಿಯನ್ನು ಮಧ್ಯದಲ್ಲಿ ಕಟ್ಟೆ ಹಾಕಿಬಿಟ್ಟು ಇವರೆಲ್ಲ ಬಸ್ ಸ್ಟ್ಯಾಂಡು, ಬಿಲ್ಡಿಂಗ್ಸು ಇವೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿತ್ತಂದರೆ ತುಂಬ ಅದ್ಭುತವಾದ ಸಿನಾರಿಯೋ ಇತ್ತಂತೆ ಅಲ್ಲಿ. ಆ ಗುಂಡು ಗುಂಡು ಕಲ್ಲುಗಳು, ಮಧ್ಯದಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತಂತೆ. ಆ ಸುತ್ತಲೂ ಇದ್ದ ಮತ್ತೆ ಎಲ್ಲ ಮೊರಳು, ಎಷ್ಟು ಸಾಫ್ಟ್ ಮೊರಳು ಅಂದರೆ ಬೆಡ್ ಮೇಲೆ ಕೂತ್ಕೊಂಡಂಗೆ ಇರ್ತಾಯಿತ್ತಂತೆ. ಮಹಾತ್ಮರೆಲ್ಲ ಇನ್ನು ಟೆಂಪ್ರವರಿ ಪರ್ಣಕುಟಿಗಳು, ಎಷ್ಟು ದಿವಸ ಅವರು ಅಲ್ಲಿ ಇರಬೇಕು ಅಷ್ಟು ದಿವಸ ಟೆಂಪ್ರವರಿ ಪರ್ಣಕುಟಿಗಳು ಇಟ್ಕೊಂಡು ಮ್ಯಾಕ್ಸಿಮಮ್ಮು ಎಳೆ ಚಿಗುರಿಂದ ಮ್ಯಾಕ್ಸಿಮಮ್ ಊಟ ಸಿಗ್ತಾಯಿತ್ತಂತೆ. ಭಿಕ್ಷಾಟನೆಗೆ ಯಾವುದೋ ಆವಾಗ ಒಂದೇ ಒಂದು ಅನ್ನಕ್ಷೇತ್ರ, ನೇಪಾಳಿ ಅನ್ನಕ್ಷೇತ್ರ ಅಂತ ಒಂದು ಅನ್ನಕ್ಷೇತ್ರ ಇತ್ತಂತೆ. ಅಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಅಲ್ಲಿ ಆವಾಗವಾಗ ಮನೆಗಳು ಕೂಡ ಏನೇ ಇರಲಿಲ್ವಂತೆ, ಸ್ವಲ್ಪ ಹಂಗೆ ಸಾಧನೆ ಮಾಡ್ಕೊತಾ ಇದ್ರಂತೆ. ಆ ಥರ ಇದ್ದಾಗಲೇ ಏನು ಆಶ್ರಮ ಇಲ್ದಿರೇ ಇವರು ಧನರಾಜಗಿರಿ ಮಹಾರಾಜರು ಅಲ್ಲಿ ಆ ನದಿ ಪಕ್ಕದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡ್ರೆ ಅವ್ರ ಸುತ್ತಮುತ್ತಲ 200-250 ಮೆಂಬರ್ಸು ಸಾಧಕರು ಕೂತ್ಕೊಂಡು ಈ ವೇದಾಂತನೆಲ್ಲ ಕೇಳ್ತಾಯಿದ್ರಂತೆ. ಇನ್ನು ಸಾಮಾನ್ಯವಾಗಿ ಇನ್ನು ಅಷ್ಟು ಡೀಪಾಗಿಲ್ಲ, ಬಟ್ ಭಾಷ್ಯನೆಲ್ಲ ಟಚ್ ಮಾಡ್ತಾಯಿದ್ರಂತೆ. ಆ ಥರ ಇವರು ಜೀವನ ನಡೆಸ್ಕೊಂತ ಹಂಗೆ ಶಿಷ್ಯರೆಲ್ಲ ತಯಾರಾಗಿದ್ದಾರೆ. ಸುಮಾರು ಜನಕ್ಕೆ ದೀಕ್ಷೆ ಎಲ್ಲ ಕೊಟ್ಟು ಹಂಗೆಲ್ಲ. ಮತ್ತು ಒಂದು ದಿವಸ ಇನ್ನು ಶ್ರವಣದಲ್ಲಿ
ಮನಸ್ಸು ಹಣ್ಣಾಗ್ಬಿಡುತ್ತೆ, ಮತ್ತು ಅಲಂವೃತ್ತಿ ಬಂದ್ಬಿಡುತ್ತೆ, ಇನ್ನು ಸಾಕು ಸಾಕು ಅನ್ನೋದೊಂದು ಬಂದ್ಬಿಟ್ಟಿರುತ್ತೆ. ಇನ್ನು ಅಂಥ ಸ್ಥಿತಿಗೆ ಬಂದಾಗ ಅವರಿಗೆ ಪಾಠ ಮಾಡೋದಕ್ಕಾಗೋದಿಲ್ಲ. ಪಾಠ ಹೇಳ್ತಾ ಹೇಳ್ತಾ ಕೂಡ ಸುಷುಪ್ತಿ ಅವಸ್ಥೆ ಅಂತ ಸ್ಥಿತಿ ಕೊಟ್ಟೋಗ್ಬಿಡ್ತಾ ಇರ್ತಾರೆ. ಯಾಕಂದರೆ ಅತ್ಯಂತ ತುಚ್ಛ ಬುದ್ಧಿ ಬಂದ್ಬಿಟ್ಟಿರುತ್ತೆ. ಇದ್ರ ಬಗ್ಗೆ ಕೂಡ ಮೋಕ್ಷದ ಸಾಧನ ರೂಪದ ಶಾಸ್ತ್ರದ ಮೇಲೆ ಕೂಡ ಅತ್ಯಂತ ತುಚ್ಛ ಬುದ್ಧಿ ಬಂದುಬಿಟ್ಟಿರುತ್ತೆ. ಏನು ಇಂಪಾರ್ಟೆನ್ಸ್ ಅನ್ನೋ ಬುದ್ಧಿ ಇರೋದೇ ಇಲ್ಲ. ಸಣ್ಣ ಮಕ್ಕಳು ನ್ಯೂಸ್ ಚಾನಲ್ ಹಾಕಿದ್ರೆ ಹೆಂಗೆ ಸಡನ್ನಾಗಿ ನಿದ್ದೆಗೆ ಸ್ಲಿಪ್ ಆಗಿಬಿಡ್ತಾರೋ ಆ ಥರ ಪ್ರಪಂಚದಲ್ಲಿ ಯಾವುದರಲ್ಲೂ ಮಹತ್ವ ಬುದ್ಧಿ ಇರೋದಿಲ್ಲ ಅವರಿಗೆ. ಅದಕ್ಕೆ ಛೋಟಾ ಮಹಾರಾಜ್ ಕೂಡ ಅಷ್ಟೇ ಪಾಠ ಹೇಳ್ತಾ 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 ಹಂಗೆ ಸೈಲೆಂಟ್ ಆಗಿಬಿಡ್ತಾಯಿದ್ರು. ಮತ್ತು ಕಿವಿಯಲ್ಲಿ ಹೋಗಿ ಓಂಕಾರನಾದ ಮಾಡಿದ್ರೆ ಮತ್ತೆ ಬಹಿರ್ಮುಖೆ ಬಂದು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ರು. ಒಂದೇ ಕ್ಲಾಸ್ 4-5 ಸತಿ ಆಗಿಬಿಡ್ತಾ ಇತ್ತಂತೆ. ಇದ್ರ ಮೇಲೆ ಕೂಡ ಅವ್ರಿಗೆ ಅದು ಹೊಟ್ಟೋಗ್ಬಿಟ್ಟಿರುತ್ತೆ. ಇನ್ನು ಆ ಥರ ಆದಮೇಲೆ ಇನ್ನು ಅವರು ಇನ್ನು ಪಾಠ ಹೇಳೋದು ಉಪದೇಶ ಮಾಡೋದು ಕೂಡ ಕಡಿಮೆ ಆಗಿಬಿಡುತ್ತೆ. ಇನ್ನು ಸರಿ ಅಂತ ಶಿಷ್ಯರಿಗೆ ಹೇಳ್ಬಿಟ್ಟಿದ್ದು, ನಾನು ಇನ್ನು ಆ ವಿಚಾರ ಸಮಾಧಿಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ದು ಸೈಲೆಂಟಾಗಿ ಧ್ಯಾನದಲ್ಲಿ ಕೂತ್ಕೋಬೇಕಂತ ಕೂತ್ಕೊಂಡ್ಬಿಟ್ಟಿದ್ರಂತೆ. ಮತ್ತು ಕೂತ್ಕೊಂಡ್ಬಿಟ್ಟಿದ್ರೆ ಒಂದು ಸತಿ ಈಶ್ವರನ ಪ್ರತ್ಯಕ್ಷ ಆಯ್ತಂತೆ. ಪ್ರತ್ಯಕ್ಷ ಆಗಿಬಿಟ್ಟಿದ್ದೂ ನನ್ನದು ಶಿವಲಿಂಗ ಹರಿದ್ವಾರ್ ಕನಕಲಲ್ಲಿ ಆ ಜಾಗದಲ್ಲಿ ಅಲ್ಲೊಂದು ಶಿವಲಿಂಗ ಇದೆ, ಅಲ್ಲಿ ಪೂಜೆ ಆಗ್ತಾಯಿಲ್ಲ, ನೀನು ಆ ಶಿವಲಿಂಗನ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಪ್ರತಿಷ್ಠೆ ಮಾಡು ಅಂತ ಬಂತಂತೆ. ವೇದಾಂತಿಗಳಿಗೆ ವಿಚಾರ ಎಷ್ಟು ಸ್ಟ್ರಾಂಗಾಗಿ ಮಾಡಿರ್ತಾರೆ ಅಂದರೆ ಯಾವುದೇ ಪ್ರಕಾರದ ಮಹತ್ವ ಬುದ್ಧಿ ಇರೋದಿಲ್ಲ. ಯಾವುದೇ ಸಗುಣ ರೂಪದಲ್ಲಿ ಯಾರು ಬಂದರೂ ಕೂಡ ಇಲ್ಲಿ ನಾವು ಸಾಮಾನ್ಯ ಸಣ್ಣ ಪುಟ್ಟ ಭಾವಗಳೇ ಸ್ವಲ್ಪ ಮಹಿಮೆಗಳು ಅವು ತೋರಿಸ್ಬಿಟ್ರೆಗನ ಫುಲ್ ಸರೆಂಡರ್ ಆಗಿಬಿಡ್ತೀವಿ. ಅಲ್ಲಿ ಭಕ್ತಿ ಕೂಡ ಹೆಚ್ಚಾಗ್ಬಿಡುತ್ತೆ. ಇವರು ಸಿಕ್ಕಾಪಟ್ಟೆ ಶ್ರೇಷ್ಠ ಸಾಧುಗಳು ಅಂದ್ಬಿಟ್ಟು. ಬಟ್ ವೇದಾಂತಿಗಳಿಗೆ ಆ ಮಹತ್ವ ಬುದ್ಧಿ ಇರೋದಿಲ್ಲ. ಪಕ್ಕದಲ್ಲಿ ವಿಷ್ಣು ಪರಮಾತ್ಮ ಬಂದರೂ ಕೂಡ ಹಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಇವ್ರು ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ಬಿಡ್ತಾ ಇರ್ತಾರೆ. ಆ ಥರ ನಿಶ್ಚಯ ಆಗಿಬಿಟ್ಟಿರುತ್ತೆ ಅವರಿಗೆ. ಯಾಕಂದರೆ ಅವ್ರಿಗಿಂತ ಭಿನ್ನವಾಗಿ ಹೊರಗಡೆ ಯಾವುದಕ್ಕೂ ಮಹತ್ವ ಬುದ್ಧಿ ಕೊಡೋದಕ್ಕಾಗೋದಿಲ್ಲ. ವಿಚಾರದ ಪವರ್ ಹಂಗಿರುತ್ತೆ. ಅವರು ತಾನಾಗಿ ತನ್ನ ಸ್ವರೂಪನೇ ಅದು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರಲ್ಲ, ಹೊರಗಡೆಯವರು ವಿಷಯಗಳಿಗೆಲ್ಲ ಮಹತ್ವ ಬುದ್ಧಿ ಇರೋದಿಲ್ಲ. ಅವರು ರಿಯಾಕ್ಟ್ ಮಾಡಲಿಲ್ವಂತೆ. ಏನೋ ಒಂದು ಪ್ರಾಜೆಕ್ಟ್ ಆಗ್ತಾಯಿದೆ ಅಂತಕ್ಕಂಥದ್ದು ಹೊರಗಡೆ ಈ ಥರ ಅಂದ್ಬಿಟ್ಟು ಏನೂ ಆನ್ಸರ್ ಕೊಡಲಿಲ್ವಂತೆ. ಮತ್ತೆ ಇನ್ನೊಂದು ಸತಿ ಹಂಗೆ ಆಯ್ತಂತೆ. ಮತ್ತೇನೋ ಅವರು ನನಗೆ ಯಾಕೆ ಈ ಥರ ಸ್ಥಿತಿ ಬರ್ತಾಯಿದೆ, ಮಿಥ್ಯೆ ಅಥವಾ ದರ್ಶನ ಈ ಥರ ಎಲ್ಲ ಬರ್ತಾಯಿದ್ದ, ಮತ್ತೇನೋ ಅದಕ್ಕೆ ಆನ್ಸರೇ ಮಾಡಲಿಲ್ವಂತೆ. ಮತ್ತೆ 3ನೇ ಸತಿ ಬಂದಾಗ ಸ್ವಲ್ಪ ಶಾಸ್ತ್ರದ ಮಾತೆಲ್ಲ ಸ್ವಲ್ಪ ನೆನಪಿಗೆ ಬಂತಂತೆ. ಅವಿದ್ಯಾಲೇಶ ಇರೋ ತನಕ ತ್ರಿಪುಟಿಯಿಂದ ಯಾವುದೋ ಹೊರಗಡೆ ಜ್ಞಾನ ಆಗ್ತಿದೆ ಅಂದರೆ ಇನ್ನೂ ಅವಿದ್ಯಾಲೇಶ ಸ್ವಲ್ಪ ಇದೆ ಅಂದ್ಬಿಟ್ಟು. ಅವಿದ್ಯಾಲೇಶ ಇರೋ ತನಕ ಏನು ನಾವು ಸಗುಣ ಸಾಕಾರ ರೂಪದಲ್ಲಿ ಯಾವುದೋ ಒಂದು ಇಷ್ಟ ದೇವ ರೂಪದಲ್ಲಿ ಸೃಷ್ಟಿಕರ್ತ ಅಂತೆಲ್ಲ ಉಪಾಸನೆ ಮಾಡಿ ಎಲ್ಲ ಒಂದು ವಿಷಯಲೆಲ್ಲ ಇಟ್ಕೊಂಡಿರ್ತೀವೋ ಆ ಥರ ಪರದೇವತ ದರ್ಶನ ಆದಮೇಲೆ ಅಲ್ಲಿ ಆನ್ಸರ್ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅಲ್ಲಿ ತನಕ ಅವೆಲ್ಲ ಈಗ ವ್ಯಾಸ ಭಗವಾನರು ಶಂಕರಾಚಾರ್ಯ ಅವರಿಬ್ಬರು ಕಲ್ತ್ಕೊಂಡು ವ್ಯಾಸ ಭಗವಾನರ ಆರ್ಡ್ರನ್ನು ಅವರೊಂದು ರಿಕ್ವೆಸ್ಟನ್ನು ಶಂಕರಾಚಾರ್ಯರು ಓಕೆ ಅಂದ್ಬಿಟ್ಟಿದ್ದು ನಮ್ಮೆಲ್ಲ ಒಪ್ಕೊಳ್ಳೋದು, ಇವೆಲ್ಲ ಆ ಥರ ಶಾಸ್ತ್ರದಲ್ಲಿ ನಿಯಮಗಳಿರ್ತವೆ. ಸ್ವಾಮೀಜಿ, ಇವಾಗ ಅವಿದ್ಯ ಇರೋದನ್ನ ತ್ರಿಪುಟಿ ವ್ಯವಹಾರ ಸ್ವಲ್ಪ ಇರುತ್ತೆ ಅಂದ್ರಲ್ವ. ಈಗ ಜಾಗೃತ ಅವಸ್ಥೆಯಲ್ಲಿ ಕಳ್ಕೊಂಡ್ರು ಅವರಿಗೆ ಕನಸಲ್ಲಿ ಬರುತ್ತಲ್ವ ಸ್ವಾಮೀಜಿ. ಈ ಜಾಗೃತ ಅವಸ್ಥೆಯಲ್ಲಿ ನಾವು ಅದನ್ನು ಸ್ವರೂಪನ ಕಂಡ್ಕೊಂಡ್ರು ಕನಸಲ್ಲೂ ಅವ್ರಿಗೆ ಅಂದರೆ ಅಲ್ಲಿ ಅವ್ರಿಗೆ ಅವಸ್ಥೆಗಳೇ ಇರೋದಿಲ್ಲ. ಅವ್ರು ಅವಸ್ಥಾತೀತವಾಗಿರ್ತಾರೆ. ಅವಸ್ಥಾತೀತವಾಗಿ ಪರದೇವತ ದರ್ಶನ ಆಗಿದೆ ಅವರಿಗೆ. ಸ್ವಪ್ನ ಆಗಿದ್ರೆಗನ ಸ್ವಪ್ನದಲ್ಲಿ ಸಾತ್ವಿಕ ಸ್ವಪ್ನಗಳಾಗ್ತಿರ್ತವೆ. ಅದ್ರ ಬಗ್ಗೆ ಅವರು ಡಿಸ್ಕಷನ್ ಕೂಡ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಅದು ಪ್ರಾಬ್ಲಮೇ ಇಲ್ಲ. ಜಾಗೃತ ಅವಸ್ಥೆಯಲ್ಲಿ ಹೆಂಗೆ ಸುಖ ದುಃಖಗಳು ಟಚ್ ಆಗ್ತಿರ ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಇರ್ತಾರೋ ಅವರು ಸ್ವಪ್ನದಲ್ಲೂ ಕೂಡ ಅದೇ ಥರ ಸ್ವಪ್ನ ಬರ್ತಾ ಇರ್ತವೆ. ಇದು ಜಾಗೃತ ಅವಸ್ಥೆಯಲ್ಲಿ ಆ ರಿಯಾಲಿಟಿಯಿಂದ ಪರದೇವತ ದರ್ಶನ ಆಗಿದೆ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಎಲ್ಲ ನಡೀತಂತೆ. ಮತ್ತು ಅವರು 3ನೇ ಸತಿ ಮಾತಾಡಿದ್ರಂತೆ, ರಿಯಾಕ್ಟ್ ಆದ್ರಂತೆ. ಹೌದು ಪರಮಾತ್ಮ, ನಾವು ಸನ್ಯಾಸಿಗಳು, ನಮ್ಮ ಹತ್ರ ಭಸ್ಮ ಬಿಟ್ಟರೆ ಇನ್ನೇನು ಇಲ್ಲ. ಕನಸಲ್ಲಿ ಬಂದಿದ್ದು ರಿಯಲ್ ಆಗಿ ರಿಯಲ್ ಆಗಿ ಜಾಗೃತ ಅವಸ್ಥೆಯಲ್ಲಿ ಮಾತುಕತೆ ನಡೆದಿದ್ದು. ಕನಸಲ್ಲಿ ಬಂದರೂ ಕೂಡ ರಿಯಲ್ ಅನ್ಬೋದು. ಪರಮಾತ್ಮ ದರ್ಶನ ಕನಸಲ್ಲಿ ಬಂದರೂ ಕೂಡ ಅದು ಮಿಥ್ಯ ಅಲ್ಲ ಅಂತ ಶಾಸ್ತ್ರದಲ್ಲಿ ಯುಕ್ತಿಯಿಂದ ಸಿದ್ಧ ಮಾಡ್ತಾರೆ. ಅಲ್ಲೂ ಕೂಡ ನಾವು ಸತ್ಯ ಅಂತಲೇ ಸಂವಾದನೆ ಎಲ್ಲ ಮಾಡಿಕೊಂಡು ಇದು ಮಾಡಬೇಕು. ಯಾಕಂದರೆ ಪರಮಾತ್ಮನ ಸ್ವರೂಪ ಅದು ಅಷ್ಟೋ ಇಷ್ಟೋ ನಮಗೆ ಸಗುಣ ಸಾಕಾರ ಆದರೂ ಕೂಡ ನಾವು ಮೇಯ್ನು ಮತ್ತು
ಆ ಉಪಾಧಿ ರಹಿತವಾಗಿ ಶೋಧಿತ ತತ್ಪದಾರ್ಥ ಲಕ್ಷಿತ ಆದರೆ ಯಾವುದೋ ಒಂದು ಈಗ ಗುರುಗಳ ಉಪದೇಶ ಕೂಡ ಒಂದು ಶರೀರದಿಂದನೇ ನಾವು ತಗೊಂಡಿದ್ದೀವಲ್ಲ, ಅದಕ್ಕೆ ಮಹತ್ವ ಬುದ್ಧಿ ಕೊಟ್ಟಷ್ಟು ಆ ಸಗುಣ ಸಾಕಾರ ರೂಪ ಕೂಡ ಮಹತ್ವ ಬುದ್ಧಿ ಕೊಡಬೇಕಾಗುತ್ತೆ ಪರದೇವತ ದರ್ಶನ ಎಲ್ಲ ಆದಾಗ. ಆ ಥರ ರಿಯಾಕ್ಟ್ ಆದ್ರಂತೆ ಅವರು. ರಿಯಾಕ್ಟ್ ಆದಮೇಲೆ ಗುಡಿ ಕಟ್ಕೊಡ್ಬೇಕಂದ್ರೆ ನಮ್ಮ ಹತ್ರ ಹೆಂಗಿರುತ್ತೆ ಗುಡಿಗಳಂದರೆ ಇಲ್ಲೆಲ್ಲ ಕಟ್ಟದಂಗೆಲ್ಲ ಕಟ್ಬಿಟ್ಟು ಬಿಟ್ಬಿಡೋದಲ್ಲ. ಒಂದು ಸತಿ ಕಟ್ಬಿಡೋದು, ವರ್ಷಕ್ಕೆ ಒಂದು ಸತಿ ಪೂಜೆ ಮಾಡೋದು, 6 ತಿಂಗಳಿಗೆ ಒಂದು ಸತಿ ಪೂಜೆ ಮಾಡೋದು, ಅವೆಲ್ಲ ದೋಷಗಳು ಬರ್ತವೆ. ಒಂದು ಸತಿ ಶಿವನ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಡೈಲಿ ನಿತ್ಯ ಪೂಜೆಗಳು ನಡಿಬೇಕು ಯಥಾಶಕ್ತಿ. ಇಲ್ಲ ಅಂದರೆ ಆ ಕಟ್ಟಿಸೋ ಕೆಲಸಕ್ಕೆ ಹೋಗಬಾರ್ದು ಅವೆಲ್ಲ. ಆದ್ದರಿಂದ ಅವರು ನಮ್ಮ ಹತ್ರ ಹೆಂಗೆ ದುಡ್ಡಿದೆ, ಗುಡಿಯನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮ ಹತ್ರ ಏನೂ ವಿತ್ತ ಇಲ್ಲವಲ್ಲ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂದರೆ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ಗುಡಿ ಮೇಂಟೆನೆನ್ಸು ನಿಮ್ಮ ಮೇಂಟೆನೆನ್ಸು ಕೂಡ ನನ್ನದೇ. ಆದರೆ ಒಂದು ಕಂಡೀಷನ್ನು, ಡೈಲಿ ನೀವು ನನಗೆ ವೇದಾಂತನ ಕೇಳಿಸ್ಬೇಕು, ಅದೊಂದು ಕಂಡೀಷನ್ನು. ಅದಕ್ಕೆ ಕೈಲಾಸಾಶ್ರಮದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಹೇಳೋದು ಶಿವನಿಗೆ. ಕೊರೋನಾ ಸಮಯದಲ್ಲಿ ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗಿಂದ ಯಾರೂ ಅಲ್ಲಿ ಹತ್ರ ಕೂತ್ಕೊಳ್ಳೋದಕ್ಕೆ ಇರಲಿಲ್ಲ. ಯಾಕಂದರೆ ಅಲ್ಲಿ ಕೊರೋನಾ ಸುಮಾರು ಜನ ಬಂದು ಒಬ್ಬ ಮೃತ್ಯು ಕೂಡ ಆಯಿತು, ಒಬ್ಬ ಸಾಧುಗೆ ಕರೋನಾ ಸಮಯದಲ್ಲಿ. ಆದರೂ ಕೂಡ ಅಲ್ಲಿ ಪಾಠ ನಿಲ್ಲಿಸೋಂಗಿಲ್ಲ, ಶಿವನು ಕೊಟ್ಟಿರೋ ಮಾತದು. ಅವರೊಬ್ಬರೇ ಆಚಾರ್ಯರು ಮಂಡಲೇಶ್ವರು ಅಲ್ಲಿ ಕೂತ್ಕೊಂಡು ಮೈಕಿಂದ ಶಿವನಿಗೆ ಡೈಲಿ ವೇದಾಂತದ ಪಾರಾಯಣ ಆಗಲಿ ಪಾಠ ಆಗಲಿ ಮಾಡಲೇಬೇಕಾಗುತ್ತೆ, ಅದು ಕಂಡೀಷನ್. ಅದೇ ಕಂಡೀಷನ್ ಮೇಲೆ ನಡೀತಾ ಇದೆ. ಅದಕ್ಕೆ ಅವರು ಏನೇ ಫಂಡ್ ರೈಸಿಂಗ್ ಆಗಲಿ ಏನೇ ಆಗಲಿ ಏನೂ ಹಾರಾಟ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ತಾನಾಗಿ ತಾನು ಎಷ್ಟು ಜನ ಸ್ಟ್ರೆಂತ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಏನಾದರೂ ಆಗಲಿ ಅಲ್ಲಿ ಮಾತ್ರ ಮೇಂಟೆನೆನ್ಸ್ ಮಾತ್ರ ಆರಾಮಾಗಿ ನಡ್ಕೊತ ಹೋಗ್ತಾ ಇರುತ್ತೆ. ಮತ್ತು ಕನಕಲಲ್ಲಿ ಹೇಳ್ತಾರೆ, ಇಂಥ ಒಂದು ಮರದ ಕೆಳಗಡೆ ಶಿವಲಿಂಗ, ಅದ್ರ ಮೇಲೆ ರೆಡ್ ಕಲರ್ ಪ್ಯಾಚಿಂಗ್ ಇದೆ ಅಂದ್ಬಿಟ್ಟು ಎಲ್ಲ ಚಿಹ್ನೆ ಎಲ್ಲ ತೋರಿಸ್ತಾರೆ. ಮತ್ತು ಇವ್ರ ಶಿಷ್ಯರ ಜೊತೆ ಅಲ್ಲಿ ಹೋಗಿ ನೋಡಿದ್ರೆ ಆ ದಕ್ಷ ಮಂದಿರಕ್ಕಿಂತ ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಅಲ್ಲಿ ನಿಜವಾಗ್ಲೂ ಅಲ್ಲಿ ಶಿವಲಿಂಗ ಇತ್ತಂತೆ. ಅದು ಚರಿತ್ರೆ ಕೇಳಿದ್ರಂತೆ, ಯಾಕೆ ಈ ಶಿವಲಿಂಗ ಈ ಮರದ ಕೆಳಗಡೆ ಹುತ್ತ ಥರ ಎಲ್ಲ ಬೆಳೆದುಬಿಟ್ಟು ಪೂಜೆಯನ್ನು ಆಗ್ತಿರ್ಲಿಲ್ಲಂತೆ. ಯಾರೋ ಹಂಗೆ ನಾರ್ಮಲ್ಲಾಗಿ ಪ್ರತಿಷ್ಠೆ ಮಾಡ್ದಂಗೆ ಅಲ್ಲಿ ಫಿಕ್ಸ್ ಮಾಡಿದ್ರಂತೆ. ಏನಿದ್ರ ಚರಿತ್ರೆ ಅಂದರೆ ಈಗ ಮತ್ತೆ ಗೊತ್ತಾಯ್ತಂತೆ, ಯಾರೋ ಒಬ್ಬ ಸಾಧು ಆ ಸಮಯದಲ್ಲಿ ನರ್ಮದಾ ನದಿ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಆ ಶಿವಲಿಂಗನ ತೊಗೊಂಬಂದ್ಬಿಟ್ಟು ಅಲ್ಲಿ ಗುಡಿಸಲು ಥರ ಕಟ್ಕೊಂಡು ಅದನ್ನು ಡೈಲಿ ನಿತ್ಯ ಪೂಜೆಗಳು ಮಾಡ್ಕೊತ, ಗಂಗಾಜಲ ಅಭಿಷೇಕ ಮಾಡ್ಕೊತ, ಅದಕ್ಕೆ ಪೂಜೆ ಮಾಡ್ಕೊತ ಅಲ್ಲಿ ಶರೀರ ತ್ಯಾಗ ಮಾಡಿಬಿಟ್ಟಿದ್ದಾನೆ. ಶರೀರ ತ್ಯಾಗ ಮಾಡಿಬಿಟ್ಟು ಬಿಟ್ಬಿಟ್ಟ ಮೇಲೆ ಇನ್ನು ಮತ್ತೆ ಅಲ್ಲಿ ಮೊದಲೇ ಆಗೆಲ್ಲ ಕಾಡು ಥರನೇ ಇತ್ತು. ಯಾರು ಹೋಗಿ ಅದು ಮರದ ಕೆಳಗಡೆ ಅದು ರಿಮೋಟಾಗಿರೋದ್ರಿಂದ ಯಾರು ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿದ್ರೆ ಹಂಗೆ ನಿಂತು ಬಿಟ್ಟಿದೆ. ಮತ್ತು ಅದು ಸಾಧು ನಿಜವಾದ ಸಾಧು ಅನಿಸುತ್ತೆ, ಆ ಶಿವಲಿಂಗಕ್ಕೆ ಅಷ್ಟೊಂದು ಮಹಿಮೆ ಇದೆ ಅನಿಸುತ್ತೆ. ಇನ್ನು ಹೋಗಿ ನೋಡಿ ಮತ್ತು ಚರಿತ್ರೆ ಅಲ್ಲಿಂದ ತಗೊಂಬಂದು ಕೈಲಾಸಾಶ್ರಮದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಪ್ರತಿಷ್ಠೆ ಮಾಡಿದ ಮೇಲೆ ವೈರಾಗ್ಯ ಹೆಚ್ಚಿರೋರು ಪರಿಗ್ರಹಕ್ಕೆ ತುಂಬಾ ದೂರದಲ್ಲಿರ್ತಾರೆ. ಆವಾಗ ಧನರಾಜಗಿರಿ ಮಹಾರಾಜರು ಮಹಿಮೆಗಳು, ಅನಿಮಗರಿಮಾದಿ ಸಿದ್ಧಿಗಳು ತುಂಬ ಉತ್ತರಾಖಂಡಲ್ಲೆಲ್ಲ ಪ್ರಸಿದ್ಧ ಆಗಿತ್ತು. ಅಲ್ಲಿ ಟಿಹರಿ ರಾಜ ಇದ್ದಂತೆ, ಬ್ರಿಟಿಷ್ ಸರ್ಕಾರ ಇತ್ತಂತೆ, ಆದರೂ ಕೂಡ ರಾಜರಿಗೆ ಫುಲ್ಲು ಅಧಿಕಾರ ಇತ್ತಂತೆ. ಅವರು ಈ ಕಂಪ್ಲೀಟು ಈ ಕಾಡಲ್ಲಿ ನಿಮಗೆ ಎಷ್ಟು ಬೇಕೋ ಜಮೀನು ಅಷ್ಟು ತಗೊಳ್ಳಿ ಅಂದ್ಬಿಟ್ಟು ಆಫರ್ ಫ್ರೀಯಾಗಿ ಕೊಟ್ಟನಂತೆ. ಆದರೆ ಅವರು ಇನ್ನು ವೇದಾಂತಿಗಳೆಲ್ಲ, ನೋಡಪ್ಪ ನಮಗೆ ಇವೆಲ್ಲ ಏನು ಅವಶ್ಯಕತೆ ಇಲ್ಲ, ಆದರೆ ಈ ಗ್ರಂಥಗಳಿದಾವೆ ನಮ್ಮದೊಂದು, ಇಲ್ಲಿ ಸ್ವಾಧ್ಯಾಯ ನಡೆಸ್ಕೊತಾ ಇದ್ವಿ. ಈ ಗ್ರಂಥಗಳು ಮಳೆ ಬಂದಾಗ ಈ ಗುಡಿಸಿನಲ್ಲಿ ನೆಂದೋಗ್ಬಿಟ್ಟು ಸ್ವಲ್ಪ ನಾಶ ಆಗ್ತಾಯಿದೆ. ಆವಾಗ ಬುಕ್ಸ್ ಅಂದರೆ ತುಂಬ ರೇರಲ್ಲ, ತುಂಬ ಕಷ್ಟ. ಅದಕ್ಕೆ ಇವುಗಳ ಸಲುವಾಗಿ ಒಂದು ರೂಮ್ ಕಟ್ಬಿಡು, ನೀನು ಮಾಡಬೇಕೇನಾದರೂ ಅನಿಸ್ಕೊಂಡೆ ಅಂತ. ಅದಕ್ಕೆ ಕೈಲಾಸಾಶ್ರಮ ಗುಡಿಗೆ ಎದುರುಗಡೆ ಇರೋ ಒಂದು ರೂಮು ಆವಾಗ ಟಿಹರಿ ರಾಜ ಕಟ್ಸ್ಕೊಟ್ಟಿದ್ದ. ಅದು ರೂಮ್ ಟಿಹರಿ ರಾಜ ಅಂದರೆ ಯಾವ ಸ್ಟೇಟ್? ಇದು ಜಿಲ್ಲೆ ಇದೆ ಉತ್ತರಾಖಂಡಲ್ಲಿ. ಅವರು ಬ್ರಿಟಿಷರೆಲ್ಲ ರಾಜರ ಜೊತೆ ಎಲ್ಲ ರಾಜಿ ಮಾಡಿಕೊಂಡು, ಈ ಮೈಸೂರು ರಾಜರು ಹೆಂಗಿದ್ರು ಬ್ರಿಟಿಷರಿಗೆ ಅನುಕೂಲವಾಗಿ, ಆ ಥರ ಎಲ್ಲ ರಾಜರು ಹಂಗೆ ಅನುಕೂಲವಾಗಿ ಅವ್ರಿಗೆ ಸ್ಯಾಲ್ರಿ ಥರ ಎಲ್ಲ ಹೋಗ್ತಾಯಿತ್ತಂತೆ ರಾಜರಿಗೆ. ಸ್ಟೇಟ್ ವೈಸಲ್ಲೆಲ್ಲ ಅವ್ರಿಗೂ ಸ್ವಲ್ಪ ಪವರ್ಸ್ ಕೊಟ್ಟಿದ್ದರು. ಆ ಥರ ಬಿಟ್ಟರು, ಪೂರ್ತಿ ಕೊಟ್ಟರು ಕೂಡ ತಗೊಂಡಿರಲಿಲ್ವಂತೆ. ಇನ್ನು ಆ ಥರ ಫಸ್ಟ್ ಅದೊಂದು ರೂಮ್ ಸ್ಟಾರ್ಟ್ ಆಗಿದೆ, ಮಿಕ್ಕಿದ್ದೆಲ್ಲ ಗುಡಿಸಲೇ ಇತ್ತಂತೆ ಅವರಿರೋ ತನಕ. ಆ ಥರ ಇದ್ದಾಗ ಅವರು ಶಿಷ್ಯರಿಗೆ, ಇನ್ನು ಶಿವನಿಗೆ ಮಾತು ಕೊಟ್ಟಿದ್ದಾರೆ,
ಎಷ್ಟು ಶಿಷ್ಯರ ಮೇಲೆ ಈ ವೇದಾಂತ ಸ್ವಾಧ್ಯಾಯ ಮಾಡೋರ ಮೇಲೆ ಎಷ್ಟು ಪ್ರೀತಿ ಇತ್ತಂದರೆ, ಅಲ್ಲಿ ಶಿಷ್ಯರು ಸ ಓದ್ಕೊಂತ ಚಪ್ಪಲಿ ಏನಾದರೂ ಕಟ್ ಆಗಿಬಿಟ್ಟು ಎಲ್ಲ ಒಂದು ಮೂಲೆಗೆ, ಎಲ್ಲೋ ಒಂದು ಕಡೆ ಮೂಲೆಗೆ ಹಾಕಿದರೆ, ಹರಿದ್ವಾರ ಅಲ್ಲಿಂದ 28 ಕಿಲೋಮೀಟರ್ಸ್ ಇರುತ್ತೆ ಹರಿದ್ವಾರದಲ್ಲಿ ಭಂಡಾರ ಆಗುತ್ತೆ. ಭಂಡಾರ ಅಂದರೆ ಯಾರೋ ಒಬ್ಬರು ಭಕ್ತರು ಬಂದುಬಿಟ್ಟಿದ್ದನು ಸಾಧುಗಳಿಗೆ ಅನ್ನದಾನ ಮಾಡಿಸ್ತಾರೆ. ಅನ್ನದಾನ ಮಾಡಿಸ್ಬಿಟ್ಟು ಉತ್ತರ ಭಾರತದಲ್ಲಿ ಕಂಪಲ್ಸರಿ ದಕ್ಷಿಣ ಕಂಪಲ್ಸರಿ ಇರುತ್ತೆ. ಇವಾಗ 150 ಹಂಗೆ ಅವ್ರ ಶಕ್ತಿ ಯಥಾಶಕ್ತಿ ಕೊಡ್ತಾ ಇರ್ತಾರೆ. ಆವಾಗ 2 ರೂಪೀಸ್ ಅಂತೆ. 2 ರೂಪೀಸ್ ಅದು ಏನು, ಆ ಭಂಡಾರಕ್ಕೆ ಪರ್ಚಿ ಒಂದು ಕೊಡ್ತಾರೆ. ಆವಾಗ 2 ರೂಪೀಸ್ ಅಂದರೆ ತುಂಬ ದೊಡ್ಡ ಮಹಿಮೆ ಇತ್ತಂತೆ ಅದಕ್ಕೆ. ಅದು ಕೇವಲ ಇದರ ಆಶ್ರಮದ ಮಂಡಲೇಶ್ವರಗಳು ಅಂತ ಟಾಪ್ ಪ್ರಿಯಾರಿಟಿ ಇರೋರಿಗೆ ಅಂತ ಒಂದು ಭಂಡಾರ ಮಾಡಿ ಇನ್ವೈಟ್ ಮಾಡ್ತಿದ್ರಂತೆ. ಆ 2 ರೂಪೀಸ್ ಸಲುವಾಗಿ 28 ಕಿಲೋಮೀಟರ್ಸ್ ಅಲ್ಲಿಂದ ನಡ್ಕೊಂಬರ್ಬೇಕು ಋಷಿಕೇಶ್ಗೆ. ಮತ್ತು ಅವ್ರ ಸಲುವಾಗಿ ಎಲ್ಲ ಅವ್ರು ಹೋಗ್ತಿರ್ಲಿಲ್ವಂತೆ. ಈಗ ಶಿಷ್ಯರ ಚಪ್ಪಲಿಗಳೆಲ್ಲ ಹರಿದೋಗ್ಬಿಟ್ಟಿದೆ, ಎಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಮತ್ತು ಕಾಡಿಗೆ ಡೈಲಿ ಕಟ್ಟಿಗೆಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಎಲ್ಲ ಹೋಗ್ಬೇಕಾಗುತ್ತೆ. ಸರಿ ಅಂದ್ಬಿಟ್ಟು ಮುಳ್ಳು ಎಲ್ಲ ಚುಚ್ಚುತ್ತೆ ಅಂದ್ಬಿಟ್ಟು ಆ ಶಿಷ್ಯರ ಚಪ್ಪಲಿಗಳೆಲ್ಲ ತೆಕ್ಕೊಂಡು ಒಂದು ಚೀಲದಲ್ಲಿ ಹಾಕ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಋಷಿಕೇಶಿಂದ ಹರಿದ್ವಾರ ತನಕ ಶಿಷ್ಯರ ಚಪ್ಪಲಿಗಳನ್ನು ಭುಜದ ಮೇಲೆ ಎತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆ ಭಂಡಾರ ತಿಂದು ಆ ಬಂದಿರೋ 2 ರೂಪೀಸಲ್ಲಿ ಅಲ್ಲಿ ಚಪ್ಪಲಿ ಹೊಳೆಯೋನಿಗೆ ಕೊಟ್ಬಿಟ್ಟು ಎಲ್ಲ ಚಪ್ಪಲಿಗಳು ಹೊಲಿಸ್ಕೊಂಡು ಮತ್ತೆ ಚೆನ್ನಾಗಿ ನೀರಲ್ಲಿ ತೊಳೆದುಕೊಂಡ್ಬಂದು ಅಲ್ಲಿ ಆಶ್ರಮದಲ್ಲಿ ಬಿಡ್ತಾಯಿದ್ರಂತೆ. ಅದಕ್ಕೆ ಶಿಷ್ಯರಿಗೆ ಅವ್ರಿಗೆ ವಿಪರೀತವಾದ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು. ಯಾರು ಮಾಡ್ತಾರೆ ಅಂತಂದರೆ ಗುರುಗಳಂದರೆ ಸುಮ್ಮನೆ ಎಲ್ಲ ಸೇವೆ ತಗೊಳ್ಳೋದೇ ಎಲ್ಲ ಆ ಥರ ಭಾವನೆ ಇರುತ್ತೆ. ವಿದ್ಯಾರ್ಥಿಗಳು ಅವ್ರ ಶಿಷ್ಯರ ಮೇಲೆ ಪರಸ್ಪರವಾಗಿರುತ್ತೆ ಅದು ಆ ಭಾವನೆ. ಮತ್ತು ಒಂದು ಸತಿ ಅದು ಗೋಧಿಯನ್ನು ರುಬ್ಬೋದು, ಬೀಸೋ ಕಲ್ಲಿಗೆ ಅದನ್ನು ಎಲ್ಲ ಡಾಟ್ಸ್ ಮಾಡ್ತಾರಲ್ಲ, ಆ ಡಾಟ್ಸಲ್ಲಿ ಸಾಣೆ ಹೊಡೆಯೋದು, ಅದು ತಿಪ್ಪಿ ಎಲ್ಲ ಸ್ಮೂತ್ ಆಗಿಬಿಟ್ಟಿದ್ರೆ ಅದನ್ನು ಓಡಿಸ್ಕೊಂಬರ್ಬೇಕಂತೆ. ಆ ಋಷಿಕೇಶ ಆ ಪ್ರಾಂತದಲ್ಲಿ ಎಷ್ಟು ಆವಾಗ ಏನು ಅಂದರೆ ಕಾಡು ಥರ ಇತ್ತಲ್ಲ, ಒಂದು ಈ ಥರದ್ದೊಂದು ಟೂಲ್ ಸಿಗ್ತಿರ್ಲಿಲ್ವಂತೆ ಅಲ್ಲಿ, ಏನು ಶಾಪ್ ಗೀಪ್ ಏನು. ಅಲ್ಲಿಂದ ಸಾರಂಗ್ಪುರ್ ಅಂತ 100 ಕಿಲೋಮೀಟರ್ಸು, ಅದು ಜಮುನಾನಗರ ಅಂತ, ಅದು ಅಲ್ಲಿಗೆ ಹೋಗ್ಬಿಟ್ಟು ಅದು ಓಡಿಸ್ಕೊಂಬರ್ಬೇಕಂತೆ. ಆ ಸುತ್ತಮುತ್ತ ಎಲ್ಲೂ ಅದು ಒಂದು ಸುತ್ತಿ ಮತ್ತು ಅದು ಕೂಡ ಸಿಗ್ತಿರ್ಲಿಲ್ವಂತೆ. ಆವಾಗ ಚೆಕ್ ಪೋಸ್ಟಲ್ಲಿ ಅದು ಬಂಡೆ ಆಗಿನ ದೊಡ್ಡ ಸೈಜಲ್ಲ, ದೊಡ್ಡಲ್ಲ, ಈಗಲೂ ಆ ಬಂಡೆ ಹಂಗೆ ಇಟ್ಟಿದ್ದಾರೆ. ಆ ಬಂಡೆ ಒಬ್ಬ ವ್ಯಕ್ತಿ 3 ಜನ ಎತ್ತಬೇಕು ಆ ಬಂಡೆ, ಅಷ್ಟು ಭಾರ ಇದೆ, ಕೆಳಗಡೆದು ಮೇಲ್ಗಡೆದು. ಒಂದು ಪೀಸ್ ಅಪ್ಪರ್ ಪೀಸ್ ಎತ್ತೋದಕ್ಕಾಗೋದಿಲ್ಲ ಅಂಥದ್ದು. ಕಂಪ್ಲೀಟು ಅದು 2 ಪೀಸನ್ನು ಭುಜದ ಮೇಲೆ ಇಟ್ಕೊಂಡು ಬೆಳಗ್ಗೆ 100 ಕಿಲೋಮೀಟರ್ಸ್ ಇರುವಂಥ ಸಾರಂಗ್ಪುರ್ಗೆ ಭುಜದ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗಿದ್ದಾರಂತೆ, ಅದು ಸಾಣೆ ಓಡಿಸ್ಕೊಂಬರೋದಕ್ಕೆ. ಅಲ್ಲಿ ಚೆಕ್ ಪೋಸ್ಟಲ್ಲಿ ಅಲ್ಲೇ ಒಬ್ಬ ಇದು ಗೆಟಪ್ ನೋಡ್ಬಿಟ್ನಂತೆ, ಏನಿದು ಅಂತ, ನಿಮ್ಗೆ ಈ ಥರ ಸಾಣೆ ಓಡಿಸ್ಕೊಂಬರಬೇಕು ಅಂತ. 100 ಕಿಲೋಮೀಟ್ರಿಗೆ ನೀನು ಬೆಳಗ್ಗೆ ಹೋಗಿ ಸಾಯಂಕಾಲ ರಿಟರ್ನ್ ಬಂದುಬಿಡ್ತೀಯ ಅಂದರೆ ಬರ್ಬೋದು ಅಂತ. ಬೆಳಗ್ಗೆನೇ ಬ್ರಹ್ಮಮುಹೂರ್ತಲ್ಲೇ ಪ್ರಯಾಣ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ವಾಪಸ್ ಬಂದುಬಿಡ್ತೀನಿ ಅಂತ. ಮತ್ತು ಯೋಗಿ ಪುರುಷರು ಸಿಕ್ಕಾಪಟ್ಟೆ ಭಯಂಕರವಾಗಿರ್ತದೆ. ಇನ್ನು ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ರಿಟರ್ನ್ ಆಗಿಬಿಟ್ನಂತೆ ಅದು ಸಿದ್ಧಿಗಳು ಇರ್ತಾವಮ್ಮ, ಅವು ಕೆಪ್ಯಾಸಿಟಿ. ಮತ್ತು ಅವರು ಶರೀರನೂ ಸಿಕ್ಕಾಪಟ್ಟೆ ಪುಷ್ಟಿ ಇತ್ತಂತೆ. ಅವರು ರೊಟ್ಟಿ ಕೂಡ ಕೌಂಟಿಂಗಲ್ಲೆಲ್ಲ ತಿಂತಾಯಿದ್ದಂತೆ, ಹಿಂಗೆ ಇಡ್ತಾಯಿದ್ರಂತೆ. ಇಷ್ಟು ಹೈಟಿಗೆ ಎಷ್ಟು ಚಪಾತಿಗಳಾಗ್ತಾವೋ ಅಷ್ಟು ರೊಟ್ಟಿ ತಿಂತಾಯಿದ್ದಂತೆ. ಅಷ್ಟು ಜಠರಾಗ್ನಿ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತಂತೆ ಅವ್ರದ್ದು. ಆ ಥರ ಯಾರು ಮಾಡ್ತಾರೆ ಹೇಳಿ ನೋಡಿ, ಶಿಷ್ಯರ ಸಲುವಾಗಿ ಅಷ್ಟೊಂದು ರಿಸ್ಕ್ ತಗೊಂಡು ಶಿಷ್ಯರು ಕಂಫರ್ಟ್ ಸಲುವಾಗಿ ಗುರು ಕಷ್ಟಪಡೋದು. ಮತ್ತು ಈ ಥರ ಎಲ್ಲ ಮಾಡ್ತೀರಿ. ಮತ್ತು ನಮಗೆ ಬೇಜಾರಾಗೋಯ್ತು, ಎಷ್ಟೊತ್ತು ನೀವು ಊಟ ಹಾಕ್ಕೊಟ್ಟಿದ್ದು, ಎಷ್ಟು ಓವರ್ ಸ್ಟ್ರೈನ್ ಆಗೋಯ್ತು ಅಂತ ತುಂಬಾನೇ ನಮಗೆ. ಇಲ್ಲ ಆ ಥರ ಸ್ಟ್ರೈನ್ ಹೆಂಗೆ ಆಗುತ್ತೆ? ಆಧ್ಯಾತ್ಮಿಕ ಚಿಂತನೆ ಸತ್ಸಂಗ ಯಾವತ್ತೂ ಸ್ಟ್ರೈನ್ ಆಗೋದು. 4-5 ಅವರ್ಸ್ ಮಾತಾಡಿದ್ದೀರ ಸ್ವಾಮೀಜಿ. ಬೆಳಗ್ಗೆನೇ ಇವ್ರ ಹತ್ರ ಹೇಳಿದೆ ನಾನು, ಸ್ವಾಮೀಜಿ ಇವ್ರ ಹತ್ರ ಎಲ್ಲ ಹೆಂಗೆ ಅಷ್ಟು 5 ಅವರ್ಸ್ ಅದೆಲ್ಲ ಸ್ಟ್ರೈನ್ ಆಗೋದಿಲ್ಲ. ಆಧ್ಯಾತ್ಮಿಕ ಚಿಂತನೆ ಯಾವತ್ತೂ ಸ್ಟ್ರೈನ್, ಇನ್ನೂ ಎನರ್ಜಿ ಊರ್ಜಾ ಬರುತ್ತೆ, ಅದು ಎಕ್ಸ್ಟ್ರಾರ್ಡಿನರಿ ಶಕ್ತಿ ಬರುತ್ತೆ ಅದರಲ್ಲಿ.
వినేవాళ్ళు ఇంట్రెస్ట్ ఉంటే ఇంకా ఉత్సాహం ఉంటుంది. ఉత్సాహం ఉంటుంది. మనం వినేవాళ్ళు ಇಲ್ಲ ಆ ಥರ ಅಲ್ಲ ಅವ್ರನ್ನ ಕೇಳಬೇಕು ಅದಕ್ಕೆ ಇಬ್ಬರೇ ಬಂದಾರೆ ನೋಡಿ. ಸರಿ ಸರಿ. ಆ ಥರ ಅವರು ಚರಿತ್ರೆ ಬನ್ನಿ. ಅಷ್ಟು ಅವ್ರ ಚರಿತ್ರೆ ಅಷ್ಟು ಅದ್ಭುತವಾಗಿರುತ್ತೆ. ಮತ್ತು ಶಿಷ್ಯರು ಯೋಚನೆ ಮಾಡಿ ಅಷ್ಟೊಂದು ಅಂಥ ಗುರುಗಳ ಮೇಲೆ ಶಿಷ್ಯರಿಗೆ ಎಷ್ಟು ಅಟ್ಯಾಚ್ಮೆಂಟ್ ಇರ್ಬೋದು. ಆ ಅಟ್ಯಾಚ್ಮೆಂಟಿಂದ ಏನಾಗಿರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಇನ್ನು ಅವ್ರ ಶರೀರ ಬಿಡುವಂಥ ಸಮಯ ಬಂದಿರುತ್ತೆ. ಎಲ್ಲರನ್ನೂ ಕರೆಸಿಬಿಟ್ಟಿದ್ದು ಎಲ್ಲರನ್ನೂ ಕರೆಸ್ಬಿಟ್ಟಿದ್ದು ಇನ್ನು ಸಮಯ ಆಗೋಗಿದೆ, ಶರೀರ ಬಿಟ್ಟು ಹೋಗ್ತಾ ಇದ್ದೀನಿ, ನೀವು ಹೇಳಿಕೊಟ್ಟಿರೋ ವೇದಾಂತನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿಬಿಟ್ಟಿದ್ದು. ಇನ್ನು ಶರೀರದಿಂದ ಪ್ರಾಣ ಅದು ಹೊರಗಡೆ ಹೋಯ್ತಂತೆ. ಅವ್ರು ಇನ್ನು ಕೆಳಗಡೆ ಬಿದ್ದರಂತೆ. ಕೆಳಗಡೆ ಬಿದ್ದೋಗ್ಬಿಟ್ರೆ ಆ ಸುತ್ತಮುತ್ತ ಇದ್ದ ಶಿಷ್ಯರು, ಅದರಲ್ಲಿ ಬಡೆ ಮಹಾರಾಜು ಇರ್ತಾನೆ. ಈ ಸಂಸ್ಥಾಪಕರ ಶಿಷ್ಯನೇ ಬಡೆ ಮಹಾರಾಜು. ಆ ಬಡೆ ಮಹಾರಾಜದು ದೊಡ್ಡ ಚರಿತ್ರೆ ಇದೆ. ಸುಮಾರು ಜನಕ್ಕೆ ಪಾಠ ಹೇಳ್ಕೊಟ್ಟಿರೋದು. ನಮ್ಮ ತಾತ ಗುರುಗಳು ಕೂಡ ಅವರೇ ಪಾಠ ಹೇಳ್ಕೊಟ್ಟಿರೋದು. ಅವರು ಚೋಟ ಮಹಾರಾಜ್ ಅವ್ರಿಗೆ ಗುರುಗಳು ಅವರೇ ಬಡೆ ಮಹಾರಾಜ್ ಅಂದ್ಬಿಟ್ಟು. ಆ ಬಡೆ ಮಹಾರಾಜು ವಿದ್ವತ್ತಲ್ಲಿ ವಿದ್ಯಾವಾಚಸ್ಪತಿ ಅಂತ ಬಿರುದು ಕೊಟ್ಟಿರ್ತಾರೆ ಅವರು. ಚೋಟ ಮಹಾರಾಜ ಬಡೆ ಮಹಾರಾಜರು ಗುರುಗಳು ಚೋಟ ಮಹಾರಾಜರು. ಚೋಟ ಮಹಾರಾಜು ಗುರುಗಳು ಬಡೆ ಮಹಾರಾಜು ಗುರುಗಳು ಇವರು ಸಂಸ್ಥಾಪಕರು ಧನರಾಜಗಿರಿ. ಇನ್ನೊಂದು ಸರಿ ಫೌಂಡರು ಧನರಾಜಗಿರಿ. ಇವರು ಶಿಷ್ಯರು ಬಡೆ ಮಹಾರಾಜ್. ಹಾಂ ಹಾಂ ಬಡೆ ಮಹಾರಾಜರ ಶಿಷ್ಯರು ಚೋಟೆ ಮಹಾರಾಜ್. ಫಸ್ಟ್ ದೇಹ ತ್ಯಾಗ ಮಾಡಿದ್ದು ಫೌಂಡರ್. ಅವರು ದೇಹ ತ್ಯಾಗ ಮಾಡುವಾಗ ಬಡೆ ಮಹಾರಾಜ್ ಕೂಡ ಶಿಷ್ಯರ ಗ್ರೂಪಲ್ಲಿ ಅವರು ಒಬ್ಬರಿದ್ದಾರೆ. ಸುಮಾರು ಜನ ಇದ್ದಾರೆ. ಧನರಾಜಗಿರಿ ಮಹಾರಾಜದ್ದು ಶಿಷ್ಯ ಮಂಡಳಿ ದೊಡ್ಡ ದೊಡ್ಡ ಅಜಾನ್ ಬಾಹುರೇ ಇದ್ದಾರೆ. ಈ ಬಡೆ ಮಹಾರಾಜ್ ಅಂತ ವಿದ್ಯಾವಾಚಸ್ಪತಿ ವೇದಾಂತದಲ್ಲಿ ಅಷ್ಟು ನಿಷ್ಠ ಇರೋವಂಥವ್ರು ಎಲ್ಲರೂ ಸಣ್ಣ ಮಕ್ಕಳ ಥರ ಆಳ್ತಾ ಇರ್ತಾರಂತೆ. ಯಾಕಂದರೆ ಅವ್ರ ಗುರುಗಳ ಮೇಲೆ ಇರೋ ಅಟ್ಯಾಚ್ಮೆಂಟ್ ಹಂಗಿರುತ್ತೆ. ಗುರುಗಳ ಶರೀರ ಇಲ್ಲ ಅಂದ್ಬಿಟ್ಟು ಸಣ್ಣ ಮಕ್ಕಳ ಥರ ಅದು ಇಕ್ಕಪ್ಸನೆ ಅಂತೆಲ್ಲ ಆಡ್ತಾರಲ್ಲ, ಆ ಥರ ಆಡ್ತಾ ಇದ್ದಾರಂತೆ. ಅಷ್ಟು ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ. ಆವಾಗ ಅವರು ಮತ್ತೆ ಪ್ರಾಣನ ವಾಪಸ್ ತೊಗೊಂಬಂದು ಎದ್ದು ಬಿಟ್ಟಿದ್ದು ಅದು ಸ್ವಲ್ಪ ಮಾತಾಡ್ತಾರೆ. ಅದು ತುಂಬ ಅದ್ಭುತವಾಗಿದೆ. ಶರೀರ ಇದು ಹಿಂದಿಯಲ್ಲಿ ಓದ್ಬಿಟ್ಟು ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. शरीर त्याग के समय से 3 घंटा प्रथम स्वामी जी महाराज की कुछ काल तक किंचित मूर्छा सी हो गई थी. मूर्छा तरह आ तरह ಒಂದು ಸ್ಥಿತಿ ಆಗಿಬಿಟ್ಟಿತ್ತು. उस समय में उनके समीप बैठी हुई शिष्य मंडली में शोक छा गया. किसी के नेत्रों से अश्रुपात होने लगा. कोई नाड़ी देखने लगा तथा कोई उनके उदर पर हाथ धरकर शीतोष्णता जांचने लगा. कोई शोक वार्ता में संलग्न हुआ. ऐसे ही अवस्था में स्वामी जी महाराज सावधान होकर स्वस्तिक आसन लगाकर बैठ गए. आ समयದಲ್ಲಿ ಕೂತ್ಕೊಂಡ್ಬಿಟ್ರಂತೆ. और शिष्य वर्ग के प्रति कहने लगे, क्या आप हमारे को मरने वाला समझते हैं क्या? ಅಂದರೆ ಗುರುಗಳಂದರೆ ನೀವು ನಮ್ಮನ್ನು ಸಾಯೋರಂತ ಅನ್ಕೊಂತೀರಾ? ಮತ್ತು आप विचार कर देखिए कि जब भगवान श्री कृष्ण देवश्री मुख से अजो नित्यः शाश्वतोयम पुराणः इत्यादि वचनों द्वारा प्रत्यगात्मा के जन्म मरणादियों का अभाव कथन करते हैं, तब प्रत्येक भिन्न मेरे स्वरूप का मरण समझना सर्वथा अनुचित है. ನೀವು ಅಳುಗೆ ಕಾರಣ ಏನಿದೆಯೋ ಜ್ಞಾನ ಅದು ಕರೆಕ್ಟ್ ಅಲ್ಲ. ಅಜ ಗುರುಗಳಂದರೆ ಈಶ್ವರ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ಅಂತ. ಆ ತತ್ವನೇ ಆ ತತ್ವದಲ್ಲಿ ಸ್ವರೂಪದಲ್ಲಿ ಹೋಗಿರೋಂಥ ಗುರು ಈಗ ನಮಗೆ ಇಲ್ಲದಿರ ಆದರೂ ಅಂದರೆ ಇಷ್ಟು ದಿವಸನೂ ನೀವು ಗುರುಗಳನ್ನು ಫಿಸಿಕಲ್ ಬಾಡಿ ಅನ್ನೋ ಭಾವನದಲ್ಲೇ ಇಟ್ಕೊಂಡಿದ್ದೀರ ಹೊರತು ಆ ಅವ್ಯಕ್ತ ಸ್ವರೂಪ ನಿತ್ಯ ಸ್ವರೂಪ ಅನ್ನೋ ಭಾವನೆಗೂ ಇನ್ನೂ ಶಿಫ್ಟ್ ಆಗಿಲ್ಲ ಅಂದ್ಬಿಟ್ಟು. ಮತ್ತು तब प्रत्येक भिन्न मेरे स्वरूप का मरण समझना सर्वथा अनुचित है. और सच्चिदानंद कूटस्थ साक्षी सर्वाधिष्ठान निखिल अनात्म वर्ग को सत्ता स्फूर्ति देने वाला
मैं भी जब मरने वाला हूँ तब किसी भी वस्तु की प्रतीति नहीं हो सकेगी ಅಂತ ಅಜ ಸಚ್ಚಿದಾನಂದ ಸ್ವರೂಪ ಆದಂಥ ನಾನು ಕೂಡ ಸತ್ತೋಗ್ಬಿಟ್ರೆ ಅದೆಲ್ಲದಕ್ಕೂ ಈ ಪ್ರಪಂಚದಲ್ಲಿರೋ ಎಲ್ಲದಕ್ಕೂ ಅಧಿಷ್ಠಾನ ರೂಪದಲ್ಲಿ ಆ ಅಧಿಷ್ಠಾನ ಇಲ್ಲ ಅಂದರೆ ಆ ಅಧಿಷ್ಠಾನದ ಮೇಲೆ ಆರೋಪಿತವಂಥ ವಸ್ತುಗಳು ಅವು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅಂಥ ಅಧಿಷ್ಠಾನ ಸ್ವರೂಪ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ನೀವು ಹೆಂಗೆ ಅನ್ಕೊತೀರ? ನಾನು ಸತ್ತೋಗಿದ್ದ ದಿವಸ ನಿಮ್ಮ ಅಸ್ತಿತ್ವವೇ ಇರೋದಿಲ್ಲ, ನೀವು ಹೆಂಗಿರೋಕ್ಕಾಗುತ್ತೆ ಅಂದ್ಬಿಟ್ಟು अधिष्ठान स्वरूप मेरे बिना सर्व जगत को गमन कुसुम समान होने से ಶೂನ್ಯವಾದ का ಪ್ರಸಂಗ ಹೋ ಜಾವೇಗಾ. ನಿಮ್ಮ ಒಂದು ನಿಶ್ಚಯದಲ್ಲಿ ನಿಮ್ಮ ಪ್ರಕಾರ ಹೋದ್ರೆಗಾನ ನನ್ನ ಸಚ್ಚಿದಾನಂದ ಸ್ವರೂಪವೂ ಅಸ್ತಿತ್ವ ಇಲ್ಲದೇ ಆಗೋಗ್ಬಿಟ್ಟಿದೆ ಅಂದರೆ ಶೂನ್ಯವಾದದ ಪ್ರಸಂಗ ಬಂದ್ಬಿಡುತ್ತೆ. ನಾ ಕಶ್ಚಿತ್ ಜಾಯತೆ ಜೀವ ಇತ್ಯಾದಿ ವಾಕ್ಯೋं से आचार्यों ने भी प्रत्येगात्मा के ಜನ್ಮಾದೀಂ ಕೋ ಅಭಾವ್ ಕಿ ಬೋಧನ ಕಿಯಾ ಹೈ. ಆಚಾರ್ಯರು ಡೈಲಿ ಅದನ್ನೇ ಪಾಠ ಹೇಳ್ತಾ ಇದ್ದಾರೆ. ಹೇಳಿದ್ದೇ ಹೇಳಿ ನಿನಗೆ ಹುಟ್ಟು ಸಾವುಗಳಿಲ್ಲ ಅಂತ. ಆದರೂ ಕೂಡ ನಮ್ಮ ಪ್ರಾಕ್ಟಿಕಲ್ಲಾಗಿ ಆ ಥರ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತೀವಿ. ಆವಾಗ ಶೋಕ ಎಷ್ಟು ಎಮೋಷ್ನಲ್ಲಾಗಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ರಿಯಾಲಿಟಿಗೆ ಇಂದ. ಯಾಕಂದರೆ ಅಭ್ಯಾಸ ಆಗಿಬಿಟ್ಟಿದೆ ಅನಾದಿ ಕಾಲದಿಂದ ನಾವು ಪರಿಚಿನ ಜೀವಗಳು, ಆ ಭೇದ ಬುದ್ಧಿ. ಇಂಥ ವಿದ್ಯಾ ವಾಚಿಸಿದಂಥ ಮಹಾ ಗಣ್ಯರು ಇರ್ತಾರೆ ಅವ್ರ ಶಿಷ್ಯ ಕೋಟಿಯಲ್ಲಿ, ಅವರು ಕೂಡ ಎಮೋಷ್ನಲ್ ಬ್ರಿಕ್ಸ್ ಆಗಿಬಿಟ್ಟಿರ್ತಾರೆ ಆ ಸಮಯದಲ್ಲಿ. ಅದಕ್ಕೆ ಗುರುಗಳಿಗೆ ಅವ್ರಿಗೆಲ್ಲ ಅದು ಮೋಹನ ತೆಗೆಯೋದಕ್ಕೆ ಮತ್ತೆ ಅವೆಲ್ಲ ರಿವೈಸ್ ಮಾಡ್ತಾಯಿದ್ದಾರೆ ಇತ್ಯಾದಿ. ತಬ್ ಆಪ್ ಲೋಗೋಂ ಕೋ ತನ್ನಿಮಿತ್ತ ಶೋಕ ಕರ್ನ ಸರ್ವತಾ ಅಯೋಗ್ಯ ಹೇ. ನೀವು ಶೋಕ ಪಡ್ತಾ ಇರೋದು ಯೋಗ್ಯವಾದದ್ದಲ್ಲ, ಅಯೋಗ್ಯವು. ಅವಿಚಾರತ ಸಿದ್ಧ, ವಿಚಾರನೇ ಮಾಡ್ತಾ ಇಲ್ಲ, ಎಮೋಷ್ನಲ್ ಲೆವೆಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ವೇದಾಂತ ಅಂದರೆ ಬಿಯಾಂಡ್ ಎಮೋಷನ್ಸು. ಎಮೋಷ್ನಲ್ಸಲ್ಲಿದ್ದರೆ ಮತ್ತೆ ಎಲ್ಲ ಅಂಟ್ಕೊಂಡ್ಬಿಡ್ತಾ ಇರ್ತದೆ. ಜಗತ್ ಸತ್ಯತೆ, ಬುದ್ಧಿ, ಅಟ್ಯಾಚ್ಮೆಂಟ್ಸು ಎಲ್ಲವೂ ಮತ್ತೆ ಬಂದ್ಬಿಡ್ತಾ ಇರ್ತವೆ. ಅದು ಯೋಗ್ಯವಾದದ್ದಲ್ಲ ನಿಮ್ಮ ಶೋಕ. ಅವರು ಶರೀರ ವಿಯೋಗ प्रति उक्त शोक करना भी आप लोगों को सर्वथा उचित नहीं है, क्योंकि जैसे समुद्र में जल के वेग से अनेक काष्ठ कभी इकट्ठे हो जाते हैं, फिर जल के वेग से ही पृथक पृथक हो जाते हैं, वैसे ही प्रारब्ध वेग से कदाचित इन शरीरों का संयोग हो जाता है, पुनः कदाचित प्रारब्ध वेग से ही वियोग हो जाता है. ऐसे अवश्यम भावी संयोग वियोग का निश्चय करके विवेकी पुरुष शोकांकुर का उन्मूलन कर देते हैं, और अद्वैत के उपदेश करने वाले जो आचार्य हैं उनका तो यह उपदेश है कि शरीर आदि प्रपंच प्रथम नहीं था, अंत में भी नहीं होगा, मध्य में जो प्रतीत होता है वह भी आकाश में नीलता के समान अनहुआ ही प्रतीत होता है. ಸುಮ್ಮನೆ ಯಾವ ಪ್ರಕಾರದಲ್ಲೂ ಕೂಡ ಈ ಶರೀರದ ವಿಯೋಗದ ಬಗ್ಗೆ ನೀವು ಶೋಕ ಪಡ್ತಾ ಇದ್ದೀರಂದರೆ ಅದು ಕೂಡ ಉಚಿತವಲ್ಲ. ಅರ್ಜುನನ ಸಮಸ್ಯೆನೇ ಇದೇ ಆಗಿರುತ್ತೆ. ಅಯ್ಯೋ, ನಮ್ಮ ತಾತ ಭೀಷ್ಮ ಇಲ್ಲದಿರ ಆಗೋಗ್ಬಿಡ್ತಾನೆ, ನಮ್ಮ ಗುರುಗಳು ದ್ರೋಣಾಚಾರ್ಯರು ಇಲ್ಲದಿರ ಆಗಿಬಿಡ್ತಾರೆ, ನಮ್ಮವರು ಸಂಬಂಧಿಗಳೆಲ್ಲ ಆ ಕಡೆ ಈ ಕಡೆ, ಶಲ್ಯ ಅವ್ರ ಮಾವನೇ ಆಗಿರ್ತಾನೆ, ಮಿಸ್ಟೇಕಾಗಿ ಆ ಕಡೆ ಕೌರವ ಸೇನಾದಲ್ಲಿರ್ತಾನೆ, ಇವರೆಲ್ಲರೂ ಇಲ್ಲದಿರ ಆಗೋಗ್ಬಿಡ್ತಾರೆ ಅಂತ ಶರೀರ ವಿಯೋಗಗಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ. ಶರೀರ ವಿಯೋಗಗಳು ಹೆಂಗಂದರೆ ನದಿಯಲ್ಲಿ ಈಗ ಫ್ಲಡ್ಸ್ ಬಂದಾಗೆಲ್ಲ ಒಣಗಿರೋ ಕಟ್ಟಿಗೆ ಮರದ ಎಲ್ಲ ಕಟ್ಕೊಂಡು ಒಂದೊಂದು ಸತಿ ಆ ನೀರಿನ ವೇಗದಿಂದ ಒಂದು ಸತಿ ಕಟ್ಟಿಗೆ ಎಲ್ಲ ಇಕ್ಕಟ್ಟೆ ಆಗ್ತವೆ, ಮತ್ತು ಆ ನೀರಿನ ಫೋರ್ಸಿಂದ ಮತ್ತೆ ಸಪ್ರೇಟ್ ಆಗ್ತಾ ಇರ್ತವೆ, ಸೇರೋದು ಬಿಡುಗಡೆ ಆಗೋದು. ನಾವು ಕೂಡ ಅಷ್ಟೇ ಋಣಾನುಬಂಧ. ಇವತ್ತೆಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ವಿಚಾರ ಮಾಡ್ತಾಯಿದ್ದೀವಿ ಅಂದರೆ ಯಾವುದೋ ಒಂದು ಋಣಾನುಬಂಧ ಇರುತ್ತೆ. ಆ ಋಣಾನುಬಂಧ ಇರೋ ತನಕ, ಪ್ರಾರಬ್ಧ ಇರೋ ತನಕ ಹಿಂಗೆ ಸೇರ್ತೀವಿ. ಆ ಪ್ರಾರಬ್ಧ ಕಟ್ಟಾದ್ಮೇಲೆ ಎಲ್ಲ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಯಾರ ದಾರಿ ಅವ್ರು ಇಟ್ಕೊಂಡು ಸಪ್ರೇಟ್ ಆಗಿಬಿಡ್ತಾ ಇರ್ತೀವಿ ಅಷ್ಟೇ. ಈ ಮಾತ್ರಕ್ಕೆ ಆ ಸ್ಥೂಲ ಶರೀರದ ವಿಯೋಗದ ಬಗ್ಗೆ ಶೋಕ ಪಡೋದು ಉಚಿತ ಅಲ್ಲವೇ ಅಲ್ಲ. ಇದು ಏನು ಆಚಾರ್ಯರು ಅಂದರೆ ಅಂಥ ಜ್ಞಾನ ಸ್ಥಿತಿಯನ್ನು ಜೀವನ್ಮುಕ್ತಿ ಅವಸ್ಥೆಯಲ್ಲಿರುವಂಥ ಆಚಾರ್ಯರು ಈ ಜಗತ್ತು, ಈ ಶರೀರಾದಿ ಮುಂಚೆ ಇರಲಿಲ್ಲ, ಮತ್ತು ಅಂಥದ್ದಲ್ಲೂ ಇರೋದಿಲ್ಲ, ಮಧ್ಯದಲ್ಲಿ ಏನು ಸ್ವಲ್ಪ ಹೊತ್ತು ಪ್ರತೀತಿ ಇದ್ದಂಗೆ ಅನ್ನಿಸ್ತಾ ಇದೆ, ಅದು ಆಕಾಶದಲ್ಲಿರೋ ನೀಲಿಮ, ಆ ಬ್ಲೂ ಕಲರ್ ಹೆಂಗಿದೆಯೋ
ಅದು ಇದ್ದಂಗೆ ಪ್ರತೀತಿ ಅಷ್ಟೇ. ವಾಸ್ತವಿಕವಾಗಿ ಸ್ಪೇಸಿಗೆ ಯಾವುದೇ ಕಲರ್ ಇರೋದಿಲ್ಲ. ಕಲ್ಲರ್ ಯಾವುದೋ ಒಂದು ಮೂರ್ತ ಪದಾರ್ಥಕ್ಕೆ ಕಲ್ಲರ್ ಪೇಂಟ್ ಹೊಡೆಯೋದಕ್ಕಾಗುತ್ತೆ. ಸ್ಪೇಸಿಗೆ ಆಕಾಶಕ್ಕೆ ಪೇಂಟ್ ಹೊಡೆಯೋದಕ್ಕಾಗುತ್ತಾ? ಹೊಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಅದು ಮಧ್ಯದಲ್ಲಿ ಸ್ವಲ್ಪ ಹೊತ್ತಿದ್ದರೂ ಕೂಡ ಅದು ಇಲ್ಲದೇ ಇದ್ದಂಗೆ ಅನ್ನೋ ಭಾವನೆಯಲ್ಲಿ ಯಾವತ್ತೇ ಆಗಲಿ ಈ ಶರೀರಗಳಿಗೆ, ಈ ಜಗತ್ತು ಸತ್ಯತ್ವ ಬುದ್ಧಿಗೆ ಅವರು ಹೆಚ್ಚು ಪ್ರಾಧಾನ್ಯತೆ ಕೊಡೋದೇ ಇಲ್ಲ. ಅವರು ಆ ಭಾವನೆಯಲ್ಲಿರ್ತಾರೆ. ಅಂತ ನನ್ನನ್ನು ನೀವು ಸತ್ತೋಗಿದ್ದೀರಾ ಅಂತ ಅನ್ಕೊಂತ ಇದ್ದೀರಲ್ಲ ಅಂತ ಎಲ್ಲ ವಿದ್ವಾನ್ರೆ ಮತ್ತು ವೇದಾಂತ ಅಭ್ಯಾಸ ಮಾಡಿರೋರಿಗೆ ಅಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ಅದು ಲೋಕದಲ್ಲಿ ಅದನ್ನು ಸಿಕ್ಕಾಪಟ್ಟೆ ಸೆಂಟಿಮೆಂಟು ಇಶ್ಯೂ ಅಂತ ಅದು ಚೆನ್ನಾಗಿ ಅನಿಸ್ಬೋದು. ಗುರುಗಳಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಯಾವತ್ತೇ ಆಗಲಿ ಶಿಷ್ಯನು ತನ್ನ ಸ್ವರೂಪದಲ್ಲಿದ್ದು ಪೂರ್ಣ ಜ್ಞಾನದಲ್ಲಿದ್ದರೆ ಇಷ್ಟಪಡ್ತಾರೆ. ಅವನು ಎಷ್ಟೇ ಎಮೋಷ್ನಲ್ ಆಗಿಬಿಟ್ಟು ಶ್ರದ್ಧೆ ಅದು ತೋರಿಸ್ತಾ ಇದ್ರೆ ಗುರುಗಳಿಗೆ ಇದರಿಂದ ಅವನು ಆತ್ಯಂತಿಕ ದುಃಖ ನಿವೃತ್ತಿ ಆಗೋದಿಲ್ಲ. ವೇದಾಂತದ ಜ್ಞಾನ ಇನ್ನೂ ಪರಿಪೂರ್ಣವಾಗಿ ಫಲೀಭೂತವಾಗಿಲ್ಲ. ಇನ್ನು ಎಮೋಷ್ನಲ್ ಲೆವೆಲ್ಸಲ್ಲಿ ಅವ್ರಿಗೆ ಶೋಕಕ್ಕೆ ಕಾರಣ ಏನಾಗುತ್ತೆ? ಅವರು ಜೀವ ಅಂದ್ಕೊಂಡಿದ್ದಾರೆ, ಅವ್ರಿಗಿಂತ ಭಿನ್ನವಾಗಿ ಗುರುಗಳು ಭಿನ್ನ ಅಂದ್ಕೊಂಡಿದ್ದಾರೆ. ಆ ಗುರುಗಳು ಶರೀರ ವಿಯೋಗ ಆಗ್ತಾಯಿದ್ರೆ ಗುರುಗಳು ನಮಗಿಲ್ಲ ಅನ್ನೋ ಭಾವನೆಯಲ್ಲಿರ್ತಾರೆ. ಮತ್ತು ಗುರುಗಳನ್ನ ಇಷ್ಟು ದಿವಸ ನೀವು ಒಂದು ಸ್ಥೂಲ ಶರೀರ ರೂಪದಲ್ಲೇ ನೋಡಿದ್ದೀರ. ಅದೇ ದೊಡ್ಡ ಮಿಸ್ಟೇಕ್ ಆಗಿದೆ. ಗುರುಗಳನ್ನ ಆ ರೂಪದಲ್ಲೆಲ್ಲ ನಿರ್ಗುಣ ನಿರಾಕಾರ ಸ್ವರೂಪದಲ್ಲೇ ಒಂದು ಫಾರ್ಮುಲಾ ಥರ, ಒಂದು ತತ್ವ ಥರ ನೋಡಬೇಕು. ಆ ತತ್ವ ಸರ್ವವ್ಯಾಪಕವಾಗಿ ಯಾವಾಗಲೂ ನಿತ್ಯವಾಗಿರುತ್ತೆ. ಅಂಥ ಒಂದು ಸ್ವರೂಪ ನಮ್ಮದು, ಅಂಥ ಒಂದು ಗುರುದೇವರು. ಆ ರೂಪದಲ್ಲಿ ಮಾತಾ ಮಾಣಿಕೇಶ್ವರಮ್ಮರು ಅಂತ ಇದ್ರಂತೆ. ನಾನು ರೆಕಾರ್ಡಿಂಗ್ಸಲ್ಲೇ ಇದೆ. ఈ స్థూల అమ్మను పట్టుకుంటే మీకు లౌకికమైన లాభాలే దొరుకుతాయి. ఆత్మ అమ్మను పట్టుకుంటే ఎప్పటికీ ఆ అమ్మ మీ ಮೇಲೆ వదిలిపెట్టిపోదు. ఈ స్థూల అమ్మను పెట్టుకుంటే ఈ శరీరానికి కూడా పోయే కాలం వస్తుంటుంది. అల్పమైన ఫలాలే. ఆత్మ అమ్మని పట్టుకోండి, ఎప్పటికీ మీ దగ్గర ఉంటుంది, ఎప్పటికೂ మీకు ಧೈರ್ಯ ఉంటుంది. ಅಷ್ಟೇ ಅಲ್ಲ, ತತ್ವ ಪರಮಾತ್ಮ ತತ್ವ ಎಲ್ಲಿಲ್ಲ. ಆ ಏಕಾಂತದಲ್ಲಿ ಏನು ಯಾರು ಇಲ್ಲದ್ರೆ ಏಕಾಂತದಲ್ಲಿದ್ದಾಗ ಹೆದರಿಕೆ ಬರುತ್ತೆ ನಮಗೆ. ಬ್ರಹ್ಮದೇವನಿಗೆ ಬಂದುಬಿಟ್ಟಿತ್ತು. ಹಿರಣ್ಯಗರ್ಭ ಶರೀರ ಸ್ಟಾರ್ಟಿಂಗ್ ತಗೊಂಡಾಗ ಏನೂ ಇಲ್ಲ, ಎಲ್ಲ ಸುತ್ತಮುತ್ತ ಏನೂ ಇಲ್ಲ, ಆತ ಒಬ್ಬನೇ ಇದ್ದಾನೆ. ನಾವು ಹೆಂಗೆ ಕಾಡಲ್ಲೋ ದೊಡ್ಡ ಮನೆಯಲ್ಲಿ ಕರೆಂಟ್ ಹೋದಾಗ ಅಯ್ಯೋ ನಾನು ಒಬ್ಬನೇ ಇದ್ದೀನಿ ಅಂತ ಹೆದರಿಕೆ ಬರುತ್ತಲ್ಲ, ಆ ಥರದ್ದೊಂದು ಹೆದರಿಕೆ ಬಂದುಬಿಟ್ಟಿರುತ್ತೆ ಬ್ರಹ್ಮದೇವನಿಗೆ. ಜ್ಞಾನ ಇಲ್ಲ ಅಂದರೆ ನಮಗೆ ಕೂಡ ಅಷ್ಟೇ. ಯಾವಾಗಲೂ ಯಾವುದೋ ಒಂದು ಆಲಂಬನೆಯನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಏಕಾಂತ ಅಂದರೆ ಅಯ್ಯೋ ಯಾಕೆ ಹೆದರಬೇಕು? ಆ ಅಂಧಕಾರದಲ್ಲಿ ಪರಮಾತ್ಮ ಇಲ್ವಾ? ಪರಮಾತ್ಮನ ನಿಜ ಸ್ವರೂಪ ತಗೊಳ್ಳಿ, ಸರ್ವವ್ಯಾಪಕವಾದಂಥ ಪರಮಾತ್ಮ. ಅಂಥ ಪರಮಾತ್ಮನಿಗೆ ಯಾವಾಗಲೂ ನಾವು ಗಟ್ಟಿಗಿಟ್ಕೋಬೇಕು. ಆತ ಒಬ್ಬನೇ ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಶಾಶ್ವತವಾಗಿರೋ ಅಂಥ ವ್ಯಕ್ತಿ. ಮಿಕ್ಕಿದವರು ಎಂಥ ತಾಯಿ ಇರ್ಬೋದು, ತಂದೆ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರೋದು ಎಲ್ಲರೂ ಕೈ ಬಿಟ್ಟು ಹೋಗ್ತಾರೆ. ಅವರೆಲ್ಲ ನನ್ನ ಜೊತೆ ಇರ್ತಾರೆ ಅಂದ್ಬಿಟ್ಟು ಅವರ ಒಂದು ಬಲದಿಂದ ನಾನು ಧೈರ್ಯ ಏನು ಇಟ್ಕೊಂಡಿರ್ತೀವೋ ಆ ಧೈರ್ಯನೂ ಕೂಡ ಸಾಯಿಸಿಬಿಟ್ಟು ಅವರೆಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ರಾಂಗ್ ಪರ್ಸನ್ಸ್ ಮೇಲೆ ನಾವೆಲ್ಲ ಅದು ಆಲಂಬನೆ ಇಟ್ಕೊಂಡಿರ್ತೀವಿ. ಆದರೆ ಪರಮಾತ್ಮನ ಆಲಂಬನೆ ಇಟ್ಕೊಂಡ್ರೆ ಆತ ಎಲ್ಲಿಲ್ಲ, ಸರ್ವವ್ಯಾಪಕವಾಗಿ ಸ್ಪೇಸ್ ಥರನೇ. ಪ್ರತಿ ಕ್ಷಣದಲ್ಲೂ ಕಣ್ಣು ಮುಚ್ಕೊಂಡ್ರು, ಕಣ್ಣು ತೆಕ್ಕೊಂಡ್ರು, ಪ್ರತಿಯೊಂದರಲ್ಲೂ ಆತನೇ ಎಲ್ಲ ವಿಶಿಷ್ಟ ಚೈತನ್ಯದಲ್ಲಿ. ಅದಕ್ಕೆ ಹಾಂ ನಮ್ಮಲ್ಲಿ ಶಿಷ್ಯತ್ವ ಅನ್ನೋದು రెడీ ಆಗಬೇಕಷ್ಟೇ. గురువు చెప్పాడు సార్, అప్పుడు నాకు అర్థం లేదు. అడ్మిషన్ అని చెప్పాడు. ఏం చెప్పాడు? సేమ్ ఇది కూడా ఇస్తాం, నేను బాడీ అనుకోవద్దు. అయినా మాకు అమ్మగారు కూడా అయ్యమ్మ మాతాజీ కూడా ఏడుస్తూ ఉపన్యాసం ఇస్తుంది, మేము ఏడుస్తూ ఉపన్యాసం వింటున్నాం. ఒక 3-4 years అట్లే జరిగి ఉంటుంది. ఇప్పుడు క్యాచ్ అయ్యే శక్తి వస్తుంది. ಗುರುತತ್ವ ಅನ್ನೋದು ಪರಮಾತ್ಮ ತತ್ವನೇ. ಅಂದರೆ ಸ್ಟಾರ್ಟಿಂಗ್ ನಮಗೆ ಒಂದು ಶ್ರದ್ಧೆ ಅದು ಬರಬೇಕಾದ್ರೆ ನಾವು ಗುರುನ ಪರತತ್ವ ಥರ ನೋಡೋದಕ್ಕೆ ಆಗೋದಿರಲ್ಲ. ಜ್ಞಾನ ಬಂದ ಮೇಲೆ ಮಾತ್ರನೇ ಸಾಧ್ಯ ಆಗುತ್ತೆ ಅಲ್ವ ಸ್ವಾಮೀಜಿ? ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗೆ ನಾವು ಗೊತ್ತಿರೋದು ಈ ಫಿಸಿಕಲ್ ಬಾಡಿಯಾಗಿ. ಈಗ ನೋಡಿ, ಕೆಲವೊಂದು ಪ್ರಕೃತಿನಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇರ್ತವೆ. ಎಲೆಕ್ಟ್ರಿಸಿಟಿಯನ್ನು ಉತ್ಪನ್ನ ಮಾಡೋವಂಥದ್ದು, ವಿಂಡಿಂದ ಎನರ್ಜಿ, ವಿಂಡ್ ಮಿಲ್ಸು, ಅವೆಲ್ಲ
ಆ ಪ್ರಾಪರ್ಟೀಸು ಅನಾದಿ ಕಾಲದಿಂದ ಹಂಗೆ ಇತ್ತು. ಅದನ್ನು ಕಂಡುಕೊಳ್ಳೋ ಸಾಮರ್ಥ್ಯ ಸೈಂಟಿಸ್ಟ್ಗಳಿಗೆ ಬಂದಾಗ ಅದು ಇಲ್ಲೇ ಅಲ್ಲ, ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ವಾಯು ಇರುತ್ತೋ ಅಲ್ಲೆಲ್ಲ ಕೂಡ ಎಲೆಕ್ಟ್ರಿಸಿಟಿನ ಉತ್ಪನ್ನ ಮಾಡ್ಕೋಬೋದು. ಅದೇ ಥರ ಪರಮಾತ್ಮ ತತ್ವವು ಎಲ್ಲ ಪ್ರಕೃತಿಯಲ್ಲಿ ಹಂಗೆ ವ್ಯಾಪಕವಾಗಿದೆ. ಅದರಲ್ಲಿ ನಮ್ಮಲ್ಲಿ ನಾವು ಸೈಂಟಿಸ್ಟ್ ಥರ ಎಲ್ಲ ನಾವು ರೆಡಿ ಆಗಿಬಿಟ್ಟು ರಿಸರ್ಚ್ ಮಾಡಿಕೊಂಡು ಅದನ್ನು ನಾವು ಕ್ಯಾಚ್ ಮಾಡುವಂಥ ಸಾಮರ್ಥ್ಯ ಬಂದಾಗ ಜಡ ವಸ್ತುಗಳಿಂದ ಉಪದೇಶ ಆಗಿದೆ. ಉಪನಿಷತ್ತಲ್ಲಿ ಶಿಷ್ಯರಿಗೆ ಗುರುವಿನ ಆಜ್ಞೆ ಒಂದು ಪಾಲನೆ ಮಾಡ್ತಾಯಿದ್ರೆ ಹಸುಗಳನ್ನು ಎಮ್ಮೆಗಳನ್ನು ಮೇಯಿಸ್ಕೊಂಡು ಎಮ್ಮೆಯಿಂದ ಉಪದೇಶ ಆಗಿದೆ, ಹಸುಗಳಿಂದ ಉಪದೇಶ ಆಗಿದೆ ಬ್ರಹ್ಮೋಪದೇಶ. ಗುರುಗಳು ಉಪದೇಶ ಮಾಡೋಕ್ಕೆ ಮುಂಚೆನೇ ಆ ಜ್ಞಾನವನ್ನು ಹೊಂದಿಬಿಟ್ಟಿರ್ತಾರೆ. ಆ ಥರ ಪರಮಾತ್ಮನ ತತ್ವ ಅನ್ನೋದು ನಮ್ಮಲ್ಲಿ ಶಿಷ್ಯತ್ವ ಪರ್ಫೆಕ್ಟ್ ಆದಾಗ ಪ್ರತಿಯೊಂದು ಇಂಚು ಪ್ರತಿಯೊಂದು ಜಡ ಪದಾರ್ಥ ಆಗಲಿ ಚೈತನ್ಯ ಪದಾರ್ಥ ಆಗಲಿ ಅಲ್ಲಿಂದ ಅದು ನಮಗೆ ಉಪದೇಶ ಆನ್ಸರ್ಸ್ ಸಿಗ್ತಾ ಇರುತ್ತೆ. ಆದ್ದರಿಂದ ನಾವು ಗುರುತತ್ವವನ್ನು ಆ ರೂಪದಲ್ಲೇ ನೋಡ್ಕೋಬೇಕು ಅಂದ್ಬಿಟ್ಟು. ಈಗ ದಕ್ಷಿಣಾಮೂರ್ತಿ ಸ್ತೋತ್ರ ಶಂಕರಾಚಾರ್ಯ ಭಗವಾನ್ ಬರೆಯೋದಕ್ಕಿಂತ ಮುಂಚೆ ಸನತ್ ಸುಜಾತಿ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಭಾಷೆ ಬರಿತಾ ಇದ್ದಾಗ 18 ಟೈಮ್ಸು ರಿವಿಷನ್ ಮಾಡ್ಕೊಂಡಿದ್ದಾರೆ ಶಂಕರಾಚಾರ್ಯರು. ಸಾಮಾನ್ಯವಾಗಿ ಒಂದು ಸತಿ ಭಾಷೆ ಬರೆದು ಹಿಂದೆ ತಿರುಗಿ ನೋಡೋದಿಲ್ಲ. ಕೇನೋಪನಿಷತ್ತಲ್ಲಿ ಒಂದು ಸತಿ ತಿರುಗಿ ನೋಡಿದ್ದಾರೆ. ಅದ್ರ ಪದಭಾಷೆ ಅಂತ ವಾಕ್ಯ ಭಾಷೆ ಅಂತ 2 ಪ್ರಕಾರದ ಭಾಷೆಗಳು ಬಂದಿದೆ. ಮಿಕ್ಕಿದ್ದೆಲ್ಲೋ ಮತ್ತೆ ಒಂದು ಸತಿ ತಿರುಗಿ ನೋಡ್ಕೊಂಡಿಲ್ಲ. ಸನತ್ ಸುಜಾತದಲ್ಲಿ 18 ಟೈಮ್ಸು 18 ವೆರೈಟೀಸು ಅರ್ಥಗಳು ತೆಗೆದಿದ್ದಾರೆ. ಅಲ್ಲಿ ರಿವಿಷನ್ ಅಷ್ಟೊಂದು ಸತಿ ಅದನ್ನು ತಿರುಗಿ ನೋಡಬೇಕಾಗಿದೆ. ಕರೆಕ್ಷನ್ನು ಮತ್ತು ಅದರಲ್ಲಿ ಅರ್ಥಗಳು. ಅದರಲ್ಲಿ ಏನಂದರೆ ಗುರುತತ್ವದ ಬಗ್ಗೆ ಗುರುಗಳನ್ನು ನಿರ್ಗುಣ ನಿರಾಕಾರ ಸ್ವರೂಪದಿಂದ ನಾವು ಕೇವಲ ಸ್ತುತ್ಯಾದಿ ಮಾಡಿಕೊಂಡು ಆ ಥರ ಗುರುಗಳನ್ನು ನಾವು ವೀಕ್ಷಣೆ ಮಾಡೋದರಲ್ಲಿ ಎಲ್ಲವೂ ಸಿಕ್ಬಿಡುತ್ತೆ ಅಂತ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ ದಕ್ಷಿಣಾಮೂರ್ತಿಯಲ್ಲಿ. ಅನಿಮ ಗರಿಮಾದಿ ಸಿದ್ಧಿಗಳು ಕೂಡ, ಮೋಕ್ಷವು, ಇಂಥದ್ದು ಅಸಾಧ್ಯ ಅನ್ನೋದೇನಿಲ್ಲ, ಎಲ್ಲವೂ ಸಿಕ್ಬಿಡುತ್ತೆ. ಆದರೆ ಗುರುಗಳನ್ನು ಆ ರೂಪದಲ್ಲೇ ನಾವು ಸ್ಮರಣೆ ಮಾಡಿಕೊಂಡು ನಾವು ಅದನ್ನು ಆರಾಧನೆ ಮಾಡ್ಕೋಬೇಕು ಅಂದ್ಬಿಟ್ಟು ಅದಕ್ಕೆ ದಕ್ಷಿಣಾಮೂರ್ತಿ ಸ್ತೋತ್ರಗಳೆಲ್ಲ ಎಲ್ಲವೂ ಕೂಡ ನಿರ್ಗುಣ ನಿರಾಕಾರ ಸ್ವರೂಪದಲ್ಲೇ ಗುರುವಿನ ಸ್ಥಿತಿ ಇರುತ್ತೆ. ಆ ಥರ ಗುರುವನ್ನು ಯಥಾರ್ಥವಾಗಿ ನೋಡಿದಾಗ ಅಷ್ಟೊಂದು ಸಿದ್ಧಿಗಳು ಸಿಕ್ಬಿಡುತ್ತೆ ಅಂತ. ಆದ್ದರಿಂದ ಇವರು ಈಗ ಗುರುವಿನ ಫಿಸಿಕಲ್ ಬಾಡಿಯನ್ನೇ ಶರೀರ ಅಂದ್ಕೊಂಡಿರ್ತಾರೆ. ಆದ್ದರಿಂದ ಅದನ್ನು ತೆಗೆಸಿಬಿಡಬೇಕು. ಇಲ್ಲ ಅಂದರೆ ಒಂದು ಸತಿ ಎಮೋಷ್ನಲ್ ಸಿಕ್ಕಾಕೊಂಬಿಟ್ರೆ ಗೊತ್ತೇ ಆಗೋದಿಲ್ಲ ನಾವು ಎಲ್ಲಿ ಸ್ಲಿಪ್ ಆಗಿದ್ದೀವಿ ಅಂದ್ಬಿಟ್ಟು. ರೀಸನ್ಸ್ ಹುಡ್ಕೋದಿಲ್ಲ. ಆ ಎಮೋಷ್ನಲಲ್ಲಿ ಅದರಲ್ಲಿ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಈಗ ಅವ್ರ ಶೋಕಕ್ಕೆ ಕಾರಣಗಳು ಹುಡುಕೊಂಡ್ರೆ ಜೀವಭಾವ, ಜಗತ್ ಸತ್ಯತ್ವ ಬುದ್ಧಿ, ಭೇದ ಬುದ್ಧಿ, ಗುರುಗಳಿನಲ್ಲಿ ಶರೀರ ಆರೋಪ, ಇಷ್ಟೊಂದೆಲ್ಲ ದೋಷಗಳು ಕಾಣಿಸ್ತವೆ. ಯಾರಾದರೂ ವಿಚಾರಕ್ಕೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ, ಇಲ್ಲ ಅಂದರೆ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಆದ್ದರಿಂದ ನೀವು ಇದು ಅನುಚಿತವಾಗಿದೆ. ಕ್ಯಾ ಕೋಯಿ ಸ್ವಪ್ನಕ್ಕೆ ಬಂಧುಜನ್ ಕಾ ಜಾಗ್ರತ್ ಮೇ ವಿಯೋಗ ದೇಖರ್ ಶೋಕ ಕರ್ತಾ ಹೈ ಕ್ಯಾ ಶೋಕ ಕರ್ತಾ ಹೈ ಅಂತ. ಸ್ವಪ್ನದಲ್ಲಿ ಯಾರೊಬ್ಬರು ಬಂಧುಗಳು ವಿಯೋಗ ಆಗೋಗಿರುತ್ತೆ. ನಮಗೆ ಬೇಕಾದವರು ಸ್ವಪ್ನದಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ. ಹೆದ್ದ ಮೇಲೆ ಅಯ್ಯೋ ಅವ್ರು ಸತ್ತೋಗಿದ್ರೆ ಅಂದ್ಬಿಟ್ಟು ಓ ಅಂತ ಅಳ್ತೀವ ನಾವು. ಅಳೋದಿಲ್ವಲ್ಲ. ಸ್ವಪ್ನದಲ್ಲಿ ಯಾರು ಸತ್ತೋಗ್ಬಿಟ್ಟಿದ್ರೆ ಜಾಗೃತ ಅವಸ್ಥೆ ಅವರು ಬದುಕೇ ಇರ್ತಾರೆ. ಆದರೆ ಸ್ವಪ್ನದಲ್ಲೂ ಸತ್ತೋಗ್ಬಿಟ್ಟಿದ್ರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊತೀವ. ಏನೋ ಯಾವುದೋ ಒಂದು ಬ್ಯಾಡ್ ಡ್ರೀಮ್ ಬಂದಿದೆ ಬಿಡು ಅಂದ್ಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದೇ ಥರ स्वामी जी महाराज के उपदेश को श्रवण करके और ऐसे समय में उनके उत्साह और सावधानता को देखकर सर्व शिष्य वर्ग के मुख और मन प्रफुल्लित हो गए. ಆ ಸಮಯದಲ್ಲಿ ಹಂಗೆ ಕರೆಕ್ಟಾಗಿ ಬಂದುಬಿಟ್ಟಿದ್ದು, ಕರೆಕ್ಟಾಗಿ ಟಚ್ ಮಾಡಿಬಿಟ್ಟು ವೇದಾಂತ ಜ್ಞಾನನ ಮತ್ತೆ ಹಿಂಗೆಲ್ಲ ಅಲರ್ಟ್ ಆಗಿರೋದಕ್ಕೆ ಹೇಳಿದ್ರಲ್ಲ, ಫುಲ್ಲು ಸಂತುಷ್ಟಿ ಆಗೋದಲ್ಲ. ಅಂದರೆ ನಮ್ಮ ಗುರುಗಳು ಹುಟ್ಟು ಸಾವಿರ ಅಂತಾರೆ. ನಮ್ಮ ಗುರುಗಳು ಯಾವಾಗಲೂ ಇದ್ದೇ ಇರ್ತಾರೆ. ಈ ಶರೀರ ಮಾಧ್ಯಮ ಇಲ್ಲ. ಈ ಒಂದು ಶರೀರದಿಂದ ಏನು ಎಲ್ಲ ಯಾವುದೋ ಒಂದು ಶರೀರದಿಂದ ಶಿಷ್ಯನ ರಕ್ಷಣೆ ಮಾಡ್ತಾ ಇರ್ತಾರೆ. ಇವಾಗ ನಾವು ಎಲ್ಲೋದ್ರೂ ಕೂಡ ಒಂದು ಸತಿ ವಿಕಟ ಪರಿಸ್ಥಿತಿಗಳಲ್ಲಿ ಹೆಂಗೆಂಗೋ ಏನೇನೋ ಆಗಿರುತ್ತೆ. ನನಗೆ ಕೆಲವೊಂದು ಮಾತಾ ಮಾಣಿಕೇಶ್ವರಮ್ಮ ಅವ್ರದ್ದು ಕೆಲವೊಂದು ಲೀಲೆಗಳು ಕೆಲವೊಂದು ಆಗಿರ್ತವೆ. ಎಲ್ಲೆಲ್ಲೋ ಕಾಡಲ್ಲಿ ಅಲ್ಲೆಲ್ಲೇ ಇರ್ತವೆ.
ಯಾವ ರೂಪದಲ್ಲಿ ಬಂದು ರಕ್ಷಣೆ ಮಾಡ್ತಾರೆ, ಯಾವ ರೂಪದಲ್ಲಿ ಬಂದು ಉಪದೇಶ ಕೊಡ್ತಾರೆ ಅನ್ನೋದು ಆ ಕೆಲಸ ಆದಮೇಲೆ ಗೊತ್ತಾಗುತ್ತೆ. ಓ ಇದೆಲ್ಲ ಹೆಂಗೆ ನಡೀತು, ಏನು ನಡೀತು ಅಂದ್ಬಿಟ್ಟು. ಅಷ್ಟೇ. ಮತ್ತು ಶಿಷ್ಯರಿಗೆ ಯಾವ ರೂಪದಲ್ಲಿ ನಮಗೆ ಶ್ರದ್ಧೆ ಇರಬೇಕಷ್ಟೇ. ವ್ಯಾಪಕ ತತ್ವ ಯಾವಾಗ ನಾವು ಸ್ಲಿಪ್ ಆಗ್ತಾ ಇರ್ತೇವೆ ಬಹಿರ್ಮುಖತೆ ಕಡೆ, ಯಾವಾಗ ನಮಗೆ ಕಷ್ಟಗಳು ಬರ್ತಾ ಇರುತ್ತೆ, ಅಂಥ ಸಮಯದಲ್ಲೆಲ್ಲ ಯಾವುದೋ ಒಂದು ಶರೀರದಿಂದ, ಯಾವುದೋ ಒಂದು ಮಾಧ್ಯಮದಿಂದ ಬಂದು ಅವರು ಆ ಶಿಷ್ಯನ ಅಪ್ಲಿಫ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಗುರುದೇವರು ಇನ್ನೂ ಆ ಪರಿಚಿನ್ನ ಶರೀರ ಇದ್ದಾಗ ಪರಿಚಿನ್ನ ರೂಪದಕ್ಕಿಂತ ಶರೀರ ವಿಯೋಗದ ನಂತರ ಅಪರಿಚಿನ್ನ ರೂಪದಲ್ಲಿ ಇನ್ನೂ ಹೆಚ್ಚು ಗುರುದೇವರು ಕಣಮೆ ಅನಿಸ್ಯೂತಂತೆ. ಪ್ರತಿಯೊಂದು ಕಣದಲ್ಲೂ ಗುರುದೇವರಿದ್ದಾರೆ. ನಮ್ಮ ಗುರುದೇವರೆಲ್ಲ ವ್ಯಾಪಕವಾಗಿ ಇದ್ದಾರೆ. ಗುರುದೇವರೇ ನನ್ನ ಮುಖದಿಂದ ಗುರುದೇವರೇ ಮಾತಾಡ್ತಾ ಇದ್ದಾರೆ. ಅಷ್ಟು ವ್ಯಾಪಕ ಬುದ್ಧಿ ಬರಬೇಕು ಗುರುದೇವರು. ಆವಾಗಿನ ಭಯ ಎಲ್ಲಿ ಬರುತ್ತೆ? ಬಟ್ ಆ ಎಮೋಷ್ನಲ್ ಸಿಕ್ಕಾಕೊಂಡ್ಬಿಟ್ರೆ ನಮಗೂ ಅದೇ, ಇಷ್ಟೆಲ್ಲ ತಿಳ್ಕೊಂಡು ಕೂಡ ಮತ್ತೆ ನಾವು ಹಂಗೆ ಎಮೋಷ್ನಲ್ ಸಿಕ್ಕಾಕೊಂಡ್ಬಿಡ್ತೀವಿ. ನನಗೂ ಹಿಂಗೆ ಆಗಿತ್ತು. ಮಾತಾ ಮಾಣಿಕೇಶ್ವರ 2019 ಅದು ಕೊರೋನಾ ಸಮಯದಲ್ಲಿ ಸ್ಟಾರ್ಟ್ ಆಗಿತ್ತು. ಬರೋದಕ್ಕೂ ಚಾನ್ಸ್ ಇಲ್ಲ. ನ್ಯೂಸ್ ಬಂತು, ಈ ಥರ ಬ್ರಹ್ಮಲೀನ ಆಗಿಬಿಟ್ಟಿದ್ದಾರೆ, ಈ ಥರ ಕೆಲವೊಂದು ಭವಿಷ್ಯವಾಣಿ ಹೇಳಿಬಿಟ್ಟು ಇನ್ನೆಲ್ಲ ಅಂಥ ಸ್ಥಿತಿ, ಕೊರೋನಾ ಬರೋದ ಬಗ್ಗೆ ಮುಂಚೆನೇ ಹೇಳ್ಬಿಟ್ಟಿದ್ರಂತೆ. ನಾನೇನೆಲ್ಲ ಹಿಡಿದ ಅಂಥ ಸ್ಥಿತಿಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ, ರೋಗಗಳೆಲ್ಲ ಹೆಸರು ಕೂಡ ಇಡೋದಕ್ಕಾಗೋದಿಲ್ಲ, ನೀವು ಅಷ್ಟೊಂದು ವಿಚಿತ್ರವಾದ ರೋಗಗಳೆಲ್ಲ ಬರ್ತವೆ ಅಂತ ಹೇಳಿಬಿಟ್ಟಿದ್ದೂ. ಇನ್ನು ఈ చొక్కాని మార్చుకుంటున్నాం నాయన, ఇది చొక్కా జీర్ణమైపోయింది, ಅಂದರೆ ಈ ಶರೀರ ಜೀರ್ಣ ಆಗೋಗ್ಬಿಟ್ಟಿದೆ, ಇನ್ನು ಹೊಸದು ಹಾಕ್ಕೊಂಡು ಚೇಂಜ್ ಮಾಡ್ಕೊತಾ ಇದ್ದೀವಿ ಅಂತ. ಮತ್ತು ಯಾಕಂದ್ರೆ ದತ್ತಾತ್ರೇಯಂದು ಕಲ್ಪಾಂತ ತನಕ ಹಂಗೆ ಪ್ರತಿಜ್ಞೆನೇ ಇದೆ. ಮತ್ತೆ ಶರೀರಗಳಿಂದ ಬಂದು ಗುರುಬೋಧೆ ಮಾಡಿ ಈ ಧರ್ಮವನ್ನು ಅವರು ಸ್ಥಾಪನೆ ಮಾಡ್ಕೊತಾ ಇರ್ತಾರೆ. ಆ ಥರ 19th month 19th month 2019 ಮಾರ್ಚ್లో ಈ ಥರ ಅವ್ರು ಹೇಳ್ಬಿಟ್ಟ ಮೇಲೆ ಎಲ್ಲ उनके उत्साह और सावधानता को देखकर शिष्य वर्ग के मुख और मन प्रफुल्लित हो गए. इसके अनंतर स्वामी जी महाराज ने कहा, अब प्रारब्ध क्षय और कलालय पूर्वक विदेह कैवल को प्राप्त होते हैं. ऐसे कहकर तूष्णी भाव को अवलंबन करके निज स्वरूप में सुप्रतिष्ठित हो गए. प्रातः स्मरणीय श्री स्वामी धनराज गिरी जी महाराज 1936 तक अर्थात 31 वर्षों तक लगातार महामंडलेश्वर पद को अलंकृत करते रहे. फाल्गुन कृष्ण पक्ष भृगुवार एकादशी 1967 ನಮ್ಮ ಕ್ಯಾಲೆಂಡರಲ್ಲಿ, ವಿಕ್ರಮ ಸಂವತ್ಸರ ಕ್ಯಾಲೆಂಡರಲ್ಲಿ कि पुण्य वेला में अपने ही इस अंतिम उपदेश के साथ ही इस दिव्य महापुरुष का पंचभूत इहलोक की लीला समाप्त कर विदेह कैवल्य को प्राप्त हो गया. ನಿಯರ್ಲಿ 87 years. ಇಲ್ಲ 1936 1936 ವಿಕ್ರಮ್ ಸಂವತ್ಸರ ಇಂಡಿಯನ್ ಕ್ಯಾಲೆಂಡರಲ್ಲಿ ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಉತ್ತರ ಭಾರತದಲ್ಲಿ ಪಂಚಾಂಗಗಳು ಬೇರೆ ಇರ್ತವೆ, ದಕ್ಷಿಣ ಭಾರತದ ಪಂಚಾಂಗಗಳು 56 years. 1936 ಅಂದರೆ ಆಲ್ಮೋಸ್ಟ್ 1880 ಏನೋ ಹುಟ್ಟಿದ್ದೇನೋ. 1880 ಹುಟ್ಟಿರೋದಲ್ಲ, 1880 ಕೈಲಾಸಾಶ್ರಮ ಸ್ಥಾಪನೆ ಆಗಿಬಿಟ್ಟು ಅವರಲ್ಲಿ ಋಷಿಕೇಶಲ್ಲೆಲ್ಲ ಅಲ್ಲಿ ಇದ್ದರಂತೆ. ಅವ್ರದ್ದು ಇಷ್ಟೇ, ಅವರು ಪಾಕಿಸ್ತಾನಲ್ಲಿರೋ ಪಂಜಾಬ್ ಕ್ಷೇತ್ರದಿಂದ ಬಂದಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನು ಹೆಚ್ಚು ಡೀಟೇಲ್ಸು ಯಾರಿಗೂ ಗೊತ್ತಿಲ್ಲ. ಆ ಆಶ್ರಮ ಕೂಡ ಅವ್ರ ಹೆಸರು ಇಡಬೇಕು, ಧನರಾಜಗಿರಿ ಮಹಾರಾಜ್ ಅಂತ ಆಶ್ರಮ ಅಂತ ಇಡಬೇಕಂತ ಶಿಷ್ಯರು ಪ್ಲ್ಯಾನ್ ಮಾಡಿದ್ರೆ, ನಾಮರೂಪಗಳು ಅನಿತ್ಯ ಅಶಾಶ್ವತ, ಇದರಲ್ಲಿ ನಿಮಗೆ ಮೋಹ ಯಾಕೆ ಮತ್ತೆ ಅಂದ್ಬಿಟ್ಟು ಬೇಡ ಅಂತೀರಂತೆ ಶಿಷ್ಯರು. ಇನ್ನು ಎಲ್ಲ ವೇದಾಂತಿಗಳು, ಸಂಸ್ಕೃತ ಪಂಡಿತಗಳು ಅವ್ರು ಸುಮ್ಮನಿರ್ತಾರೆ. ಅವರು ಧನರಾಜಗಿರಿ, ಧನದ ರಾಜ ಯಾರು? ಕುಬೇರನ ಗಿರಿ ಯಾವುದು? ಕೈಲಾಸದಲ್ಲಿರ್ತಾನೆ, ಕೈಲಾಸ ಪರ್ವತದಲ್ಲಿರ್ತಾನೆ ಅಂದ್ಬಿಟ್ಟಿದ್ದು. ಆ ಹೆಸರಿನ ಅರ್ಥದಲ್ಲಿ ಕೈಲಾಸ ಅಂತ ಇಟ್ಬಿಟ್ಟು ಅವರು ಆ ಥರ ಹೆಸರು ಇಟ್ಬಿಟ್ಟಿದ್ದಾರೆ ಆ ಥರ ಪಂಡಿತರು. ಇನ್ನು ಇದೆಲ್ಲ ಆದಮೇಲೆ ಮತ್ತೆ ವಿವೇಕಾನಂದ ಇವರು ಬಡೆ ಮಹಾರಾಜ್ ಅವರು ಶಿಷ್ಯರ ಹತ್ರ ಓದ್ಕೊಂಡಿರೋದು ವಿವೇಕಾನಂದ. ರಾಮಕೃಷ್ಣ ಪರಮಹಂಸರ ಹತ್ರ ಸಿಕ್ಕಾಪಟ್ಟೆ ಲಾಯರ್ ಮಗ ಅಲ್ಲ, ಭಯಂಕರವಾಗಿ ಕ್ವಶನ್ಸ್ ಕೇಳ್ತಾ ಇದ್ದಂತೆ. ಕ್ವಶನ್ಸ್ ಕೇಳ್ತಾಯಿದ್ರೆ ಇನ್ನು ಅವರು ಈ ಥರ ಶಾಸ್ತ್ರದ ಸಂಸ್ಕಾರದಿಂದ ಆ ಸ್ಥಿತಿಗೆ ಹೋಗಿದ್ದವರಲ್ಲ.
ರಾಮಕೃಷ್ಣ ಪರಮಹಂಸರು. ಎಷ್ಟೋ ಪ್ರಶ್ನೆಗಳಿಗೆ ಅವರಿಗೆ ಸರಿಯಾಗಿ ಉತ್ತರ ಹೇಳೋದಕ್ಕೆ ಆಗ್ತಿರ್ಲಿಲ್ವಂತೆ. ಅವ್ರು ಡೈರೆಕ್ಟಾಗಿ ಮೇಯ್ನ್ ಕಾನ್ಸೆಪ್ಟ್ ಆ ಸ್ಥಿತಿ ಬಗ್ಗೆನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರಂತೆ. ವಿವೇಕಾನಂದನಿಗೆ ಒಂದು ಡೌಟ್ ಬಂತಂತೆ, ಇಲ್ಲ ನಿಮಗೆ ಏನೆಲ್ಲ ಈಗ ಅನುಭೂತಿ ಆಗ್ತಾ ಇದೆಯೋ ಅದು ಹಿಂಗೆ ಮೂರ್ಛಾ ಸ್ಥಿತಿ, ಏನೋ ಶರೀರದಲ್ಲಿ ಒಂದು ವಿಕಾರ, ಒಂದು ಎಕ್ಸೈಟ್ಮೆಂಟು, ಹುಚ್ಚುತನನೂ ಆಗಿರ್ಬೋದಲ್ಲ, ಮೆಂಟಲ್ ಡಿಸ್ಟರ್ಬೆನ್ಸು ಆಗಿರ್ಬೋದಲ್ಲ ಅನ್ನೋ ರೀತಿಯಲ್ಲೆಲ್ಲ ಹಿಂಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಂತೆ. ಈ ಅನುಭೂತಿಗಳು, ನಿರ್ವಿಕಲ್ಪ ಸಮಾಜ ಸ್ಥಿತಿ ಇವಾಗೆಲ್ಲಕ್ಕೂ ವೇದದಲ್ಲಿ ಉಪನಿಷತ್ತಲ್ಲಿ ಕೂಡ ಅದೇ ರೀತಿ ಹೇಳಿದ್ದಾರೆ ಅಂತ ಏನು ಪ್ರೂಫು ಅಂದರೆ ಅವರು ರಾಮಕೃಷ್ಣ ಪರಮಹಂಸರು ಒಂದೇ ಮಾತಂದ್ರಂತೆ, ಸರಿ ಬಿಡು, ನಾನು ಹೇಳಿರೋ ಅನುಭವಗಳುಕ್ಕಿಂತ ಶಾಸ್ತ್ರದಲ್ಲಿ ಇನ್ನೇನಾದರೂ ಬೇರೆ ಹೇಳಿದ್ದಾರೆ ಅಂತ ನಿನಗೇನಾದರೂ ಒಂದು ಶಂಕ ಇದ್ದರೆ ಋಷಿಕೇಶ್ಗೆ ಹೋಗು, ಒಳ್ಳೆ ಯೋಗ್ಯರಾದಂಥ ಸಂತರಲ್ಲಿ ವಿಚಾರ ಮಾಡ್ತಾಯಿದ್ದಾರೆ, ಅಲ್ಲಿ ಹೋಗಿ ನೀನು ತಿಳ್ಕೊಂಬ ಅಂತ ಬಂದ್ರಂತೆ. ಬಂದ್ರಾಗ ವಿವೇಕಾನಂದರಿಗೆ ಅಲ್ಲಿರೋದಕ್ಕೆ ಪರ್ಮಿಷನ್ ಕೂಡ ಸಿಗಲಿಲ್ಲ ಆಗ. ಅಂದರೆ ಆಲ್ರೆಡಿ ಮೇನು ಒಂದೇ ಎಲ್ಲ ಸುತ್ತಲೂ ಗುಡಿಸಲಿತ್ತು, ಒಂದೇ ಒಂದು ಬುಕ್ಸ್ ಇಟ್ಕೊಳ್ಳೋದಕ್ಕೆ ಲೈಬ್ರರಿ ಥರ ಒಂದಿತ್ತು ಅಷ್ಟೇ. ಮತ್ತು ಇನ್ನು ಅವಕಾಶ ಸಿಗಲಿಲ್ಲ ಅಂದರೆ ಅಲ್ಲಿ ಚಂದ್ರೇಶ್ವರ ಮಂದಿರ ಅಂತ ಸ್ವಲ್ಪ ಕೆಳಗಡೆ ಇದೆ, ಅಲ್ಲೊಂದು ಗುಹೆ ಇದೆ, ಈಗಲೂ ಇದೆ ಅದು ಗುಹೆ, ಅದು ವಿವೇಕಾನಂದಕ್ಕೆ ಅಂತಲೇ ಇಟ್ಬಿಟ್ಟಿದ್ದಾರೆ. ಆ ಗುಹೆಯಲ್ಲಿ ಇದ್ದುಕೊಂಡು ನೇಪಾಳ ನಕ್ಷತ್ರದಲ್ಲಿ ಭಿಕ್ಷೆ ತಗೊಂಡು 40 ದಿವಸ ಕೈಲಾಸಾಶ್ರಮದಲ್ಲಿ ನಾವು ಏನು 11 ವರ್ಷ ಓದ್ತೀವೋ 40 ದಿವಸದಲ್ಲಿ ಮುಗಿಸ್ಬಿಟ್ಟಿದ್ದಾನೆ ವಿವೇಕಾನಂದ. ಆ ಬ್ರೈನ್ ಹಂಗಿತ್ತು ಅವ್ರದ್ದು, ಮೇಯ್ನು ಪುಸ್ತಕ ತಗೊಳ್ಳೋದು ಎಲ್ಲ. ಮತ್ತು ಆತನಿಗೆ ನಮ್ಮ ಗುರುಗಳು ಏನೆಲ್ಲ ಹೇಳಿದ್ರು ಕರೆಕ್ಟಾಗಿ ಉಪನಿಷತ್ತು ಕೂಡ ಶ್ರುತಿ ಯುಕ್ತಿಯ ಕರೆಕ್ಟೇ, ನಾನೇ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದೀನಿ ಆ ಭಾವನೆ ಇರುತ್ತೆ. ಏನು ನಮ್ಮ ಗುರುಗಳು ನನಗೆ ಪೂರ್ತಿ ವಿದ್ಯೆ ಕೊಟ್ಟಿಲ್ಲ, ಇನ್ನೂ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ, ಇನ್ನೂ ಏನೋ ಲ್ಯಾಕ್ ಇದೆ ಅಂದ್ಬಿಟ್ಟು. ರಾಮಕೃಷ್ಣ ಪರಮಹಂಸರು ಬ್ರಹ್ಮಲೀನ ಆದಮೇಲೆ ಕೂಡ ಇನ್ನೊಂದು ಸತಿ ಪಹಾರಿ ಬಾಬಾ ಹತ್ರ ಹೋಗಿರ್ತಾನೆ ವಿವೇಕಾನಂದ. ಅವ್ರ ಬಗ್ಗೆ ಹೆಚ್ಚು ಇವರು ಹೇಳ್ಕೊಳ್ಳೋದನ್ನು ಕೇಳಿಬಿಟ್ಟು ಆ ಗುರುಗಳ ಹತ್ರ ಹೋದರೆ ಇನ್ನೇನಾದರೂ ನನಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು, ಎಕ್ಸ್ಟ್ರಾ ಉಪದೇಶ ಸಿಗುತ್ತಾ ಅಂದ್ಬಿಟ್ಟು ಆ ಪ್ರಹಾರಿ ಬಾಬಾ ಹತ್ರ ಹೋದರೆ ಅವರು 1 ನಿಮಿಷ ಇರು ಅಂದ್ಬಿಟ್ಟಿದ್ದನ್ನು ಒಳಗಡೆ ನನಗೆ ಪೂಜೆ ಮಾಡ್ತಾಯಿದ್ದೀನಿ, ನಮ್ಮ ಗುರುಗಳ ಪೂಜೆ, ಆ ಪೂಜೆ ಆದಮೇಲೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂದ್ರಂತೆ. ಸರಿ ಅಂತ ವೆಯ್ಟ್ ಮಾಡಿ ಒಂದು 2-3 ಅವರ್ಸ್ ವೆಯ್ಟ್ ಮಾಡಿಬಿಟ್ಟಿದ್ದನು. ಸರಿ ಈಗ ಒಳಗಡೆ ಬಾ ಅಂತ ನೋಡಿದ್ರು. ಒಳಗಡೆ ಹೋಗಿ ನೋಡಿದ್ರೆ ಅವ್ರು ಪೂಜೆ ಮಾಡ್ತಾಯಿದ್ರು, ರಾಮಕೃಷ್ಣ ಪರಮಹಂಸರಿಗೆ ಪೂಜೆ ಮಾಡ್ತಾಯಿದ್ರಂತೆ. ಆವಾಗ ಮುಖದ ಮೇಲೆ ಹೊಡೆದಂಗೆ ಆಯ್ತಂತೆ. ನಿಮ್ಮ ಗುರುಗಳು ಕೊಟ್ಟಿರೋ ಉಪದೇಶಕ್ಕಿಂತ ನಾನೇನೋ ಎಕ್ಸ್ಟ್ರಾ ಹೇಳ್ತಾ ಅನ್ಕೊಂಡೆ, ನಮ್ಮ ಗುರುಗಳೇ ಅವರು ಅಂದ್ಬಿಟ್ಟು ಅಲ್ಲಿ ಇದೆ ಹೇಳ್ಕೊಟ್ರಂತೆ. ಆದ್ದರಿಂದ ಆ ಥರ ಎಲ್ಲ ಸಂಶಯಗಳಿರುತ್ತೆ. ಮೊದಲೇ ಪ್ರಾಕ್ಟಿಕಲ್ ಮನುಷ್ಯ ವಿವೇಕಾನಂದ. ಅಂತಾಗಿ ಅಲ್ಲಿ ಕೈಲಾಸಾಶ್ರಮದಲ್ಲಿ ಬಂದ ಮೇಲೆ ಫುಲ್ಲು ಕ್ಲಾರಿಟಿ ಸಿಕ್ತಂತೆ. ಕ್ಲಾರಿಟಿ ಸಿಕ್ಕಿದ ಮೇಲೆ 40 ಡೇಸಲ್ಲಿ ಅವ್ರಿಗೆ ಆಯಿತು ಅಂದರೆ ಅಷ್ಟು ಫಾಸ್ಟಾಗಿ ತಿಳಿಸ್ಕೊಡೋ ಗುರುಗಳು ಇರಬೇಕು, ಅಥವಾ ಅವ್ರಿಗೇನು ಎಸೆನ್ಸ್ ಗೊತ್ತಾಯಿತು ಅಷ್ಟು. ಅವ್ರ ಗುರುಗಳು ಕೂಡ ಅಂಥ ವಿದ್ಯಾರ್ಥಿ ಸಿಕ್ಕಿದ್ರೆ ಗುರುಗಳಿಗೆ ಅತ್ಯಂತ ಉತ್ಸಾಹ ಸಿಗುತ್ತೆ. ಅಷ್ಟು ಫಾಸ್ಟ್ ಗ್ರ್ಯಾಬಿಂಗು ವಿದ್ಯಾರ್ಥಿ ಸಿಕ್ಕಿದ ಅಂದರೆ ತುಂಬಾ ಉತ್ಸಾಹ ಬರುತ್ತೆ ಗುರುಗಳಿಗೆ. ಕಾಶಿಕಾನಂದ ಮಹಾರಾಜರು ಅವ್ರು ಓದ್ತಾ ಇರೋ ಸ್ಪೀಡ್ ನೋಡಿಬಿಟ್ರೆ ಗುರುಗಳಿಗೆ, ಅವ್ರಿಗೆ ಪಾಠ ಹೇಳ್ಕೊಟ್ರೆ ಆಚಾರ್ಯರಿಗೆ ತುಂಬ ಗರ್ವ ಆಗ್ತಾ ಇತ್ತಂತೆ. ಶಾಕ್ ಆಗಿಬಿಟ್ರಂತೆ ವಿವೇಕಾನಂದನ ಆ ಒಂದು ಇಂಟೆಲೆಕ್ಟ್ ಸ್ಪೀಡೆಲ್ಲ ನೋಡಿಬಿಟ್ಟು ಕೈಲಾಸಾಶ್ರಮದಲ್ಲೆಲ್ಲ ಆಚಾರ್ಯರು, ಏನು ಇವನು ಬ್ರೈನ್ ಇಷ್ಟು ಫಾಸ್ಟ್ ಇದೆಲ್ಲ ಅಂದ್ಬಿಟ್ಟು ಎಲ್ಲ ಫುಲ್ 40 ಡೇಸಲ್ಲಿ ಸ್ಕ್ಯಾನ್ ಮಾಡಿ ಬಿಸಾಕ್ಬಿಟ್ಟು ಏನೇನು ಡೌಟ್ಸ್ ಇಲ್ಲ. ಇಷ್ಟು ಬುಕ್ಸ್ ಓದ್ತಿದ್ರಂತ ಒನ್ ನೈಟ್ ಅಂತ. ಇನ್ನೂ ಅದು ಯಾವುದು ಅಮೇರಿಕಾದಲ್ಲಿ ಯಾವುದೋ ಒಂದು ಎನ್ಸೈಕ್ಲೋಪೀಡಿಯಾ ಇರುತ್ತೆ ಅಂತೆ, ಅದು ಡಿಕ್ಷನರಿ ಥರನೇ. ಆ ಪುಸ್ತಕನ ಲೈಬ್ರರಿಲಿ ತಗೊಂಡು ಏನೋ 1 ಡೇಯಲ್ಲೂ ಏನೋ ಹಂಗೆ ರಿಟರ್ನ್ ಕೊಟ್ಬಿಟ್ಟಂತೆ. ಅಲ್ಲಿ ಲೈಬ್ರರಿನೂ ಏನಿದು ಸುಮ್ಮನೆ ತಮಾಷೆಗೆ ತಗೊಂಡು ವಾಪಸ್ ಕೊಟ್ಬಿಡ್ತೀರಾ ಅಂತ. ಇಲ್ಲ, ಅದು ಓದ್ಬಿಟ್ಟಿದ್ದೀನಿ, ನನಗಿದು ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಕೊಡು ಅಂತ. ಫಸ್ಟು ಕೊಟ್ಟಿರೋ ಪುಸ್ತಕನ ಓದು ಅಂದಿದ್ದಂತೆ, ಇದು ಓದ್ಬಿಟ್ಟಿದ್ದಂತೆ. ಏನಿದು ಸುಮಾರು ಒಂದು ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಒಂದು 2.5 ಮಂತ್ ಬೇಕು, ಅಷ್ಟು ವರ್ಡ್ಸ್ ಎಲ್ಲ ತಿಳ್ಕೊಬೇಕಂತ. ಇದನ್ನೆಲ್ಲ ಓದ್ಬಿಟ್ಟಿದ್ದೀವಿ ಅಂದರೆ ಹೌದು ಓದ್ಬಿಟ್ಟಿದ್ದೀನಿ ಅಂತ ನಕ್ಕದಂತೆ. ಸುಳ್ಳು ಹೇಳ್ತಾ ಇದೆಯಾ ಅಂತ. ನಿಂಗೆ ಡೌಟ್ ಇದ್ದರೆ ಎಲ್ಲಿ ಬೇಕಾದರೂ ಮಧ್ಯದಲ್ಲಿ ನೀನು ಪ್ರಶ್ನೆ ಕೇಳೋದು. ಪೇಜ್ ನಂಬರ್ ಸಮೇತ ಆ ಪೇಜಲ್ಲಿ ಏನೇನೆಲ್ಲ ಇದೆ ಅಂದ್ಬಿಟ್ಟು ಎಲ್ಲದಕ್ಕೂ ಆನ್ಸರ್ ಆಗಿಬಿಟ್ಟಂತೆ. ಅವನು ಆ ಲೈಬ್ರರಿನ ಶಾಕ್ ಆಗಿಬಿಟ್ನಂತೆ. ಅಪ್ಪು ಇವನದೇನು ಬರೀನಪ್ಪ ಅಂತ. ಮತ್ತು ಅವರೆಲ್ಲ ಅವತಾರ ಪುರುಷರು, ಅವರೆಲ್ಲ ಲೋಕ ಸಂಗ್ರಹ ಸಲುವಾಗೆಲ್ಲ ಬಂದಿರ್ತಾರೆ. ಅವರಿಗೆಲ್ಲ ಅಷ್ಟೊಂದು ಸಾಮರ್ಥ್ಯ ಇರುತ್ತೆ. ಅದು ಆ ಥರ ಕೈಲಾಸ ಓದಿಸೋದು ಚೆನ್ನಾಗಿತ್ತು.
ಲಾಸ್ಟ್ ಮೂಮೆಂಟಲ್ಲಿ ಗುರು ಪರಂಪರೆಯಿಂದ ಇಲ್ಲದೆ ಇದ್ದಿದ್ದಕ್ಕೆ ಹಾಳಾದರವರಷ್ಟೇ. ಅದು ಮಾಯೆ ತುಂಬ ಪರೀಕ್ಷೆ ಇರುತ್ತೆ. ಓಶೋದು ಸ್ಟಾರ್ಟಿಂಗಲ್ಲಿ ಪ್ರವಚನಗಳಾಗಲಿ ವೇದಾಂತ ಮರ್ಯಾದೆಯನ್ನು ಬಿಟ್ಟು ಏನು ಹೇಳ್ತಿರ್ಲಿಲ್ಲ. ಎಕ್ಸಾಕ್ಟಾಗಿ ಎಲ್ಲ ನಿಜನೇ ಹೇಳಿದ್ದು. ಸ್ಟಾರ್ಟಿಂಗ್ ಅವರು ಇದು ಅಧ್ಯಯನ ಮಾಡಿದ್ರೆ ಶಂಕರ ಫಿಲಾಸಫಿ, ಶಂಕರಪಿಲ್ಲ ಅದ್ವೈತ ಸಿದ್ಧಾಂತವನ್ನೇ ಹೇಳ್ತಾಯಿದ್ರು ಸ್ಟಾರ್ಟಿಂಗಲ್ಲಿ. ಮತ್ತು ಅವರು ಏನಂದರೆ ಅದು ಮಾನಿತ್ವ ಅನ್ನೋದು ಬರುತ್ತೆ. ಹೆಚ್ಚು ಜನ ಭಕ್ತರು, ಅವ್ರದ್ದು ಕನ್ವಿನ್ಸಿಂಗ್ ಸ್ಕಿಲ್ಸು ತುಂಬಾ ಸ್ಟ್ರಾಂಗ್ ಆಗಿತ್ತು. ಅವರು ಕೊಡುವಂಥ ಉದಾಹರಣೆ ಮತ್ತು ಅವರು ಇನ್ನೊಂದು ಹೊಸ ಕಾನ್ಸೆಪ್ಟು, ಮನುಷ್ಯರ ವೀಕ್ನೆಸ್ ತಿಳ್ಕೊಂಬಿಟ್ರು. ಮನುಷ್ಯರು ವೀಕ್ನೆಸ್ ಏನಂದರೆ ಅವ್ರು ಇಟ್ಕೊಂಡಿರೋ ಆಲಂಬನೆಯನ್ನು ಅವ್ರು ಬಿಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅವರಿಗೆ ಮನೆ, ಮಠ, ಫ್ಯಾಮ್ಲಿ ಎಲ್ಲವೂ ಸಂಪತ್ತಿ, ಎಲ್ಲ ಕಂಫರ್ಟ್ಸು ಇದ್ದು ಪ್ಲಸ್ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಹ್ಯಾಪಿನೆಸ್ ಅಡಿಷನ್ ಆಗಬೇಕು, ಅಷ್ಟೇ ಇರುತ್ತೆ. ಎಲ್ಲರ ಎಕ್ಸ್ಪೆಕ್ಟೇಷನ್ನು ಪ್ರಪಂಚದಲ್ಲಿ ಅದೇ ಇರುತ್ತೆ. ಇಲ್ಲಿ ಸಾಧು ಸತ್ಪುರುಷರು ಎಲ್ಲ ಫಸ್ಟ್ ಅದನ್ನು ಬಿಡಿಸೋ ಪ್ರಯತ್ನ ಮಾಡ್ತಾರೆ. ಅದು ಯಾರಿಗೂ ಇಷ್ಟ ಆಗೋದಿಲ್ಲ. ಒಂದು ಸತಿ ಹೋಗ್ಬಿಟ್ಟು ಬೇಡಪ್ಪ ಆಯಿತು ವೈರಾಗಿ ಅದು ಇದು ಎಲ್ಲ ಬಿಡಿಸೋ ಪ್ರಯತ್ನ ಮಾಡ್ತಾನೆ. ನಾವು ಯಾವುದು ಬೇಕು ಅಂದ್ಕೊಂಡಿರ್ತೀವೋ ಅದನ್ನೇ ಬಿಡಿಸೋ ಪ್ರಯತ್ನ ಮಾಡ್ತಾರಂತ ಅಲ್ಲಿ ಮತ್ತೆ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಓಶೋ ವೀಕ್ನೆಸ್ ತಿಳ್ಕೊಂಬಿಟ್ಟ, ಮನುಷ್ಯರ ವೀಕ್ನೆಸ್ ಏನಂದ್ಬಿಟ್ಟು ಅವು ಏನೂ ಬಿಡ್ದಿರಾನೆ, ವೈರಾಗಿ ಇಲ್ಲದಿರಾನೆ ಹ್ಯಾಪಿನೆಸ್ಸಲ್ಲಿ ಇನ್ನೂ ಉತ್ಕೃಷ್ಟವಾಗಿ ಆನಂದ ಅಂದ್ಬಿಟ್ಟು ಏನೆಲ್ಲ ಮೀನ್ಸ್ ಸಿಗುತ್ತೋ ಎಲ್ಲ ಮೀನ್ಸಲ್ಲೂ ಕೂಡ ಆನಂದನ ಹೊಂದುತ್ತಾ ಆ ವೇದಾಂತ ಅಂಥ ಸ್ಥಿತಿಗೆ, ಸಮಾಧಿ ಅಂಥ ಸ್ಥಿತಿಗೆ ಹೋಗ್ಬೋದು ಅಂದ್ಬಿಟ್ಟು ಆ ಥರ ಎಲ್ಲ ಪ್ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಜನರಿಗೆ ಯಾಕೆ ಇಷ್ಟ ಆಗೋದಿಲ್ಲ, ಏನೆಲ್ಲ ಇಲೀಗಲ್ ಆಗಿತ್ತು ಸಮಾಜದಲ್ಲಿ ಅಂಥವು ಕೂಡ ಅದು ಏನು ತಪ್ಪಿಲ್ಲ ಅನ್ನೋ ಮಾತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಇನ್ನು ಇಂದ್ರಿಯ ಭೋಗದಲ್ಲಿ ಸಿಕ್ಕಾಪಟ್ಟೆ ದುರಾಸಕ್ತಿ ಇರೋವಂಥವ್ರಿಗೆ ಅವೆಲ್ಲವೂ ಮಾಡಿಕೊಂಡು ಕೂಡ ನಾವು ವೇದಾಂತ ಸಾಧನೆ ಮಾಡ್ಕೋಬೋದು ಅಂದಾಗ ಹೆಚ್ಚು ಮೆಜಾರಿಟಿ ಅಲ್ಲೇ ಹೋಗ್ತಾರೆ. ಹಂಗೆ ಆ ಮೆಜಾರಿಟಿ ಶಿಷ್ಯರನ್ನು ಇದು ಮಾಡ್ಕೊಂಬಿಟ್ಟ. ಎಲ್ಲೆಲ್ಲಿ ಎಂಟರ್ಟೈನ್ಮೆಂಟ್ ಹೆಚ್ಚಿರುತ್ತೋ ಅಲ್ಲಿ ಸಂಖ್ಯೆ ಹೆಚ್ಚಾಗ್ಬಿಡ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಅನಿಸುತ್ತೆ ಆ ಪ್ರಾಸೆಸ್ಸು, ಆ ಬ್ರೈನ್ ವಾಷಿಂಗ್ ಕೆಪಾಸಿಟಿ ಹಂಗೆ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟು ವಿಚಿತ್ರ ಅದು. ಅವ್ರದ್ದು ಡಾಕ್ಯುಮೆಂಟ್ರಿ ಒಂದು ನೋಡಿದ್ದೆ ನಾನು. ಏನೆಲ್ಲ ಗಲೀಜು ಕೆಲಸಗಳಾಗಿದ್ದಾವೆ ಅಂದರೆ ಅಸಹ್ಯವಾದಂಥ ಕೆಲಸಗಳು. ಮಾಸ್ ಹಿಪ್ನೋಟೈಸೇಷನು ಒಂದು ವಿಡಿಯೋ ಕೂಡ ಎಲ್ಲ ಬ್ಲರ್ ಮಾಡಿ ತೋರಿಸಿದ್ರು. ಎಲ್ಲರೂ ನೇಕೆಡ್ ಆಗಿ ಹುಚ್ಚರ ಥರ ಕಿರ್ಚ್ಕೊಂತ ఓషో ఇందిరా గురువా ఇందిరాగాంధీ ఇందిరాగాంధీకి చాలా ఇష్టం ఉండే. ಇಂದಿರಾಗಾಂಧಿ ಸಪೋರ್ಟ್ ಇತ್ತು ಓಶೋಗೆ. RSS ಅವರೇ ಸಾಯಿಸ್ಬೇಕಂತ ಪ್ರಯತ್ನ ಮಾಡಿದ್ರು. ಫಾರಿನರ್ಸೇ ಸಾಯಿಸಿದ್ರು. ಇಲ್ಲ ಅದು ಓಶೋದು ಏನಾಯ್ತಂದರೆ ಇಂಡಿಯಾದಲ್ಲೇ ಫುಲ್ಲು ಪಬ್ಲಿಸಿಟಿ ಬಂತು. ಸ್ಟಾರ್ಟಿಂಗಲ್ಲಿ RSS ಕೂಡ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಒಳ್ಳೆಯ ಪ್ರವಚನ ಮಾಡೋದು ಸಿಕ್ಕಿದ್ದಾರೆ ಅಂದ್ಬಿಟ್ಟು ತುಂಬ ಹ್ಯಾಪಿ ಪಟ್ಟರು. ಹಂಗಿತ್ತು ಒಂದು ಸ್ಪೀಚು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ವೇದಾಂತದ್ದೆಲ್ಲ ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇತ್ತು. ಅದು ಅಷ್ಟಾವಕ್ರನ ಗೀತೆ ಬಗ್ಗೆ ಡೈರೆಕ್ಟು ಲೆಂತಿ ಪ್ರಾಸೆಸ್ಸಿಂದ ಡೈರೆಕ್ಟು ಪಾಯಿಂಟಿಗೆ, ರಮಣ ಮಹರ್ಷಿ ಥರ ಡೈರೆಕ್ಟು ಪಾಯಿಂಟಿಗೆ ತೊಗೊಂಬಂದ್ಬಿಟ್ಟು ನಮ್ಮ ಸ್ವರೂಪದ ಬಗ್ಗೆ, ಅದ್ವೈತ ಸಿದ್ಧಾಂತದ ಬಗ್ಗೆನೇ ಎಲ್ಲ ಹೇಳ್ತಾ ಇದ್ದ. ಅಷ್ಟೊಂದು ನಿಂತಿರೋರು ಅವ್ರು ಹೆಂಗೆ ಸ್ಲಿಪ್ ಆದರು ಸ್ವಾಮಿ? ಆಗುತ್ತಮ್ಮ, ಇದು ಇನ್ಫಾರ್ಮೇಷನು ವಾಗ್ವೈಖರಿ, ಶಬ್ದಜರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಭುಕ್ತಯೇ ನತು ಮುಕ್ತಯೇ ಅಂತ ವಿವೇಕ ಚೂಡಾಮಣಿಯಲ್ಲಿ. ಇವೆಲ್ಲ ಕೂಡ ಇಂಟೆಲೆಕ್ಟ್, ಬುದ್ಧಿನ ಒಂದು ಸಾಮರ್ಥ್ಯ. ಚೆನ್ನಾಗಿ ನಿರ್ವಚನೆ ಮಾಡೋದು, ಅಟ್ರಾಕ್ಟಿವ್ ಆಗಿ ಭಾಷಣ ಮಾಡೋದು, ಇವೆಲ್ಲವೂ ಒಂದು ಟ್ಯಾಲೆಂಟ್ಸ್ ಅಷ್ಟೇ. ಅವು ಸ್ವಲ್ಪ ನೀನು ಪುಸ್ತಕ ಓದಿಬಿಟ್ಟು ಸ್ವಲ್ಪ ಸರಸ್ವತಿ ಕೃಪೆ ಇದ್ರೇಗನ ನೀವೆಲ್ಲ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ನೀನು ಅದಕ್ಕೆ ಆಚರಣೆಯಲ್ಲಿ ತರಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಆಚರಣೆ ಮಾಡಲಿಲ್ಲ ಅಂದರೂ ಕೂಡ ಅದರ ಬಗ್ಗೆ ಚೆನ್ನಾಗಿ ಡೆಲಿವರಿ ಕೊಡ್ತಾ ಇರ್ಬೋದು. ಆ ಥರ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಮತ್ತು ಏನು ಮಾಡ್ದ, ಈ ವೀಕ್ನೆಸ್ ತಿಳ್ಕೊಂಬಿಟ್ಟಿದ್ದನು ಇನ್ನು ಬಂದ್ಬಿಡುತ್ತೆ ಮಾನಿತ್ವ. ಕೃಷ್ಣನಿಗಿಂತ, ರಾಮನಿಗಿಂತ, ಇಷ್ಟಕ್ಕೆ ಮುಂಚೆ ಬಂದಿರೋ ಬುದ್ಧ ಭಗವಾನನಿಗಿಂತ, ಅವರೆಲ್ಲರಿಗಿಂತ ಕೂಡ ನಾನೇ ಶ್ರೇಷ್ಠ ಗುರು.
ಅಂದ್ಬಿಟ್ಟು ನಾವು ಹೆಂಗೆ ಅವ್ರನ್ನೆಲ್ಲ ಕೂಡ ಡಾಮಿನೆನ್ಸ್ ಮಾಡಿಬಿಟ್ಟು ಅವನ ಹತ್ರ ಎಷ್ಟು ಯುಕ್ತಿ ಇತ್ತಂದರೆ ಅವೆಲ್ಲ ಕೂಡ ಔಟ್ಡೇಟೆಡ್ ಆಗಿದೆ. ಅವ್ರಿಗಿಂತ ನಾನೀಗ ಅಪ್ಡೇಟೆಡ್ ಆಗಿರೋ ಮಾಡ್ರನ್ ಗುರು ಅಂತ ಆ ಥರ ಎಲ್ಲ ವ್ಯಕ್ತ ಮಾಡಿಕೊಂಡು ಸಿಕ್ಕಾಪಟ್ಟೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದ. ಅಲ್ಲಿ ನಾ ಡೌಟ್ ಬಂತು, ಅಬ್ಬೋ ಇವನು ಮೆಜಾರಿಟಿ ಫಾಲೋಯಿಂಗು, ಯಾಕಂದರೆ ಅಷ್ಟೊಂದು ಭಕ್ತರ ಸಂಖ್ಯೆ ಇದ್ರೆಗನ ಬಲ ಕೂಡ ವಿಪರೀತವಾಗಿ ಬೆಳೀತಾ ಇರುತ್ತೆ. ಒಂದು ಸತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ಮತ್ತೆ ಅದನ್ನು ಬೀಳ್ಸೋದಕ್ಕೂ ಆಗೋದಿಲ್ಲ, ಹಂಗೆ ಒಂದು ಚೇಂಜ್ ಆಗಿಬಿಡುತ್ತೆ ಮತ್ತೆ ಎಲ್ಲ ಅಂದ್ಬಿಟ್ಟಿದ್ದನು. ಇವನು ನಮ್ಮ ಸನಾತನ ಧರ್ಮದ ವೈದಿಕ ಧರ್ಮವನ್ನೇ ಹಾನಿ ಮಾಡ್ತಾ ಇದ್ದಾನೆ, ಹೊಸ ಮತ ಥರ ಏನೋ ಉತ್ಪತ್ತಿ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಈ ಕಾಮ ವಿಕಾರಗಳು ಅವು ಇವೆಲ್ಲ ವಿಚಿತ್ರವಾಗಿ ಎಲ್ಲ ನಡೆಯೋದೆಲ್ಲ ಸ್ಟಾರ್ಟ್ ಆಗೋಯ್ತು. ಇನ್ನು ಸರಿ ಅಂದ್ಬಿಟ್ಟಿದ್ದನು ಕೊಳ್ಳೋ ಪ್ರಯತ್ನ ನಡೆದಿದೆ ಭಾರತ ದೇಶದಲ್ಲಿ. ಅದಕ್ಕೆ ಹೆದರಿಕೆಗೆ ಓಡೋಗ್ಬಿಟ್ಟು ಅಮೇರಿಕದಲ್ಲಿ ಅಲ್ಲೊಂದೆಲ್ಲ ಭಕ್ತರು ಆಲ್ರೆಡಿ ಅವರಿಗೆ ಭಕ್ತರು ಮಾಡ್ಕೊಂಡಿದ್ದ. ಇನ್ನು ಅಲ್ಲಿ ಒಂದು ಪ್ಲೇಸಸ್ ಎಲ್ಲ ತೆಕ್ಕೊಂಡು ಇನ್ನು ಅಲ್ಲಿ ಇಷ್ಟವಾದಂದೆಲ್ಲ ಕೆಲಸಗಳೆಲ್ಲ ಮಾಡೋಕ್ಕೆ ಅಲ್ಲಿನವ್ರನ್ನ ವಿಪರೀತವಾಗೆಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟು ಅವರು ಮತದವ್ರು ಕ್ರಿಶ್ಚಿಯಾನಿಟಿ ಆಗಲಿ ಅವರೇ ಆಗಲಿ ಅವ್ರು ಕೂಡ ಹೆದರ್ಕೊಳ್ಳೋ ಅಂಥ ಪರಿಸ್ಥಿತಿನೇ ತಂದುಬಿಟ್ಟಿದ್ದ. ಇಡೀ ವರ್ಲ್ಡಲ್ಲಿರೋ ಎಲ್ಲ ರಿಲಿಜನ್ಸು ಹೆದರಿದ್ರು, ಅಷ್ಟು ಪ್ರಭಾವಿಯಾಗಿದ್ದ ಅವ್ರ ಹತ್ರ. ಯಾಕಂದರೆ ಮೇನ್ ಎಂಟರ್ಟೈನ್ಮೆಂಟ್ ಇರ್ತಾಯಿತ್ತು, ಆ ಥರ ಸಿಕ್ಕಾಪಟ್ಟಿ ಅನರ್ಥಗಳೆಲ್ಲ ಮಾಡಿಕೊಂಡು ಇನ್ನು ಅವರು ಕೂಡ ಅಲ್ಲಿ ಪಾಲಿಟಿಕ್ಸಲ್ಲಿ ಅಮೇರಿಕನ್ ಪಾಲಿಟಿಕ್ಸಲ್ಲೂ ಕೂಡ ದೊಡ್ಡ ಡಿಸ್ಟರ್ಬೆನ್ಸ್ ಆಗಿ ದೊಡ್ಡ ರೋಲ್ ಇತ್ತಿತ್ತಂದು. ಈತನೇನಾದರೂ ಹಿಂಗೆ ಬಿಟ್ಟರೆ ಗನ ನಮ್ಮ ಧರ್ಮಗಳನ್ನೆಲ್ಲ ಯಾರು ಫಾಲೋ ಮಾಡೋದಿಲ್ಲ, ಎಲ್ಲ ಇದನ್ನೇ ಫಾಲೋ ಮಾಡಿಬಿಟ್ಟು ಧರ್ಮದ ಹಾನಿಲಿದೆ ಅಂದ್ಬಿಟ್ಟಿದ್ರು. ಮತ್ತೇನು ಪಾಯ್ಸನ್ನಿಂದಲೇ ಪೋಪೆ ಅವರೇ ಎಲ್ಲ ಏನೋ ಪಾಯ್ಸನ್ ಮಾಡಿಸಿ ಪ್ರಾಣ ತೆಗೆಸಿದ್ದಾರೆ ಅಂತ. ಬಟ್ ಈ ನಿತ್ಯಾನಂದ ರೀಸೆಂಟ್ ಅದೇ ಬಿಡದಿ ಅವರು ಅವತ್ತೇ ಫಾಲೋ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಎಲ್ಲರೂ ಅಲ್ಲಿಂದನೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇವರು ಜಗ್ಗಿ ವಸ್ತು ಕೆಲವು ಪಾಯಿಂಟ್ಸ್ ಅದೆಲ್ಲ ಅವರು ಫಾಲೋ ಮಾಡಿ ತುಂಬ ಜನ ಫಾಲೋ ಮಾಡ್ತಾರೆ. ಅವರು ಕೆಲವು ಪಾಯಿಂಟ್ಸು ಇವೆಲ್ಲ ಚೆನ್ನಾಗಿರುತ್ತೆ. ಆ ಪಾಯಿಂಟ್ಸು ಕೆಲವೊಂದು ನಾನು ಕೂಡ ಎನ್ಲೈಟ್ಮೆಂಟ್ ಇಸ್ ದ ಓನ್ಲಿ ರಿಲ್ಯೂಷನ್ ಅಂತ ಒಂದು ಪುಸ್ತಕ ಓದಿದ್ದೆ. ಅದರಲ್ಲಿ ಏನು ವಿಕಾರಗಳು ಎಷ್ಟು ಅದ್ಭುತವಾಗಿ ನಿರ್ವಚನೆ ಮಾಡಿದ್ದಾನೆಂದರೆ, ಆತ ಹೇಳಿದ್ದು ವೇದಾಂತ ಸ್ಟೇಟ್ಮೆಂಟ್ಸು ಯಾವುದು ಎಲ್ಲ ಶಾಸ್ತ್ರ ಸಮ್ಮತವಾಗಿ ಇರ್ತವೆ. ಅಂತರ್ಯಾತ್ರೆ ಇನ್ನರ್ ಜರ್ನಿ ಚೆನ್ನಾಗಿದೆ ಅವೆಲ್ಲ ಸ್ಟಾರ್ಟಿಂಗ್. ಬಟ್ಟು ಮತ್ತೆ ಏನೆಲ್ಲ ಆಯಿತು ಅದೆಲ್ಲ ಮತ್ತೆ ಕಪೋಲ ಕಲ್ಪನೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದನು. ಅದೊಂದು ಪ್ರಕಾರದ ಬ್ರೈನ್ ವಾಶ್, ವೀಕ್ನೆಸ್ ತಿಳ್ಕೊಂಬಿಟ್ಟ. ಈಗ ಹೆಂಗೆ ಬಿಸ್ನೆಸ್ ಮ್ಯಾನು ನಮ್ಮ 5 ಇಂದ್ರಿಯಗಳ ವೀಕ್ನೆಸ್ ತಿಳ್ಕೊಂಡು 5 ಸ್ಟಾರ್ ಹೋಟೆಲ್ಲಿ ಎಲ್ಲ ಇಂದ್ರಿಯಗಳಿಗೆ ಒಂದೊಂದು ಅಟ್ರಾಕ್ಟಿವ್ ಆಗಿ ಇಟ್ಬಿಟ್ಟಿರ್ತಾರೋ, ಅಟ್ರಾಕ್ಟಿವ್ ಆಗಿ ಇಟ್ಬಿಟ್ಟು ಫುಲ್ಲು ದೊಡ್ಡ ಬಿಲ್ಲು ಎಲ್ಲ ನಮ್ಮನ್ನು ಲೂಟಿ ಮಾಡ್ತಾಯಿರ್ತಾರೆ. ಅದೇ ಥರ ಈ ಪ್ರವಚನಕಾರರು ಏನು ಮಾಡ್ತಾರೆ ಅಂದರೆ, ಅವ್ರಿಗೇನು ಮೋಕ್ಷ, ಶಿಷ್ಯರ ದುಃಖ ನಿವೃತ್ತಿ ಇದೆಲ್ಲ ಲಕ್ಷ್ಯ ಇರೋದಿಲ್ಲ. ಕೇವಲ ಹೆಂಗೆ ಫೂಲ್ ಮಾಡಬೇಕು, ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು, ಹೆಂಗೆ ನನ್ನ ಕೆಲಸ ನನ್ನ ಸ್ವಾರ್ಥದ ಕೆಲಸ ಹೆಂಗೆ ಮಾಡಿಸ್ಕೋಬೇಕು ಅನ್ನೋದ್ರ ಮೇಲೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾಯಿರ್ತಾರೆ. ಶಬ್ದಗಳಲ್ಲಿ ಒಂದು ಮ್ಯಾಜಿಕ್ ಇರುತ್ತೆ. ಸಂಗೀತ, ಭಾಗವತ ಕಥೆಗಳೆಲ್ಲ ಸಂಗೀತ ಅದು ಇದು ಇಟ್ಕೊಂಡು ಅಟ್ರ್ಯಾಕ್ಷನ್ನು, ಕೇವಲ ಅಟ್ರ್ಯಾಕ್ಷನ್ನು ಸಲುವಾಗಿ ಎಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ಸಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾಯಿರ್ತಾರೆ. ತತ್ವ ವಿಚಾರ ಗಂಭೀರ, ಅದು ಒಂದು ಎಂಟರ್ಟೈನ್ಮೆಂಟ್ ಥರ ಇರ್ಬೋದು, ಚುಚ್ಚಬೇಕು. ಅದು ಶಾಸ್ತ್ರ. ನಮ್ಮ ಗುರುಗಳಂತಿದ್ರು, ಏನು ಪುರಾಣ ಕೇಳ್ದಂಗೆ ಕೇಳ್ತಿದ್ದೀರಲ್ಲ, ನಾನು ನಿಮ್ಮ ಸ್ಟೋರಿನೇ ಹೇಳ್ತಾ ಇರೋದು, ನಮ್ಮ ಸ್ಟೋರಿ ನಮ್ಮ ಬಗ್ಗೆನೇ ಮಾತಾಡ್ಕೊತಾ ಇರೋದು, ಏನು ಸೀರಿಯಸ್ನೆಸ್ಸೇ ಬರ್ತಾ ಇಲ್ವ, ರಿಯಾಕ್ಷನ್ಸ್ ಏನು ಬಾಡಿ ಲ್ಯಾಂಗ್ವೇಜಲ್ಲಿ ಏನು ರಿಯಾಕ್ಷನ್ನೇ ಬರ್ತಾ ಇಲ್ವಲ್ಲ, ಪುರಾಣ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ, ಇದು ನಮ್ಮ ಸ್ಟೋರಿ, ಇದು ಗಂಭೀರತೆ ಬರಬೇಕು ತತ್ವ ಚಿಂತನೆಯಲ್ಲಿ, ಪ್ರಿಕ್ ಆಗ್ತಾ ಇರಬೇಕು ಪ್ರತಿಯೊಂದು ಪಾಯಿಂಟು. ಪ್ರತಿ ದಿವಸ ಕ್ಲಾಸ್ನಲ್ಲಿ ಇಲ್ಲಿ ಎಕ್ಸಾಂಪಲ್ಸ್ ಬಂದರೆ ಪ್ರತಿ ದಿವಸ ಕೂಡ ವಿದ್ಯಾರ್ಥಿಗೆ ಯಾವುದೋ ಒಂದು ತನ್ನ ಮಿಸ್ಟೇಕ್ ಕಾಣಿಸ್ತಾ ಇರಬೇಕು. ನನ್ನಲ್ಲಿ ಈ ಮಿಸ್ಟೇಕ್ ಇದೆ, ಈ ತಪ್ಪೇ ಇದೆ, ಈ ಕಡಿಮೆ ಇದೆ ಅಂದ್ಬಿಟ್ಟು ಈ ಥರ ಸಾಧನೆ ಇದು. ಬಟ್ ಹೊರಗಡೆ ಎಲ್ಲ ಮೆಜಾರಿಟಿ ಎಲ್ಲ ಹೆಂಗಿರುತ್ತಂದರೆ, ಜನರು ಕೂಡ ಅಷ್ಟೇ. ಇವಾಗ ಯಾವ ಶಾಪಿಂಗ್ ಮಾಲ್ಗೆ ಹೋಗ್ತಾರೆ, ಯಾವ ಶಾಪಿಂಗ್ ಮಾಲಲ್ಲಿ ಹೆಚ್ಚು ರಶ್ ಇರುತ್ತೋ, ಹೆಚ್ಚು ಜನ ಹೋಗಿ ತೊಗೊಂಬರ್ತಾ ಇರ್ತಾರೋ, ಫೇಮಸ್ ಯಾವುದಾಗಿರುತ್ತೋ ಅಂಥ ಶಾಪಿಂಗ್ ಮಾಲ್ಗೆ ಹೋಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಫಸ್ಟು ಸ್ವಲ್ಪ ಸ್ಪಿರಿಚುವಲ್, ಸ್ವಲ್ಪ ಒಳಗಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ಮೇಲೆ ನೋಡ್ತಾರೆ ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು. ಎಲ್ಲರೂ ಮೆಜಾರಿಟಿ ಎಲ್ಲಿ ಹೋಗ್ತಾ ಇದ್ದಾರೆ, ಯಾವ ಗುರುಗಳ ಹತ್ರ ಹೋಗ್ತಾ ಇದ್ದಾರೆ.
ಅಲ್ಲೇನೋ ಅಲ್ಲಿ ಸ್ಟ್ಯಾಂಡರ್ಡ್ ಇರ್ಬೋದು ಅಂದ್ಬಿಟ್ಟಿದ್ದು ಹಾಗೆ ಮೆಜಾರಿಟಿನ ಫಾಲೋ ಮಾಡಿ ಹಂಗೆ ಹೋಗ್ತಾ ಇರ್ತಾರೆ ಹೊರತು ಆಗೋದಿಲ್ಲ. ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಮೈಕುಗಳು ಇಲ್ಲದೇ ಇರೋವಂಥ ಸಮಯದಿಂದ ಎಷ್ಟು ಜನಕ್ಕೆ ಪ್ರವಚನ ಮಾಡ್ಬೋದಮ್ಮ ಗುರುಗಳು? 20 ಜನಕ್ಕೆ ಮಾಡಬೇಕು ಅಷ್ಟೇ. ಜಸ್ಟ್ ಒಂದು 10 to 15 ಮೀಟರ್ಸ್ ಸರೌಂಡಿಂಗಲ್ಲಿ ಅಷ್ಟೇ ಈ ವಾಯ್ಸಿಗಿರೋ ಕೆಪಾಸಿಟಿ ಅಷ್ಟು ದೂರನೇ ಹೋಗುತ್ತೆ. ಈ ಮೈಕ್ಗಳಲ್ಲಿ ಯಾವಾಗ ಬಂತು? ರೀಸೆಂಟು ಪಬ್ಲಿಕ್ ಕೈಗೆ ನಾರ್ಮಲಾಗಿ ಸಿಕ್ಕಿದ್ದಂದರೆ ಒಂದು 60 years 70 years ನದರೆ. ಅಷ್ಟು ಮುಂಚೆ ಎಲ್ಲೋ ಯಾರೋ ಒಬ್ಬರ ಹತ್ರ ಮೇನ್ ಮೀಟಿಂಗ್ಗಳಲ್ಲಿ ಇರ್ತಾಯಿತ್ತು ಅಷ್ಟೇ ಮೈಕ್ಗಳಷ್ಟೇ. ಆವಾಗೆಲ್ಲ ಗುರುಗಳ ಹತ್ರ ಹಿಂಗೆ ಇವಾಗೇನೋ 10 ಲಕ್ಷ ಜನರನ್ನು ಕರೆಸ್ಬಿಟ್ಟು ಸಂಬೋಧನೆ ಮಾಡ್ತಾರೆ. ಆವಾಗ ಹೆಂಗೆ ಮಾಡೋಕ್ಕಾಗ್ತಾಯಿತ್ತು? 100 ಜನನೂ ಇರ್ತಾ ಇರಲಿಲ್ಲ. ಇವ್ರದ್ದು ಧನರಾಜಗಿರಿ ಮಹಾರಾಜ್ 150 ಜನ ಬರ್ತಿದ್ದಂದ್ರೆ ಆಶ್ಚರ್ಯ ಸ್ವಾಮೀಜಿ. ಸುತ್ತಲೂ ಕೂಡ್ತಾ ಇದ್ದಾರೆ. ಕಾಲದಲ್ಲಿ ಮರದ ಕೆಳಗೆ ಅಷ್ಟು ಜನ, ನೀವು ಅವಾಗ ಟಾಕೆಲ್ ಕೇಳಿ 150 ಜನ ಆವಾಗಲೇ ಅಂದರೆ ಆಶ್ಚರ್ಯ. 200 ಆಶ್ರಮಗಳೆಲ್ಲ ಇರಲ್ಲ. 200 ದಾಟ್ತಾ ಇದ್ರಂತೆ. ಮರದ ಕೆಳಗಡೆ ಅವರು ಫುಲ್ಲು ಸ್ಯಾಂಡು, ಸಾಫ್ಟ್ ಸ್ಯಾಂಡು, ಮಧ್ಯದಲ್ಲಿ ಪಾಲಿಶ್ಡ್ ರೌಂಡ್ ಬೆಂಚ್ ಥರ ಆ ಕಲ್ಲುಗಳು ನದಿಯಲ್ಲಿ. ತುಂಬ ದೊಡ್ಡ ಮರ ಒಂದಿತ್ತಂತೆ, ಫುಲ್ಲು ನೆರಳಂತೆ. ಮರದ ಸುತ್ತಲೂ ಕೂತ್ಕೊಂಡ್ಬಿಡ್ತಾ ಇದ್ದಾರಂತೆ ಅದ್ಭುತವಾಗಿ. ಅಷ್ಟು ಸೈಲೆನ್ಸ್ ಇತ್ತು ಅನ್ಸುತ್ತೆ. ಅಷ್ಟು ಜನ ಫುಲ್ಲು ಸೈಲೆನ್ಸ್ ಇದ್ದಾಗ ಕೇಳಿಸಿರುತ್ತೆ. ಈಗಲೂ ಅಮರ್ಕಂಟಕಲ್ಲಿ ನಾವು ಇದು ಅನುಭೂತಿ ಮಾಡ್ಬೋದು. ಅದು ಡೆಡ್ ಎಂಡು ಫಾರೆಸ್ಟಲ್ಲಿ. ಅಲ್ಲಿ ವೆಹಿಕಲ್ಸು ಏನು ಓಡಾಡಿಲ್ಲ ಅಂದರೆ ಅರ್ಲಿ ಮಾರ್ನಿಂಗು ನೈಟು ನಮ್ಮ ಗುರುಗಳ ವಾಯ್ಸು ತುಂಬ ಸ್ಲೋ. ಬೇರೆ ಜಾಗದಲ್ಲೆಲ್ಲ ಮೈಕ್ ಇಟ್ಕೊಂಡೇ ಹೇಳಿದ್ರೇ ಕೇಳಿಸುತ್ತೆ. ಅಮರ್ಕಂಟಕಲ್ಲಿ ಮಾತ್ರ ಅವ್ರು ಮೈಕ್ ಯೂಸ್ ಮಾಡೋದಿಲ್ಲ, ನೀಟಾಗಿ ಕೇಳಿಸುತ್ತೆ ಅವ್ರ ವಾಯ್ಸೆಲ್ಲ. ಸೌಂಡ್ ಪೊಲ್ಯೂಷನ್ ಇಲ್ಲ ಅಲ್ಲಿ ಅಷ್ಟು ತನಕನೇ. ಅಷ್ಟೇ ಗುರುಗಳ ಜೊತೆ ಪ್ರವಚನಗಳು ಅಷ್ಟೇ ಸಂಖ್ಯೆಯಲ್ಲಿ ನಡೀತಾ ಇತ್ತು. ಈ ದೊಡ್ಡ ಸಂಖ್ಯೆಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಗುರುಗಳು ಇವರು ಶಿಷ್ಯನ ಹೆಸರು ತಿಳ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಇನ್ನು ಶಿಷ್ಯಗಳಲ್ಲಿ ಏನು ಸಾಧನ ಚತುಷ್ಟ ಸಂಪತ್ತಿಯಲ್ಲಿ ಏನು ಕಡಿಮೆ ಇದೆ ಅಂತ ಗುರು ಶಿಷ್ಯನ ಹೆಂಗೆ ತಿಳ್ಕೊತಾನೆ, ಶಿಷ್ಯ ಗುರು ಜೊತೆ ಇಂಟ್ರ್ಯಾಕ್ಷನ್ ಮಾಡೋದಕ್ಕೆ ಸಮಯನೇ ಇರೋದಿಲ್ಲ. ಈ ಕೂಡ ದೊಡ್ಡ ಸಾಧುಗಳು ಮೀಟಿಂಗ್ ಮೈಸೂರಲ್ಲಿ ಮೊನ್ನೆ ಒಂದು ಅಟೆಂಡ್ ಮಾಡಿ ಬಂದರು. ಅಲ್ಲಿ ಮೇಯ್ನ್ ಒಬ್ಬ ಸ್ವಾಮೀಜಿ ಇರ್ತಾರೆ. ಸ್ವಲ್ಪ ಹೊತ್ತು ಮಾತಾಡಿ ಡಿಸ್ಕಷನ್ ಮಾಡೋಣಂದ್ರೆ ಅವ್ರ ಹತ್ರ 2-3 ನಿಮಿಷ ಕೂಡ ಸಮಯ ಇರೋದಿಲ್ಲ. ಅಷ್ಟು ಜನರ ಜೊತೆ ದೊಡ್ಡ ಇಟ್ಕೊಂಡಾಗ ಯಾರಿಗೂ ಏನು ಮಾತಾಡೋಕ್ಕೆ ಸಮಯನೇ ಸಿಗೋದಿಲ್ಲ, ಏನೂ ಆಗೋದಿಲ್ಲ. ಸುಮ್ಮನೆ ಬ್ಲೈಂಡ್ ಫಾಲೋಯಿಂಗು, ಸುಮ್ಮನೆ ಹೋಗೋದು ಬರೋದು, ಅಲ್ಲಿ ಏನು ಕರೆಕ್ಷನ್ ಸೆಲ್ಫ್ ಕರೆಕ್ಷನ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಆದ್ದರಿಂದ ಲಿಮಿಟೆಡ್ಡೇ ಅಂತಾರೆ. ಆ ಛೋಟ ಮಹಾರಾಜ್ ನಾನು ಹೇಳಿದ್ನಲ್ಲ, ಇವ್ರಿಗೆ ಹೇಳ್ತೀನಿ. ಅದು ಒಂದು ಸತಿ ಮುರಾರಿ ಬಾಪು ಅಂತ ಒಳ್ಳೆ ರಾಮಕಥೆ ಹೇಳೋರು ಫುಲ್ ಫೇಮಸ್ ಆಗಿದ್ದಾರೆ. ಈಗ ಅವ್ರದ್ದು ಒಂದು ಪ್ರವಚನ ಈವೆಂಟ್ ಮಾಡಬೇಕಂದ್ರೇ ಕ್ರೋರ್ಸ್ ಟುಗೆದರ್ ಆಫರ್ ಮಾಡ್ತಾರೆ. ದುಬೈಯಲ್ಲೂ ಕೂಡ ಅವ್ರ ಪ್ರವಚನಗಳೆಲ್ಲ ನಡೆಯುತ್ತೆ. ಈಗ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬಡೇ ಮಹಾರಾಜು ಅವರ ತಮ್ಮನ ಮೊಮ್ಮಗ ಮುರಾರಿ ಬಾಪು ಕೈಲಾಸಾಶ್ರಮದಲ್ಲಿ. ಈಗ ಜೈಲಲ್ಲಿರೋದು ಆಶಾರಾಮ್ ಬಾಪು. ಮುರಾರಿ ಬಾಪು ಸ್ವಾಮೀಜಿ ಇವ್ರು ಬರೀ ಭಜನ್ ಅಷ್ಟೇ ಅಲ್ವಾ? ಇವ್ರೇನಿಗೆ ಸಿಗಾಕೊಂಡ್ರು? ರಾಮಕಥೆ ಅಲ್ಲ, ಏನಕ್ಕೆ ಸಿಗಾಕೊಂಡ್ರು? ಮುರಾರಿ ಬಾಪು ರಾಮಕಥೆ ಮಾಡ್ತಾರೆ. ಅವ್ರ ಮಗಳನ್ನು ಒಬ್ಬ ಮುಸ್ಲಿಮ್ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಮದುವೆ ಆದಮೇಲೆ ಪ್ರವಚನದಲ್ಲೆಲ್ಲ ಚೇಂಜ್ ಆಗ್ತಾಯಿದೆ. ಪ್ರವಚನ ಮಾಡೋ ಕಾನ್ಸೆಪ್ಟ್ ಎಲ್ಲ ಅದು ಸನಾತನ ಧರ್ಮಕ್ಕೆ ಹಾನಿ ಆಗುವಂಥ ಶಬ್ದಗಳೆಲ್ಲ ಕೆಲವೊಂದು ಕೆಲಸಗಳು ಮಾಡಿದ್ದಾನೆ. ಇದರಿಂದ ಅಂಥ ಯಾರ್ಯಾರು ಶ್ರೇಷ್ಠರು ಅಂತರ ಆಚರಣೆ ಮಾಡಿದ್ರೆ ಮತ್ತು ಹಿಂದೂ ಫಾಲೋವರ್ಸು ಜಾಸ್ತಿ ಆಗಿಬಿಟ್ಟು ಅವ್ರು ಕೂಡ ಆ ಮಾರ್ಗನ ಇಟ್ಕೊಂಡ್ಬಿಟ್ರೆ ಇನ್ನು ಸನಾತನ ಧರ್ಮ ಭ್ರಷ್ಟ ಆಗಿಬಿಡುತ್ತೆ. ಇದಾವೆ ತಪ್ಪುಗಳು ಬೇಜಾನಿದ್ದಾವೆಲ್ಲ. ಅವರು ಆಗಲೇ ಛೋಟ ಮಹಾರಾಜ್ ಇರೋವಾಗಲೇ ಅವರು ರಾಮಕಥೆ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ರಾಮಕಥೆ ಅವ್ರದ್ದು ಸ್ಟಾರ್ಟಿಂಗಲ್ಲಿ ತುಂಬ ಫೇಮಸ್ ಆಗಿದ್ರು. ಅವರು ಮೊನ್ನೆ ಅಯೋಧ್ಯೆಗೂ ಭಾಳಷ್ಟು ಡೊನೇಷನ್ ಕೊಟ್ಟರು. ದುಡ್ಡು ಅಂದರೆ ಇವಾಗ ಅವ್ರ ಹತ್ರ ಹಂಗೆ ಅಂದರೆ ಒಂದು ಪ್ರವಚನ ಮಾಡಿದ್ರೆ ಒಂದು 20 crores 30 crores ಬರುತ್ತೆ ಅವರು. ಅಷ್ಟು ದೊಡ್ಡ ಮಟ್ಟದ್ದು ಎಲ್ಲ ಅಲ್ಲಿ ಹೋಗಿದ್ದಾರೆ. ಈಗ ಅದೇ ಸ್ಥಳದಲ್ಲೇ ಸರಸ್ವತಿ ಮಂಚ್ ಇದ್ವಲ್ಲ, ಅಲ್ಲೇ ಇತ್ತಿದ್ದು ಮುರಾರಿ ಬಾಬು ಪ್ರೋಗ್ರಾಮು ಇದ್ದಿತ್ತು. ನಾನು ಅದಕ್ಕೆ ಫಸ್ಟೇ ಕೇಳಿದ್ದೆ ನಿಮಗೆ, ಮುರಾರಿ ಬಾಬುದು ಎಲ್ಲಿದೆ ಸ್ವಾಮೀಜಿ, ಹೋಗಿ ಬರ್ಬೇಕು ಕುಂಭಮೇಳದಲ್ಲಿ. ಅವ್ರು ಆ ಥರ ಅವರು ಋಷಿಕೇಶಲ್ಲಿ ಛೋಟ ಮಹಾರಾಜ್ ಇದ್ದಾಗ
ಸ್ವಲ್ಪ ಆಗಲೇ ಅಭಿಮಾನ ಇತ್ತಂತೆ. ಆಗಲೇ ಅವ್ರ ಕತೆ ಕೇಳೋದಕ್ಕೆ ಒಂದು 5,000 ಜನ ಬರ್ತಿದ್ರಂತೆ. ಅವರೊಂದು ದಿವಸ ಛೋಟಾ ಮಹಾರಾಜ್ ಹತ್ರ ಬಂದುಬಿಟ್ಟಿದ್ದನು, ಮಹಾರಾಜರೇ ನಮ್ಮ ಕಥೆಯಲ್ಲಿ 5,000 ಜನ ಬರ್ತಾರೆ, ನಿಮ್ಮ ವೇದಾಂತಕ್ಕೆ ನೋಡಿದ್ರೆ ಯಾವಾಗಲೂ 10-15 ಜನನೇ, ಕಡಿಮೆಯಲ್ಲಿ ಲಿಮಿಟ್ ಇರುತ್ತಂತೆ. ಇನ್ನು ಛೋಟಾ ಮಹಾರಾಜ್ ಮೊದಲೇ ಅವರ ಈಶ್ವರ ಸ್ವರೂಪಗಳು ಅಂಥ ಸ್ಥಿತಿಯಲ್ಲಿದ್ದಾರೆ. ಆವಾಗ ಅದೇ ಸಮಯಕ್ಕೆ ಹೇಮಾ ಮಾಲಿನಿ ಡೆಹ್ರಾಡೂನ್ಗೆ ಬಂದಿದ್ದರಂತೆ. ಆವಾಗ ಶೋಲೆ ಸಿನಿಮಾ ಇವೆಲ್ಲ ರಿಲೀಸ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರಲ್ಲ. ಹೇಮಾ ಮಾಲಿನಿ ನೋಡೋದಕ್ಕೆ ಡೆಹ್ರಾಡೂನಲ್ಲಿ 70,000 ಮೆಂಬರ್ಸ್ ಬಂದಿದ್ದರಂತೆ. ಆ ಛೋಟಾ ಮಹಾರಾಜ್ ಅಂದ್ರಂತೆ, ನಿನ್ನ ಕಥಾನ ಬಿಡು, ಹಂಗೆ ಒಂದು ನಟಿ ಬಂದಿದ್ದಾಳೆ ಇದು ಡೆಹ್ರಾಡೂನಲ್ಲಿ, 70,000 ಜನ ಬಂದಿದ್ದಾರೆ, ಆಕೆ ಮುಂದೆ ನಿನ್ನ ಕತೆ ಏನಿದೆ, ಮನೋರಂಜನೆ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಎಷ್ಟು ಸಂಖ್ಯೆ ಹೋಗ್ತಾರೆ. ವೇದಾಂತ ಇದು ಮನೋರಂಜನೆಯಲ್ಲಿ ಇದು ಮನೋಭಂಜನೆ. ಮನೋಭಂಜನೆ, ಇದು ಮನಸ್ಸನ್ನು ಸಾಯಿಸೋದು. ಇದಕ್ಕೆ ಯಾವಾಗಲೂ ಅಧಿಕಾರಿಗಳು ಕಡಿಮೆ, ಅದನ್ನು ಹೊಂದೋದು ಕೋಟಿಗೊಬ್ಬರೇ. ಇದು ಹೀಗೆ ಇರುತ್ತೆ, ಯಾಕಂದರೆ ಮಿಕ್ಕಿದವರಲ್ಲಿ ಇದಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳಿದ್ರಂತೆ. ಆ ಥರ ಇನ್ನು ನೀವು ಲೆಕ್ಕ ಮಾಡಿಕೊಡಿ, ಹೊರಗಡೆ ಮೆಜಾರಿಟಿ ಎಲ್ಲ ಏನು ನಡೀತಾ ಇದೆಯೋ ಒಂದು ಪ್ರಕಾರದ ಸೆನ್ಸಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇಂದ್ರಿಯಗಳಲ್ಲಿ ಒಂದು ಪ್ರಕಾರದ ತೃಪ್ತಿ ಹೊಂದುತ್ತಾ ಇದ್ದಾರೆ ಅಷ್ಟೇ ಹೊರತು ಸ್ಪಿರಿಚುಯಾಲಿಟಿ ನೇಮಲ್ಲಿ ಅಲ್ಲಿ ಸಾಧನೆಗಳು ನಡೀತಾ ಇರೋದಿಲ್ಲ. ಅದು ಕನ್ವಿನ್ಸಿಂಗ್ ಸ್ಕಿಲ್ಸು ಕೆಲವ್ರ ಹತ್ರ ಎಷ್ಟು ಸ್ಟ್ರಾಂಗ್ ಆಗಿರ್ತಾವಂದರೆ ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಯಾವ ಪಿರಮಿಡ್ ಧ್ಯಾನ ಮಾಡೋರಂತ ಹಂಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಎಷ್ಟು ಬ್ರೈನ್ ವಾಶ್ ಆಗಿಬಿಟ್ಟಿರ್ತಾರೆ. ಒಂದೊಂದು ಸತಿ ಕ್ಲಾರಿಟಿ ಆನ್ಸರ್ಸ್ ಕೊಡ್ತಿದ್ರು ಕೂಡ ಅವರು ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಇಮಿಡಿಯೇಟಾಗಿ ಎಲ್ಲರೂ ಗುರುಗಳಾಗಬೇಕಂತ ಅವ್ರು ತಿಳ್ಕೊಂಬಿಟ್ಟು ಇನ್ನು ಹೊರಗಡೆ ಎಲ್ಲ ಇನ್ನು ಬರೀ ಉಪದೇಶ ಕೊಡೋ ಸ್ಟೈಲಲ್ಲೇ ಇರ್ತಾರೆ. ಅಯ್ಯೋ, ನೀನು ನಿಜವಾಗ್ಲೂ ಫಸ್ಟು ಚೆಕ್ ಮಾಡೋದು, ನೀನು ಆತ್ಯಂತಿಕ ದುಃಖ ನಿವೃತ್ತಿ ಮಾಡ್ಕೊಂಡಿದೀಯಾ, ನೀನೇ ಹಸಿವಿಂದ ಇದೆಯಾ, ನೀನು ಇನ್ನೊಬ್ಬರು ಹಸಿವು ಬಾಯಾರಿಕೆನ ತೀರಿಸೋ ಕೆಲಸದಲ್ಲಿ ಹೋಗಿರ್ತೀವಿ. ಇನ್ನು ಎಲ್ಲರೂ ಹಸಿವಿಂದ ಎಲ್ಲರನ್ನೂ ಹಸಿವಿಂದ ಇರೋರಂಥವನ್ನ ತಯಾರು ಮಾಡ್ತೀವಿ ಹೊರತು ಅದು ಏನೂ ಆಗೋದಿಲ್ಲ. ಅದು ಎಲ್ಲ ಇವ್ರ ಅಣ್ಣನ ಮೊಮ್ಮಗ ಅಂತೂ ಅಷ್ಟು ಇನ್ನೂ ಹೇಳಿದ್ನಲ್ಲ ಸ್ವಾಮೀಜಿ, 26-28 ವರ್ಷ ಅವನಿಗೆ ಅಷ್ಟು ಸ್ಪೀಚ್ಗಳು ಕೊಡ್ತಾನೆ, ಅಷ್ಟು ಅವನ ಫಾಲೋಯರ್ಸ್ ಆಗ್ಬಿಟ್ಟಿದ್ದಾರೆ. ಹಂಗೆ ಪಿರಮಿಡ್ ಇದಿರ್ತೇವೆ ಅಲ್ಲಿ, ಪಿರಮಿಡ್ ಇದರಲ್ಲಿ ಸ್ವಾಮೀಜಿ ಮೇಲೆ ಕಿಂಗ್ಸ್ ಚೇಂಬರ್ ಅಂತ ಮೇಲಿದೆ, ಹೌದು ಮಾಡ್ತಾರೆ. ಹೋಗಿ ಕೂತ್ರೆ ಅಷ್ಟು ಇದಾಗುತ್ತೆ ವೈಬ್ರೇಷನ್. ಅದು ಈಗಿಂದಲ್ಲ, ಮುಂಚೆ ಪರ್ಣಕುಟಿಗಳೇ ಆಗಲಿ ಎಲ್ಲ ಆ ಥರ ಕೋನ್ ಶೇಪಲ್ಲಿ ಎಲ್ಲ ಕಟ್ಕೊತಾಯಿದ್ರು, ಪರ್ಣಕುಟಿ ಸ್ಟೈಲ್ಸ್ ಎಲ್ಲ ಕೂಡ. ಅದರಿಂದ ಸ್ವಲ್ಪ ಆ ಗುಡಿಗಳದ್ದು ಕಲಶಗಳು, ಕುಂಭ ಕಲಶಗಳು ಅವೆಲ್ಲ ಸ್ವಲ್ಪ ಎನರ್ಜೀಸನ್ನು ಅಟ್ರ್ಯಾಕ್ಟ್ ಮಾಡ್ತವೆ ಮಂದಿರಗಳಲ್ಲಿ. ಅದಕ್ಕೆ ಸಾಮಾನ್ಯ ಮನೆಗಳಿಗಿಂತ ಅಂತ ಮಂದಿರದಲ್ಲಿ ಸ್ವಲ್ಪ ಚೆನ್ನಾಗಿ ಧ್ಯಾನದಲ್ಲಿ ಕೂಡಬೇಕಂತ ಕೂಡ್ರೆ ಎಷ್ಟು ಗದ್ದಲ ಇದ್ರೂ ಕೂಡ ಸ್ವಲ್ಪ ಮಂದಿರದಲ್ಲೂ ಕೂಡ ಮನಸ್ಸಾಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಶರೀರಕ್ಕೆ ಆಧ್ಯಾತ್ಮಿಕಕ್ಕೆ ಅನುಕೂಲವಾದಂಥ ಎನರ್ಜೀಸ್ ಎಲ್ಲ ಅಲ್ಲಿ ಡ್ರೈವ್ ಆಗ್ತವೆ. ಎಲ್ಲ ಸೈನ್ಸೇ ಇದೆ. ನಾವು ಗುಡಿಗಳಿಗೆ ಅವೆಲ್ಲ ಏನೇನೆಲ್ಲ ವಿಧಿವತ್ತಾಗೆಲ್ಲ ಕಲಶಗಳು ಅವೆಲ್ಲ ಕೂಡ ಆ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪಂಚಲೋಹಗಳಿಂದನೇ ವಿಧಿವತ್ತಾಗೆ ಮಾಡ್ತಾರೆ. ಅವೆಲ್ಲ ಕೂಡ ಸ್ವಲ್ಪ ಇರುತ್ತೆ. ಅದು ಅಲ್ಲಿ ತನಕ ಯಾರು ಏನೂ ಅದು ನೆಗೆಟ್ ಮಾಡಲ್ಲ. ಬಟ್ ಏನು ಎಲ್ಲ ಧ್ಯಾನ ಅಂತಾರೆ. ಫಸ್ಟು ಧ್ಯೇಯದ ನಿಶ್ಚಯ ಮಾಡಿ ಬುದ್ಧಿಯಿಂದ ಏನು ನೋಡ್ತಾ ಇದ್ದಾರೆ ಎಲ್ಲ ಅನುಭೂತಿಗಳು. ನನಗೆ ಜ್ಯೋತಿ ಸ್ವರೂಪ ಕಾಣಿಸ್ತಾ ಇದೆ, ನಾನು ಹಂಗೇ ಮರದ ಮೇಲೆ ಕೂತ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ ಅನುಭೂತಿಯಲ್ಲಿ ಅಂತ. ಏನೇನು ಅನುಭೂತಿಗಳು ಅಲ್ಲಪ್ಪ, ನೀನು ದೃಶ್ಯ ವಸ್ತುವನ್ನು ನೋಡಿಬಿಟ್ಟು ಅದೇನೋ ದೊಡ್ಡ ಗ್ರೇಟ್ ಅಂತ ಇದೆಯಾ? ದೃಶ್ಯತ್ವಾತ್ ಮಿಥ್ಯ ಶಾಸ್ತ್ರ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆಯಾ? ನಿನಗೆ ಯಾವುದೇ ಒಂದು ವಸ್ತು ಬಗ್ಗೆ ಜ್ಞಾನ ಆಗಿಬಿಟ್ಟಿದೆ ಅಂದರೆ ಅದು ನಿನಗೆ ಎಲ್ಲಾಯಿತು ಅದು ಅನುಭೂತಿ? ಬುದ್ಧಿನಲ್ಲಿ ತಾನೆ. ಪ್ರಮಾಣ ಪ್ರಮೇಯ ಪ್ರಮಾತ 3 ತ್ರಿಪುಟಿ ಜ್ಞಾನವೇ. ಅದಕ್ಕೆ ದೃಶ್ಯತ್ವ ಅಂದರೆ ಶಾಸ್ತ್ರದಲ್ಲಿ ಜ್ಞಾನವತ್ವಂ ದೃಶ್ಯತ್ವಂ ಅಂತಾರೆ. ನೀನು ಯಾವುದಾದ್ರೂ ಒಂದು ವಸ್ತು ಬಗ್ಗೆ, ಒಂದು ಸಿಚುವೇಶನ್ ಬಗ್ಗೆ, ಒಂದು ಅನುಭವದ ಬಗ್ಗೆ ಒಂದು ಜ್ಞಾನ ಆಗಿದೆ ಅಂದರೆ ಅದು ದೃಶ್ಯಕೋಟಿಗೆ ಬಂದುಬಿಟ್ಟಿದೆ. ಅದು ದೃಕ್ಕಲ್ಲ, ಸಾಕ್ಷಿ ಅಲ್ಲ. ನೀನು ಅನುಭೂತಿಯಲ್ಲಿ ನೀನಿರೋನಲ್ಲ, ಅನುಭೂತಿಯನ್ನು ಸಾಕ್ಷಿ ರೂಪದಲ್ಲಿ ನೋಡ್ತಾರೆ. ಅಲ್ಲಿ ಅಟೆನ್ಷನ್ ಶಿಫ್ಟ್ ಮಾಡ್ಕೊ. ನಾನು ಜ್ಯೋತಿ ದರ್ಶನ ಮಾಡಿಬಿಟ್ಟೆ, ಜ್ಯೋತಿ ದರ್ಶನ ಆಗುತ್ತೆ ನನಗೆ ಗುರು ಮಧ್ಯದಲ್ಲಿ. ಅಷ್ಟಕ್ಕಿಂತ ಮುಂದೆ ರಾಮಚಂದ್ರ ಮಿಷನ್ ಇದೆಲ್ಲ ಸೇಮ್ ಡಿಟೇಲ್ ಇದು ನೋಟಿದೆ ಕೂಡ. ರಾಮಚಂದ್ರ ಮಿಷನ್ ಕೂಡ ಜ್ಯೋತಿ ದರ್ಶನ ಅಂದರೆ ಜ್ಯೋತಿ ನೀನಲ್ಲ, ಆ ಜ್ಯೋತಿನ ನೋಡ್ತಾ ಇದೆಯಲ್ಲ ಸಾಕ್ಷಿ ರೂಪದಲ್ಲಿ.
ಆ ಸಾಕ್ಷಿ ನೀನಾಗಿದೆಯಾ. ನಿನಗಿಂತ ಭಿನ್ನವಾಗದ ದೃಶ್ಯ ವಸ್ತುವನ್ನು ನೋಡಿಕೊಂಡು ಅದೇನು ಅನುಭೂತಿ ಅಂತೀಯ. ಎಷ್ಟು ಸಿಂಪಲ್ ಆಗಿದ್ದೆ ಆ ದೃಶ್ಯ. ಸ್ವಾಮೀಜಿ, ಇವಾಗ ಕೆಲವು ಸರಿ ನಾವೇನಾದ್ರು ಚಾಂಟ್ ಮಾಡ್ತಿತ್ತು ಸೈಲೆಂಟಾಗಿ, ನಾವು ಚಾಂಟ್ ಮಾಡೋದೇ ನಮಗೆ ಕೇಳಿಸ್ತಿರುತ್ತೆ, ಬೇರೆ ಮೈಂಡ್ ಎಲ್ಲೂ ಡೈವರ್ಷನ್ ಇರೋದಿಲ್ಲ, ಅದೊಂದು ಆನಂದ ಸಿಗ್ತಿರುತ್ತೆ, ಏನೂ ಇರಲ್ಲ. ನಾವು ಚಾಂಟ್ ಮಾಡೋದು ನಾವು ಅದನ್ನೇ ಅಜಪ ಜಪ. ಅದು ಯಾರಿಗೆ ಇವಾಗ ವಿಷ್ಣು ಸಹಸ್ರನಾಮನೇ ಆಗಲಿ ಯಾವುದಾದ್ರು ಹೇಳಿದ್ರೆ ಫ್ಯೂ ಮಿನಿಟ್ಸ್ ಹಾಗೆ ಸೈಲೆಂಟ್ ಆನಂದ ಸಿಗ್ತಿರುತ್ತೆ. ಅದು ಕೇಳೋದು ನಮ್ಮ ಮನಸ್ಸೇನ ಕೇಳೋದು, ಅಥವಾ ಅದು ನಾನು ಕೇಳ್ತಿದ್ದೀನಿ ಅಂತ ನನ್ನ ಮನಸ್ಸು ಕೇಳ್ತಿರೋದು ನಾನು ಅರಿವಾಗ್ತಿದೆಯಲ್ವಾ, ಅಲ್ಲಿ ಯಾವ ಥರ ಅದನ್ನು ಡಿವೈಡ್ ಮಾಡೋದು ಸ್ವಾಮೀಜಿ? ಅಲ್ಲಿ ಇಂದ್ರಿಯಗಳಲ್ಲಿ ವ್ಯಾಪಾರ ನಡೀತಾ ಇರುತ್ತೆ. ಈಗ ನೋಡಿ, ಒಳಗಡೆ ನಾವೆಲ್ಲ ಪ್ರಕಾರದಲ್ಲಿ ಸೌಂಡ್ ಹೊರಗಡೆ ತೆಗೆದಿರೇ ಎಲ್ಲ ಪ್ರಕಾರದ ಮಾತು ಮಾತಾಡ್ಕೋಬೋದು ಒಳಗಡೆಯಲ್ಲಿ. ಹೌದು. ವಾಗಿಂದ್ರೇನು ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸು ಬುದ್ಧಿಗಳು ಕೆಲಸ ಮಾಡ್ತಾ ಇರ್ತವೆ. ಅಲ್ಲಿ ನಮ್ಮಲ್ಲಿ ನಾವು ಮಾತಾಡ್ಕೋಬೋದು. ಬಟ್ ನಮ್ಮಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ, ಈ ಥರ ನಡೀತು ಅಂತ ಸಾಕ್ಷಿ ರೂಪದಲ್ಲೆಲ್ಲ ಒಬ್ಬ ಸಾಕ್ಷಿ ಹೇಳ್ತಾ ಇದ್ದಾನಲ್ಲ, ಅದು ನಮ್ಮ ಸ್ವರೂಪ. ಇವಾಗ ಇದು ಚಾಂಟ್ ಮಾಡ್ತಿರೋದು ನನಗೆ ಕೇಳಿಸ್ತಿದೆ, ನನಗೆ ಕೇಳಿಸ್ತಿದೆ ಅಂತ ತಿಳಿತಿದೆ ಅಲ್ವಾ, ಅದು ಸಾಕ್ಷಿ. ಆ ಥರ ತಗೋಬೇಕು. ಹೌದು, ಅಲ್ಲಿ ಹೋಗಬೇಕು ಅಟೆನ್ಷನ್. ಅಲ್ಲಿ ಹೋದ್ರೆ ಸೈಲೆಂಟ್ ಆಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ, ಕ್ರಿಯೆಗಳೇ ನಿಂತೋಗ್ಬಿಡ್ತವೆ. ಚಾಂಟಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಅಲ್ಲಿ ಹೋದಾಗ ನಿಂತಿದ ತಕ್ಷಣ ಚಾಂಟಿಂಗ್ ಸ್ಟಾಪ್ ಆಗುತ್ತೆ. ಮತ್ತು ಆ ಕೇವಲ ಸಾಕ್ಷಿಗೆ ಹೋದರೆ ಏನು ಕ್ರಿಯೆ, ಅದು ಕ್ರಿಯಾರಹಿತವಾದಂಥ ಸ್ಥಿತಿ. ಅಲ್ಲೇನು ಕ್ರಿಯೆಗಳಾಗೋದಿಲ್ಲ, ರಿಲ್ಯಾಕ್ಸೇಷನ್ ಇರುತ್ತಷ್ಟೇ. ಅಲ್ಲಿ ಹೋಗ್ಬೇಕು, ನಮ್ಮ ಅಟೆನ್ಷನ್ ಯಾವಾಗಲೂ ಅಲ್ಲಿಗೆ ಶಿಫ್ಟ್ ಆಗಿ ಮಾಡ್ಕೊತಾ ಇರಬೇಕು, ಅಲ್ಲೇ ನಿಂತ್ಕೋಬೇಕು, ಅಲ್ಲೇ ಇರಬೇಕು. ಅಲ್ಲಿಂದ ಇಲ್ಲಿ ಬಂದುಬಿಡ್ತಾ ಇರ್ತೀವಿ ನಾವು, ಟಕ್ ಅಂತ ಜೀವ ಸಾಕ್ಷಿಗೆ ಬಂದುಬಿಡ್ತಾ ಇರ್ತೀವಿ. ಅಲ್ಲಿ ಈ ಸಚ್ಚಿದಾನಂದ ಸ್ವರೂಪ ಅನ್ನೋದು ಕೂಡ ಹೆಚ್ಚು ಆ ಜೀವ ಸಾಕ್ಷ್ಯದಲ್ಲೇ ನೆನೆಸ್ಕೊತಾ ಇರ್ತೀವಿ, ನಾನು ಬ್ರಹ್ಮ ಅಂತ. ಅಲ್ಲಿ ಅಲರ್ಟ್ ಅಟೆನ್ಷನ್ ಎಲ್ಲ ನಾವು ಆ ಕೇವಲ ಸಾಕ್ಷಿಯಲ್ಲಿ ಶಿಫ್ಟ್ ಮಾಡಿಕೊಂಡಾಗ ಮತ್ತೆ ಈ ಇದೆಲ್ಲ ಲೂಸನ್ ಆಗ್ತಾ ಇರುತ್ತೆ. ಶರೀರಗಳ ಜೊತೆ ಇರೋ ಸಂಬಂಧ ಇದೆಲ್ಲ ಏನು ಮಹತ್ವ ಬುದ್ಧಿ ಇಲ್ಲ ಅಂದ್ಬಿಟ್ಟು. ಅದು ಸಾಧನೆ ಅಂತ. ಹೌದು, ಸಾಧನೆ ಅದೇ ಮಾಡ್ಕೋಬೇಕು. ನಮ್ಮ ಸ್ವರೂಪ ಏನಕ್ಕೇನೋ ಪ್ರಕಾರನ ಸ್ವಲ್ಪ ಬುದ್ಧಿ ಮನಸ್ಸು ಏನು ಮಿಕ್ಕಿದೆಯೋ ಅದರಿಂದ ನಮ್ಮ ಒರಿಜಿನಲ್ ಸ್ವರೂಪ ಏನಂತ ಅದ್ರ ಕಡೆ ನಾವು ಅಟೆನ್ಷನ್ ಕೊಡ್ತಾ ಇರಬೇಕು. ನೀವು ಹೇಳ್ದಂಗೆ ಮನಸ್ಸಲ್ಲಿ ಮಾತಾಡ್ತಿದ್ರು ಒಂದೊಂದ್ಸರಿ ಅದು ಅಬ್ಸರ್ವ್ ಮಾಡಿದ ತಕ್ಷಣ ಸ್ಟಾಪ್ ಆಗೋಗುತ್ತೆ. ಇದು ವರ್ಡ್ಸ್ ಎರಡು ನಾವೇ ಮಾತಾಡ್ತಿರ್ತೀವಿ ನೋಡಿ. ಇವಾಗ ಇಬ್ಬರು ನಾಟಕ ಮನಸ್ಸಲ್ಲಿ ಪಾತ್ರ ಅದು ನೋಡಿದ ತಕ್ಷಣ ಅದು ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಗೊತ್ತಾಗ್ತಿದೆ ನನಗೆ ಅದು ಎರಡು ಅಂತಂದರೆ ಫುಲ್ ಮೈಂಡ್ ಸ್ಟಾಪ್ ಆಗ್ಬಿಡುತ್ತೆ. ಎಷ್ಟೋ ಮನಸ್ಸಿನೊಳಗಡೆ ಮಾತಾಡ್ಕೊತಾ ಇರ್ತೀವಿ, ಸಡನ್ನಾಗಿ ಮತ್ತೆ ಆ ಸಾಕ್ಷಿಯಲ್ಲಿ ಹೋದಾಗ ಅಯ್ಯೋ ನಾವು ಒಳಗಡೆನೇ ಎಲ್ಲ ನಡೀತಾ ಇರುತ್ತಲ್ಲ ಅಂದ್ಬಿಟ್ಟು. ಒಳಗಡೆ ವಾಗೀಂದ್ರಿಯ ವ್ಯಾಪಾರ ಅಷ್ಟು ಚೆನ್ನಾಗಿ ನೀಟಾಗಿ ನಡೀತಾ ಇರುತ್ತೆ. ಎಲ್ಲ ಶಬ್ದಗಳು ಉಚ್ಚಾರಣೆ ಮಾಡ್ಕೋಬೋದು ನಾವು ಮನಸ್ಸಿನಲ್ಲೇ, ಆ ಸಾಮರ್ಥ್ಯ ಇರುತ್ತೆ. ಅದು ಆ ಥರ ಅಂದರೆ ಮನಸ್ಸಲ್ಲಿ ಹೇಳ್ಕೊಳ್ಳೋದು. ಅಲ್ಲೇ ಉತ್ಪತ್ತಿಯಾಗಿ ಅಲ್ಲೇ ಎಲ್ಲ ಮಾತಾಗುತ್ತೆ, ಕ್ವಶನ್ ಕೇಳ್ಕೊಬೋದು, ಉತ್ತರ ಸಿಗುತ್ತೆ, ಎಲ್ಲ ಜೊತೆಗೂ ಮಾತಾಡ್ಬೋದು, ನಮ್ಮಲ್ಲಿ ನಾವು ಮಾತಾಡ್ಕೊತಾ ಇರ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಸಾಧನೆಗೆ ಒಳಗಡೆನೇ ಹಂಗೆ ರಿಸರ್ಚ್ ಮಾಡ್ಕೊತಾ ಇರಬೇಕು. ರಿಸರ್ಚ್ ಮಾಡ್ಕೊತ ಮತ್ತು ಅಲ್ಲಿ ನಮ್ಮ ಸ್ವರೂಪದ ಕಡೆ ಶಿಫ್ಟ್ ಆಗ್ತಾ ಇರಬೇಕು. ಆ ಆಸಕ್ತಿ, ಆ ಕ್ಯೂರಿಯಾಸಿಟಿ ಎಲ್ಲ ಹೋಗ್ತಾ ಇರಬೇಕು. ಯಾಕಂದರೆ ಈ ಮನಸ್ಸು ಅನ್ನೋದು ನಮ್ಮ ಸ್ವರೂಪ ಅಲ್ಲ, ಇದು ನಾವು ಅಲ್ಲೇ ಸಿಕ್ಕಾಕ್ಕೊಂಡಿದ್ದೀವಿ. ಅದನ್ನು ಆಬ್ಜೆಕ್ಟಿಫೈ ಮಾಡಿ ಅದನ್ನು ಸಾಕ್ಷಿಯಲ್ಲಿ ನೋಡ್ತಾ ಇರಬೇಕು. ಏನಿದು ಮನಸ್ಸು, ಏನೋ ಒಂದು ಯೋಚನೆ ಮಾಡ್ತಾನೇ ಇದೆ, ಇಲ್ಲ ಏನಿದು ಪ್ರಾಬ್ಲಮ್, ಏನು ಬೇಕು ಈ ಮನಸ್ಸಿಗೆ ಅಂದ್ಬಿಟ್ಟು ಆ ಥರ ಅದನ್ನು ಇದು ನೋಡ್ಕೋಬೇಕು. ಎಲ್ಲ ಈ ಶರೀರಕ್ಕೆ ಬಂದ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ನಮ್ಮ ಸಮಸ್ಯೆಗಳ ಥರ ತೋರಿಸ್ತಾ ಇರುತ್ತೆ ಮನಸ್ಸು. ಆವಾಗ ಅದನ್ನು ಇಟ್ಕೋಬಾರ್ದು. ಎಷ್ಟು ಸಮಸ್ಯೆಗಳಂತ ನಾವು ತಗೊತಾ ಇರ್ತೀವಿ, ನಮಗೂ ಇದಕ್ಕೂ ಸಮಸ್ಯೆ ಇಲ್ಲ. ಹೊರಗಡೆ ಎಷ್ಟು ರಿಪೇರಿ ಮಾಡಿಕೊಂಡ್ರೆ ಇನ್ನೂ ಸಮಸ್ಯೆಗಳು ಬೆಳೀತಾ ಹೋಗುತ್ತೆ ಹೊರತು ಇನ್ನೇನು ಸಮಸ್ಯೆಗಳ ಪರಿಷ್ಕಾರ ಸಿಗೋದಿಲ್ಲ. ಅದನ್ನು ಬಿಟ್ಬಿಡ್ಬೇಕಷ್ಟೇ. ನಾವು ಅಲ್ಲದೇ ಇರೋವಂಥದ್ದು ರಾಂಗು ಜಾಗದಲ್ಲಿ ನಾವೇನು ಇಟ್ಕೊಂಡಿದ್ದೋ ಅದನ್ನು ಬಿಡೋದು. ಅದಕ್ಕೆ ತ್ಯಾಗೇನ ಏಕ ಅಮೃತತ್ವ ಮಾನುಷು ಅಂದ್ಬಿಟ್ಟು ಆ ತ್ಯಾಗ ಎಲ್ಲ ಬಿಡೋ ಅಭ್ಯಾಸ ಮಾಡ್ಕೊತಾ ಇದ್ದರೆ ಮನಸ್ಸು ಬುದ್ಧಿಗಳ ಅವಶ್ಯಕತೆಯನ್ನು ಕೂಡ ಬಿಟ್ಟುಬಿಟ್ರೆ ಅದು ಆವಾಗ ಸೈಲೆಂಟ್ ಆಗುತ್ತೆ. ಎಲ್ಲಿ ಬಿಡೋಕ್ಕಾಗ್ತಾಯಿದೆ ಅದನ್ನೇ ಟೂಲಾಗಿ ಇಟ್ಕೊಂಡಿದ್ದೀವಿ, ತುಂಬ ಇಂಪಾರ್ಟೆಂಟಾಗಿ ಗಟ್ಟಿಗೆ ಇಟ್ಕೊಂಡಿದ್ದೀವಿ. ಅದಕ್ಕೂ ಫುಲ್ ಜಾಬ್ ಇದೆ. ಈಗ
ಆ ಮನಸ್ಸಿನಲ್ಲೇ ಎಲ್ಲ ಕ್ಯಾಲ್ಕುಲೇಷನ್. ಎಲ್ಲ ಫುಲ್ಲು ಅದಕ್ಕೆ ಫುಲ್ಲು ಜಾಬ್ ಕೊಟ್ಬಿಟ್ಟಿದ್ದೀವಿ, ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿದ್ದೀವಿ. ಆ ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿದ್ದೀವಿ, ಅದು ಇನ್ನು ಅಲ್ಲಿ ಅದು ಸೈಲೆಂಟ್ ಆಗುತ್ತೆ, ಅದು ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಒಂದು ಹೋಗಿ ಒಂದು ಬರ್ತಾ ಹಾಂ, 200% ಆ್ಯಕ್ಟಿವ್ ಆಗಿರುತ್ತೆ. ನಿನ್ನ ಅವಶ್ಯಕತೆ ನನಗಿಲ್ಲ ಅನ್ನುವಂಥ ಅದಕ್ಕೆ ಏನೆಲ್ಲ ಇರ್ತೋ ಪೆಂಡಿಂಗ್ ಫೈಲ್ಸ್ ಎಲ್ಲ ಬೇಗನೆ ಪೂರ್ತಿ ಮಾಡ್ಕೊಂಬಿಟ್ಟು ಆವಾಗ ಕೂತ್ಕೊಂಡು ವಿಚಾರ ಮಾಡಬೇಕು. ಆಗಲೂ ಅದು ಸೈಲೆಂಟ್ ಆಗಿರೋದಿಲ್ಲ. ಅಂಥದ್ದು ಇನ್ನೂ ಪೆಂಡಿಂಗ್ ಫೈಲ್ಸ್ ಎಲ್ಲ ಇಟ್ಕೊಂಡಿದ್ರೆ ಚಾನ್ಸೇ ಇಲ್ಲ, ಮತ್ತೆ ಕಳ್ಕೊಂಡು ಬರ್ತಾ ಇರುತ್ತೆ. ಯಾಕೆ ಬಲ್ಕಿದ್ದು ಸ್ವಲ್ಪ ವಿಚಾರ ಮಾಡಿ. ಕುಲಪತಿ ಆಗಿರ್ತಾನೆ, ಅಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ, ಶಿಷ್ಯನಿಗೆ ಜನಕ ಮಹಾರಾಜನಿಗೆ ಜ್ಞಾನ ಸಭೆಯಲ್ಲಿ ಶಿಷ್ಯನನ್ನು ಜೀವನ್ಮುಕ್ತ ಪುರುಷ ಮಾಡಿಬಿಟ್ಟಿರ್ತಾನೆ. ಅಂಥ ಸ್ಥಿತಿಲಿ ಇದ್ದವನು ಹೆಂಡತಿಯನ್ನೆಲ್ಲ ಕರೆಸಿಬಿಟ್ಟಿದ್ದು ನಿಮ್ಮದೆಲ್ಲ ಆಸ್ತಿನ ಹಂಚ್ಬಿಟ್ಟು ಪೆಂಡಿಂಗ್ ಫೈಲ್ ಲಾಸ್ಟ್ ಫೈಲು ಇದನ್ನು ನಾನು ಡಿಸ್ಪ್ಯಾಚ್ ಮಾಡ್ಕೋಬೇಕಂದ್ಬಿಟ್ಟಿದ್ದೀನಿ ಅಂತ ಕರೆಸಿಬಿಟ್ಟು ಆಸ್ತಿಯನ್ನು ಹೆಂಡತಿಯರಿಗೆ ಹಚ್ಚಿಬಿಟ್ಟು ನಾನು ಸನ್ಯಾಸ ತಗೊಳಕ್ಕೆ ಹೋಗ್ತಾಯಿದ್ದೀನಿ ಅಂತ. ಇಲ್ಲಿ ಯೋಚನೆ ಮಾಡಬೇಕು, ಅದರ ಅವಶ್ಯಕತೆ ಆದರೂ ಏನಕ್ಕೆ ಬಂತು ಎಲ್ಲ ಪ್ರಕಾರದಲ್ಲಿ. ಯಾಕಂದರೆ ಅದು ಉಪನಿಷತ್ ಪ್ರಮಾಣ. ಭಾಷ್ಯದಲ್ಲಿ ಸಿಕ್ಕಾಪಟ್ಟೆ ವಿಚಾರಣೆ ಇದೆ. ಕರ್ಮಿ ಸನ್, ಯಾಜ್ಞವಲ್ಕ್ಯನು ಜ್ಞಾನಿ ಆಗಿದ್ದರೂ ಕೂಡ ನಿಷ್ಕಾಮ ಕರ್ಮಯೋಗದಲ್ಲಿ ಇದನ್ನು ಕರ್ಮಿ ಅಂತ ಇದು ಮಾಡಿದ್ದಾರೆ. ನೀನು ಗೃಹಸ್ಥಾಶ್ರಮದಲ್ಲಿದ್ದು ಆ ಜ್ಞಾನವನ್ನು ಹೊಂದಿದ್ದರೂ ಕೂಡ ನೀನು ಆ ಕರ್ಮಗಳು ನಿನ್ನನ್ನು ಮತ್ತೆ ನಿನಗೆ ಜೀವನ್ಮುಕ್ತಿ ಆನಂದನ ಹೊಂದಿದಿರ ಅಡ್ಡಿ ಬರ್ತಾ ಇರ್ತವೆ, ಎಲ್ಲ ಅಡ್ಡಿ ಬರ್ತಾವೆ. ಅದಕ್ಕೆ ಆ ಸಂಪೂರ್ಣವಾದಂಥ ಜೀವನ್ಮುಕ್ತಿ ಆನಂದವನ್ನು ಹೊಂದಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತು ವಿದೇಹ ಕೈವಲ್ಯನ ಹೊಂದೋ ಸಮಯದಲ್ಲಿ ಕಂಪ್ಲೀಟ್ ವಿತ್ಡ್ರಾ ಮಾಡ್ಕೋಬೇಕು. ಅಷ್ಟು ಈಸಿ ಅಲ್ಲ. ನಮಗೇನೆಂದರೆ ನಾವು ಇಟ್ಕೊಂಡಿರೋ ವಸ್ತುಗಳ ಮೇಲೆ ಆಸಕ್ತಿ ಇದೆ, ಅದನ್ನು ಬಿಡ್ದಿರಬೇಕು ಮೋಕ್ಷ. ಅದು ಬೇಕು, ಇದು ಜೊತೆಗೆ ಅಂಥ ಗುರುಗಳೇ ತುಂಬ ಇಷ್ಟ ಆಗ್ತಾರೆ. ಇದನ್ನು ಇಟ್ಕೋ ನೀನು ಮೋಕ್ಷನೂ ಒಂದು ಅಂತಾರಲ್ಲ. ಇವ್ರದ್ದು ಚೆನ್ನಾಗಿದೆ, ನಮ್ಮ ಅನುಕೂಲವಾಗಿ ಇವರು ಡಿಸ್ಕೋರ್ಸಸ್ ಇದೆ, ಇವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ. ಎಲ್ಲರೂ ಅಷ್ಟೇ, ಯಥಾ ಗುರು ತಥಾ ಶಿಷ್ಯರು ಅವರವರು ಫ್ರೀಕ್ವೆನ್ಸಿ ಲೆವೆಲ್ಗೆ ಅನುಕೂಲವಾಗಿ ಅಂಥ ಗುರುಗಳನ್ನೇ ಸೆಲೆಕ್ಟ್ ಮಾಡ್ಕೊತಾರೆ. ಅವ್ರ ಹತ್ರ ಕ್ವಶನ್ ಇರುತ್ತೆ, ಆನ್ಸರ್ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಥರ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅನುಕೂಲವಾಗಿ ಆನ್ಸರ್ ಕೊಡೋ ಗುರುಗಳು ಯಾರು ಇರ್ತಾರೋ ಅಂಥ ಕಡೆನೇ ಹೋಗ್ತಾ ಇರ್ತಾರೆ. ಇದೇ ವಿಚಿತ್ರವಾಗಿರುತ್ತೆ ಅಷ್ಟೇ. ಬಟ್ ಯಥಾರ್ಥವಾಗಿ ಗುರುಗಳ ಹತ್ರ ಹೋದಾಗ ಕ್ಲೀನ್ ಸ್ಲೇಟ್ ಮಾಡ್ಕೊಂಡು ಹೋದಾಗ ಗುರುಗಳು ಒಂದೊಂದೊಂದೇ ಎಲ್ಲ ತೆಗೆಸಿಬಿಟ್ಟು ಬಿಡಿಸ್ತಾ ಇರ್ತಾರೆ. ಎಲ್ಲ ಬೇಡಬಾರ್ದನ್ನಲ್ಲಿ ಈಗ ಗಟ್ಟಿಗೆ ಇಟ್ಕೊಂಡಿರ್ತೀವಿ. ಆ ಸಣ್ಣ ಮಗು ಇಟ್ಕೊಂಡಂಗೆ ಅವನು ಮಣ್ಣು ಕೈಯಲ್ಲಿ ಇಡೀ ತುಂಬ ಇಟ್ಕೊಂಡಿರ್ತಾನೆ, ಸ್ವಲ್ಪ ಬಿಟ್ಟರೆ ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಗುರು ತಂದೆ ತಾಯಿಗೆ ಗೊತ್ತು, ಅದರಿಂದ ಅವನಿಗೆ ಅನರ್ಥ ಆಗುತ್ತೆ ಅಂತ ಆ ಬಿಡಿಸೋ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ಅವನಿಗೆ ಎಲ್ಲಿ ಇಲ್ಲದೇ ಇರೋಂಥ ದುಃಖ ಗಳೋ ಅಂತ ಅಳ್ತಾನೆ. ನಮ್ಮದು ಹಂಗೆ ಆಗಿಬಿಟ್ಟಿದೆ. ಬಿಡೋದಕ್ಕೆ ಪ್ರಯತ್ನನೇ ಇಲ್ಲ, ಇನ್ನು ಇಟ್ಕೊಳ್ಳೋದು ಕ್ಲಿಂಗ್ ಆಗ್ತಾ ಇದೆ ಯಾವುದೋ ಒಂದು ವಸ್ತುಗೆ. ಅದು ಮೆಲ್ಲಗೆ ಅದು ಮಾಡಿಕೊಡಬೇಕು. ಮನಸ್ಸಿಗೆ ಹೆಚ್ಚು ಟಾಸ್ಕ್ಗಳು ಕೊಟ್ಬಿಟ್ರೆ ಅದು ಸೈಲೆಂಟ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಶ್ರವಣದು ಕೂಡ ಅಷ್ಟೇ. ನಮಗೆ ನಮ್ಮ ಗುರುಗಳು ಆರ್ಡ್ರು ಇಲ್ಲ ಅಂತಿದ್ದರೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಇವೆಲ್ಲ ಸಾಕಾಗಿತ್ತು ನನಗೆ. ಪರಿವ್ರಾಜಕ ಜೀವನ ಮಾಡಿಕೊಂಡು ಮೆಲ್ಲನೆ ಫಸ್ಟು ನರ್ಮದಾ ಪರಿಕ್ರಮ ಇತ್ತು. ನರ್ಮದಾ ಪರಿಕ್ರಮ ಮೆಲ್ಲಗೆ 3 ಇಲ್ಲ 4 ವರ್ಷ ಮೆಲ್ಲಗೆ ಮಾಡ್ಕೊತ ಪ್ರಸ್ಥಾನ ಹತ್ರ ಇದ್ದು ಒಂದು ಸ್ಮಾಲು ಹ್ಯಾಂಡ್ ಬುಕ್ ಥರ ಒಂದು 3 ಪುಸ್ತಕದಲ್ಲಿ ಇಷ್ಟರಲ್ಲಿ 1.5 ಕಿಲೋ ಇರುತ್ತೆ ಅಷ್ಟೇ. ಅದೊಂದು ಶಂಕರಾಚಾರ್ಯರು ಭಾಷ್ಯರು ಸಮೇತ ಮಂತ್ರಗಳು, 10 ಉಪನಿಷತ್ಸು, ಬ್ರಹ್ಮಸೂತ್ರ, ಭಗವದ್ಗೀತಾ ವಿತ್ ಶಂಕರಾಚಾರ್ಯ ಭಾಷ್ಯ 3 ಪುಸ್ತಕಗಳು ಇಷ್ಟಿರುತ್ತೆ. 1 ಕಿಲೋ ಅಷ್ಟೇ, ಮ್ಯಾಕ್ಸಿಮಮ್ 1 ಕಿಲೋ ಇಲ್ಲ 1.5 ಅಷ್ಟರಲ್ಲಿ ಬರುತ್ತೆ. ಅದೊಂದು ಪುಸ್ತಕ ಆಲಂಬನೆ ಇಟ್ಕೊಂಡು ಚೆನ್ನಾಗಿ ಫಸ್ಟೆಲ್ಲ ಮಂತ್ರಗಳಿಗೆ ಚೆನ್ನಾಗಿ ಬೈಹಾಟ್ ಮಾಡಿಕೊಂಡು ಡೈಲಿ ಭಾಷೆ ಪಾರಾಯಣ ಮಾಡಿಕೊಂಡು ಆ ಯುಕ್ತಿಯಿಂದ ಎಲ್ಲ ಒಂದು ವೇಳೆ ಆಲಂಬನೆ ಬೇಕಂದರೆ, ಇಲ್ಲ ಆಲಂಬನೆ ಇಲ್ಲದಿರೋ ಸೈಲೆಂಟಾಗಿ ಮನಸ್ಸು ಸೈಲೆಂಟಾಗಿರುತ್ತೆ ಅಂದರೆ ಸೈಲೆಂಟಾಗಿ ಅಭ್ಯಾಸ ಮಾಡೋದು. ಮನಸ್ಸು ಸೈಲೆಂಟಾಗಿ ಇರೋಕ್ಕಾಗೋದಿಲ್ವಲ್ಲ, ಭಾಳಷ್ಟು ಯೋಚನೆ ಬರುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿವಸ ಆಲಂಬನೆ ಇಟ್ಕೋಬೇಕು. ನಾವು ಎಷ್ಟೋ ಸತಿ ಮನಸ್ಸು ಹಂಗೆ ಅನ್ನಿಸ್ತಾ ಇರುತ್ತೆ, ನನಗೆ ಎಲ್ಲ ಸಂಶಯಗಳು ನಿವೃತ್ತಿ ಆಗಿಬಿಟ್ಟಿದೆ, ಯಾವುದರ ಆಲಂಬನೆಯೂ ಬೇಕಾಗಿಲ್ಲ. ಮುಖ್ಯವಾಗಿ ಶ್ರವಣದ ಮೇಲೆ ಅಲರ್ಜಿಯನ್ನು ತೋರಿಸ್ತಾ ಇರುತ್ತೆ. ಏನಿದೆ ಎಲ್ಲ ತಿಳ್ಕೊಂಡಿರೋ ವಿಷಯನ ಮತ್ತೆ ತಿಳ್ಕೊತಾ ಇದ್ದೀನಿ, ಇದರಲ್ಲಿ ಹೊಸದಾಗಿ ಏನಿದೆ ಅನ್ನೋ ಒಂದು ಫೀಲಿಂಗ್ ಎಲ್ಲ ತರಿಸ್ತಾ ಇರುತ್ತೆ. ಹಂಗಲ್ಲ, ರಿಪಿಟೇಷನಿಗೆ ಒಂದು ಮಹತ್ವ ಇದೆ.
ಛೋಟಾ ಮಹಾರಾಜ್ ಅಂತವರು ಆ ಸಮಾಧಿ ಸ್ಥಿತಿಗೆ ಹೋಗೋಕ್ಕೆ ಮುಂಚೆ ಒಂದು 27 ಇಯರ್ಸು ಶಾಸ್ತ್ರದ ಆಲಂಬನೆ ಇಟ್ಕೊಂಡಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ 8 ವರ್ಷ ವಯಸ್ಸಿನಿಂದ ಕೈಲಾಸ ಕಾಶಿನಲ್ಲೆಲ್ಲ ಕೈಲಾಸ ಮಠದಲ್ಲೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅಂಥ ಮಹಾಪುರುಷರಿಗೆ ಅನುಭವಕ್ಕೆ ಮುಂಚೆ 27 ಇಯರ್ಸು ಶಾಸ್ತ್ರದ ಆಲಂಬನೆ ಇದೆ. ಅದಾದ ಮೇಲೆ ಕೂಡ ಒಂದು 30 ಇಯರ್ಸು ಡೈಲಿ ಭಾಷೆದ ಪಾರಾಯಣ ಬಿಟ್ಟಿಲ್ಲ. ಅಂಥವರೇ ಆ ರಿಪಿಟೇಷನನ್ನು ಬಿಟ್ಟಿಲ್ಲ, ಶಾಸ್ತ್ರದ ಆಲಂಬನೆ ಬಿಟ್ಟಿಲ್ಲ. ನಮಗೆ ಅವರಿಗಿಂತ ಉತ್ತಮ ಅಧಿಕಾರಿಗಳನ್ನೋ ಫೀಲಿಂಗ್ ಬಂದುಬಿಟ್ಟು ಅದರ ಅವಶ್ಯಕತೆ ಇಲ್ಲ ಅನ್ನೋದು ಅನಿಸ್ತಾ ಇರುತ್ತೆ. ಮನಸ್ಸು ಹಂಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಗೊತ್ತಾಗಿದೆ. ಆ ಅಹಂಕಾರ ಯಾವಾಗಲೂ ಹಂಗೆ ಮೋಸ ಮಾಡ್ತಾ ಇರುತ್ತೆ. ಮನಸ್ಸು ಆಲ್ವೇಸ್ ಬಾಲ್ ಕ್ಯಾಸ್ ಕ್ರಿಕೆಟ್ನಲ್ಲಿ ಅದಕ್ಕೆ ಕಷ್ಟ ಆಗೋ ಕೆಲಸನ ರಿಜೆಕ್ಟ್ ಮಾಡುತ್ತೆ. ಶ್ರವಣದಲ್ಲಿ ಏನಾಗ್ತಾ ಇದೆ, ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಇಲ್ಲ, ಅದಕ್ಕೆ ಇದೆಲ್ಲ ಸಂಸಾರದ ಬಗ್ಗೆ ಬೇಕು, ಎಲ್ಲ ಅದರ ಬಗ್ಗೆ ಚಿಂತನೆ ಬೇಕು. ಈ ಚಿಂತನೆ ಹೆಚ್ಚು ಕೊಟ್ಟರೆ ಅದಕ್ಕೆ ಬೋರ್ ಆಗ್ತಾ ಇದೆ, ಬೇಡ ಅನಿಸ್ತಾ ಇದೆ. ನಾವು ಅದನ್ನೇ ಕೊಡಬೇಕು. ಅದಕ್ಕೆ ಯಾವುದು ಬೋರ್ ಆಗ್ತಾ ಇದೆ, ಅದಕ್ಕೆ ಯಾವುದರಿಂದ ನೋವು ಆಗ್ತಾ ಇದೆ ಅದನ್ನೇ ಹೆಚ್ಚು ಕೊಡ್ತಾ ಇರಬೇಕು. ಅವ್ರು ಸಾಯುತ್ತೆ. ಆವಾಗ ಅದು ಒಂದು ದಿವಸ ಬಿಟ್ಬಿಟ್ಟು ನಾನು ಬಿಟ್ಬಿಡಪ್ಪ, ನಾನು ಸಾಕಾಗಿದೆ, ನೀನು ಹೇಳಿದ್ದನ್ನೇ ಹೇಳಿ. ಈಗ ನೋಡಿ, ನಮಗೆ ಯಾರೋ ಒಬ್ಬರು ಅವ್ರು ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಕೆಲವರು ಇರ್ತಾರೆ, ಆ ಹೇಳಿದ್ದ ವಿಷಯನ ಒಂದು 50 ಸತಿ ಹೇಳ್ತಾ ಇರ್ತಾರೆ, ಮತ್ತೆ ಪ್ರಸಂಗ ಬಂದು ಅದು ಕೇಳಿ 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 ಸಾಕಾಗ್ಬಿಟ್ಟಿರುತ್ತೆ. ಅವ್ರಿಗೆ ಅನ್ಸುತ್ತೆ ಇವರೇ ಹೇಳ್ಬಿಡ್ತಾರೆ. ನಾನು ಎಷ್ಟೋ ವ್ಯಕ್ತಿಗೆ ಹೇಳ್ತೀನಿ, ಹೌದು ಅದನ್ನು ನೀನು ಹೇಳಿದೀಯಪ್ಪ, ನನಗೆ ಗೊತ್ತು ನೀನು ಹೇಳಿದೆ ಅಂದರೂ ಕೂಡ ಇಲ್ಲ, ಮತ್ತೆ ಅದು ಪೂರ್ತಿ ಮಾಡ್ತಾರೆ ಸ್ಟೋರಿಯನ್ನು ಆಗುತ್ತೆ ಸುಮಾರಾಗಿ. ಆವಾಗ ನಮಗೇನು ಅನಿಸುತ್ತೆ, ಅಯ್ಯೋ ಏನಪ್ಪ ಮತ್ತೆ ಹೇಳಿದ್ದೆ ಅಂತ. ಅವನಿಗೆ ಬಿಡಪ್ಪ ನೀನು ನಮ್ಮಯ್ಯ ಅಂತೀನಿ, ಅದನ್ನು ಹೇಳ್ಬೋದು, ಅದನ್ನು ಬಿಟ್ಬಿಡೋ ಅಂತ ಕೇಳ್ಕೊತೀವಲ್ಲ. ಮನಸ್ಸು ಅಷ್ಟೇ, ಮನಸ್ಸು ಕೂಡ ಒಂದು ದಿವಸ ಅದಕ್ಕೆ ಸುಸ್ತಾಗುತ್ತೆ. ಇಲ್ಲ, ಇವನು ನನ್ನ ಜಾಲಕ್ಕೆ, ನನ್ನ ಮಾಯೆಗೆ ಇವನು ಬೀಳ್ತಾ ಇಲ್ಲ, ನಾನು ಏನೆಲ್ಲ ಬೇಕು ಅನ್ಕೊತಾ ಇದ್ದೀನಿ ಅದನ್ನು ಕೊಡ್ತಾನೇ ಇಲ್ಲ ಇವನು ಅಂದ್ಬಿಟ್ಟಿದ್ದನು. ಆವಾಗ ಟಾಟಾ ಬಾಯ್ ಅಂತ ಅಷ್ಟೆ. ನಾವು ಹಂಗಿಲ್ಲ, ಮನಸ್ಸು ಕೊಡೋ ಟಾಸ್ಕ್ಗಳೆಲ್ಲ ಮಾಡ್ಕೊತ ಹೋಗ್ತಾ ಇರ್ತೀವಿ. ಇವಾಗ ಅದು ನನಗೆ ಶ್ರವಣ ಬೇಡ ಅಂದ್ರೆ ನಾವು ಬೇಡ ಬಿಡು ಅಂದ್ಬಿಟ್ಟು, ಇವಾಗ ಅದು ಇನ್ನೊಂದು ಯಾವುದೋ ಒಂದು ಟಾಸ್ಕ್ ಕೊಡುತ್ತೆ, ಇವಾಗ ಹಂಗೋಗು ಅಲ್ಲೋಗು. ಯಾವಾಗಲೂ ದೇಶ ಕಾಲ ವಸ್ತುಗಳ ಪರಿಚಿನ್ನದಲ್ಲೇ ಅದು ಇಲ್ಲಿಂದ ಅಲ್ಲಿ ಆನಂದ ಸಿಗುತ್ತೆ, ಅಲ್ಲಿಂದ ಆ ಪುಸ್ತಕದಿಂದ ಈ ಪುಸ್ತಕದಲ್ಲಿ ಆನಂದ ಸಿಗುತ್ತೆ. ಹಿಂಗೆ ಶಿಫ್ಟ್ ಮಾಡಿಸ್ಕೊಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾ ಇರುತ್ತೆ. ಆದ್ದರಿಂದ ನಾವು ಆ ಮನಸ್ಸು ಬುದ್ಧಿಗಳು ಕೊಡೋ ಟಾಸ್ಕ್ಗಳೆಲ್ಲ ಮಾಡಿಕೊಡೋ ಆ ಅಭ್ಯಾಸನ ಬಿಟ್ಬಿಡಬೇಕು. ಡೈಲಿ ಈ ಥರ ಶ್ರಮದಿಂದ ನಾವು ಅದಕ್ಕೆ ಸ್ಪಷ್ಟವಾಗಿ ಬೆಳಿಬೇಕು. ಅದು ಕೊಡೋ ನಿಶ್ಚಯಗಳು ನಮಗೆ ಅವಶ್ಯಕತೆ ಇಲ್ಲ. ಅದು ಯಾರು, ಅದು ನಮಗಿಂತ ಭಿನ್ನವಾದಂಥ ಈ ಸ್ವರೂಪ ಅನಾತ್ಮ ವಸ್ತು, ಅದು ನಾನು ಜೀವನ್ಮುಕ್ತ ಪುರುಷ ಅಂತ. ನಾವು ಇವತ್ತು ಸಮಯನೂ ಜಾಸ್ತಿನೇ, 1 ಗಂಟೆ 25 ನಿಮಿಷ. ಇಲ್ಲೇ